मया रामजनैः यजमानजनैः इहजन्मनि पूर्वजन्मनि जन्मान्तरेषु बाल्य कौमार यौवन वार्धकेषु जाग्रत् स्वप्न सुषुप्त्यादि अवस्थासु ज्ञानतः अज्ञानतो वा संभावित कायिक मानसिकादि समस्तविध अपराध परिहार द्वारा मम रामजनानां भक्तजनानां जनार्दनस्वामिनः नूतन प्रतिष्ठापनम् एवं रामचन्द्रस्वामिनः प्रतिष्ठापनं कर्तुम् अधिकार सम्पदस्तु इति भवन्तः अनुगृह्णन्तु।
पार्श्वं सपरिवाराय श्रीलक्ष्मीजनार्दनस्वामिने नमः प्रार्थनां समर्पयामि. ಯಜಮಾನವರ್ಗದವರು, ಗ್ರಾಮದ ಎಲ್ಲ ಭಕ್ತ ಜನರು, ಚಾಕ್ರಿ ವರ್ಗದವರೆಲ್ಲ ಸೇರಿಕೊಂಡು ಭಕ್ತಿ ಶ್ರದ್ಧೆಯಿಂದ ಸಪರಿವಾರನಾದಂತಹ ಲಕ್ಷ್ಮೀ ಜನಾರ್ದನ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಗೆಲ್ಲ ಜೀವಮಾನದಲ್ಲಿ ಒದಗಿದ ದೊಡ್ಡ ಒಂದು ಸುಯೋಗ ದೇವರ ನೂತನವಾದಂತಹ ಧ್ವಜ ಪ್ರತಿಷ್ಠೆಯ ಭವ್ಯವಾದಂತಹ ಪವಿತ್ರವಾದಂತಹ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಅತ್ಯಂತ ಶ್ರೇಷ್ಠವಾದಂತಹ ಮುಹೂರ್ತವೂ ಕೂಡ ನಮಗೆ ಇವತ್ತು ಒದಗಿ ಬಂದಿದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿನ ರಾಮದೇವರು ಭೂಮಿಯಲ್ಲಿ ಅವತಾರ ಮಾಡಿದಂತಹ ದಿವಸ. ಹಾಗಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲನೇ 9 ದಿವಸವನ್ನು ವಿಶೇಷವಾಗಿ ರಾಮದೇವರ ಸನ್ನಿಧಿ ಇರುವಂತಹ ಸಮಯ ಅಂತ ದೇಶಾದ್ಯಂತ ಆಚರಣೆ ಮಾಡ್ತಾರೆ. ಅಂತಹ ಪುಣ್ಯ ಸಂದರ್ಭ ವಿಶೇಷವಾಗಿ ಇವತ್ತು ಷಷ್ಠಿ ತಿಥಿ ಮತ್ತು ಗುರುವಾರ ಒದಗಿ ಬಂದಿದೆ. ವೃಷಭ ಲಗ್ನದ ಸುಮುಹೂರ್ತದಲ್ಲಿ ತಂತ್ರಿವರ್ಯರು ಅಮೃತಹಸ್ತದಿಂದ ಧ್ವಜಸ್ತಂಭದಲ್ಲಿ ಗರುಡನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಧ್ವಜ ಪ್ರತಿಷ್ಠೆ ಅಂತ ಹೇಳಿದರೆ ಜಡವಾದಂತಹ ಮರದ ಕಂಬದ ಪ್ರತಿಷ್ಠೆ ಅಲ್ಲ. ಆ ಕಂಬದ ಮೇಲೆ ಭಗವಂತನ ವಾಹನವಾದಂತಹ ಪಕ್ಷಿರಾಜನ ಪ್ರತಿಷ್ಠೆ, ಗರುಡದೇವರ ಪ್ರತಿಷ್ಠೆ. ಗರುಡದೇವರು ಮತ್ತು ಪ್ರಾಣದೇವರು ಭಕ್ತಿ ಅಂದರೆ ಏನು ಅಂತ ನಮಗೆಲ್ಲ ಕಾಣಿಸಿಕೊಟ್ಟಂತಹ ದೇವರು. ಗರುಡ ಯಾವಾಗಲೂ ಕೂಡ ದೇವರ ಮುಂದೆ ಎದೆಯೊಬ್ಬಿಸಿಕೊಂಡು ನಿಲ್ಲೋದಿಲ್ಲಂತೆ. ಒಂದು ಕಾಲನ್ನು ಮಡಚಿ ಇಟ್ಟು ಒಂದು ಕಾಲನ್ನು ಯಾವ ಕ್ಷಣದಲ್ಲಾದರೂ ಕೂಡ ಎದ್ದು ಭಗವಂತ ಬಂದರೆ ಅವನನ್ನು ಹೆಗಲ ಮೇಲೆ ಕೂತ್ಕೊಳ್ಳಿಸಿಕೊಂಡು ಹಾರಲಿಕ್ಕೆ ತಯಾರಾಗಿರುವಂತಹ ಭಂಗಿಯಲ್ಲಿ ಗರುಡ ಕೂತ್ಕೊಂಡಿರ್ತಾನೆ ಅಂತ. ಆ ಗರುಡನನ್ನು ನೋಡುವಾಗಲೇ ಭಕ್ತಿ ಅಂದರೆ ಏನು ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತಾಗಬೇಕು. ದೇವರ ಮುಂದೆ ನಾವೆಷ್ಟೇ ಶ್ರೇಷ್ಠರು, ನಾವೆಷ್ಟೇ ಲೌಕಿಕವಾದಂತಹ ಸಾಧನೆ ಮಾಡಿದಂತಹ ವ್ಯಕ್ತಿಗಳು ಅಂತಿದ್ರೂ ಕೂಡ ಭಗವಂತನ ಮುಂದೆ ನಾವು ವಿನೀತರಾಗಿಯೇ ಇರಬೇಕು. ಭಗವಂತನ ಮುಂದೆ ಭಕ್ತರಾಗಿಯೇ ಇರಬೇಕು. ಭಗವಂತನ ಆಜ್ಞೆಗೆ, ಭಗವಂತನ ಅನುಗ್ರಹ ಪ್ರಾಪ್ತಿಗೆ ಬೇಕಾದಂತಹ ಸೇವೆಯನ್ನು ಮಾಡಲಿಕ್ಕೆ ಸದಾ ಸನ್ನದ್ಧರಾಗಿರಬೇಕು ಅಂತ ಹೇಳುವಂತಹ ಸಂದೇಶವನ್ನು ಗರುಡ ನಮಗೆ ಯಾವಾಗಲೂ ತೋರಿಸ್ತಾ ಇರ್ತಾನೆ. ಆ ಭಂಗಿಯ ಗರುಡನ ವಿಗ್ರಹವನ್ನು ಧ್ವಜಸ್ತಂಭದ ಊರ್ಧ್ವ ಭಾಗದಲ್ಲಿ ಸುಲಗ್ನದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿ ಕುಂಭಾಭಿಷೇಕವನ್ನು ಮಾಡಿಕೊಂಡು ಧ್ವಜವನ್ನೆಲ್ಲ ಶುದ್ಧಿ ಮಾಡಿಕೊಂಡು ಧ್ವಜದಲ್ಲಿ ಆ ಭಗವಂತನ ವಾಹನದ ಸನ್ನಿಧಾನ ಸಿದ್ಧಿಯಾಗಲಿಕ್ಕೋಸ್ಕರ ಧ್ವಜದ ಮೂಲ ಭಾಗದಲ್ಲಿ ಸನ್ನಿಹಿತರಾದಂತಹ ಇಂದ್ರಾದಿ ಅಷ್ಟದಿಕ್ಪಾಲಕರ ಸನ್ನಿಧಿಗೋಸ್ಕರ 25 ಕಲಶಾಭಿಷೇಕವನ್ನು ಮಾಡಿಕೊಂಡಿದ್ದೇವೆ. ದೇವರ ವಾಹನ ಅಂತರ್ಥ ಈ ಧ್ವಜ ಅಂತ ಹೇಳುವಂಥದ್ದು. ಯಾಕೆ ದೇವರಿಗೆ ವಾಹನ ಬೇಕು ಅಂತ ಕೇಳಿದರೆ, ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ದೇವರಿಗೆ ಸಂಚಾರ ಮಾಡಲಿಕ್ಕೆ ವಾಹನ ಬೇಕು ಅಂತ. ಭಗವಂತ ಸರ್ವವ್ಯಾಪಿಯಾದಂತಹ ಶಕ್ತಿ, ಅವನ ಸಂಕಲ್ಪ ಮಾತ್ರದಿಂದಲೇ ಸರ್ವಸ್ವವನ್ನು ಕೂಡ ಕ್ಷಣ ಮಾತ್ರದಲ್ಲಿ ಸಿದ್ಧಿ ಮಾಡುವಂತಹ ವಿಶೇಷ ಶಕ್ತಿಯಾಗಿದ್ದರೂ ಕೂಡ ಭಕ್ತರನ್ನು ಅನುಗ್ರಹ ಮಾಡಬೇಕು ಅಂತಿದ್ರೆ ಒಂದು ವಾಹನವನ್ನು ಏರಿಕೊಂಡು ಭಗವಂತ ಬರ್ತಾನಂತೆ. ಭಾಗವತದಲ್ಲಿ ಬರುವಂತಹ ಒಂದು ಉಪಾಖ್ಯಾನವನ್ನು ನಾವೆಲ್ಲ ಕೇಳ್ತೇವೆ. ಆನೆಯನ್ನು ಮೊಸಳೆ ಕಾಲನ್ನು ಹಿಡಿದು ಸರೋವರಕ್ಕೆ ಎಳಿತಾ ಇರುವಾಗ ಆ ಆನೆ ಕಮಲದ ಆ ಕೆಸರಿನಲ್ಲಿರುವಂತಹ ಸರಸ್ಸಿನಲ್ಲಿರುವಂತಹ ಒಂದು ಕಮಲವನ್ನು ಸೊಂಡಿಲಿನಿಂದ ಎತ್ತಿ ಹಿಡಿದು ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಪ್ರಾರ್ಥನೆ ಮಾಡಿದಂತಹ ಕ್ಷಣದಲ್ಲಿ ಭಗವಂತ ಗರುಡಾರೂಢನಾಗಿ ಬಂದು ತನ್ನ ಚಕ್ರಾಯುಧದಿಂದ ಆ ಮೊಸಳೆಯನ್ನು ಸಂಹರಿಸಿ ಆನೆಯನ್ನು ಉದ್ಧಾರ ಮಾಡಿದ್ದಾನೆ ಅಂತ. ಆನೆ ಬಾಯಿ ಬಾರದೇ ಇರುವಂತಹ ಮೂಕ ಪ್ರಾಣಿ. ಆದರೂ ಕೂಡ ಪೂರ್ವಜನ್ಮದಲ್ಲಿ ಒಬ್ಬ ರಾಜನಾಗಿದ್ದ, ಭಗವಂತನ ವಿಶೇಷ ಭಕ್ತನಾಗಿದ್ದ. ಆ ಪೂರ್ವಜನ್ಮದ ಸಾಧನೆಯ ವಾಸನೆ, ಆ ಸಾಧನೆಯ ಸಂಸ್ಕಾರ ಆನೆಗೆ ಇದ್ದದ್ರಿಂದ ಆ ಮೊಸಳೆಯ ಒಟ್ಟಿಗೆ ಸ್ವಪ್ರಯತ್ನದಿಂದ ಮೇಲಕ್ಕೆ ಬರಲಿಕ್ಕೆ ವಿಶೇಷ ಪ್ರಯತ್ನವನ್ನು ಮಾಡಿಯೂ ವಿಫಲನಾದಾಗ ಇನ್ನು ದೇವರೇ ಗತಿ ಅಂತ ಹೇಳಿ ಒಂದು ಕಮಲವನ್ನು ದೇವರಿಗೆ ಅರ್ಪಣೆ ಮಾಡಿದ್ದಾನಂತೆ. ನಾವು ಕೂಡ ಜೀವನದಲ್ಲಿ ಅನೇಕ ವಸ್ತುಗಳನ್ನು ದೇವರಿಗೆ ಅರ್ಪಣೆ ಮಾಡ್ತೇವೆ. ಅನೇಕ ಸಂಪತ್ತಿದ್ದವರು ವಿಶಿಷ್ಟವಾದಂತಹ ಚಿನ್ನ ಬೆಳ್ಳಿ ಮೊದಲಾದಂತಹ ವಸ್ತುವನ್ನು ಅರ್ಪಣೆ ಮಾಡಿದರೆ, ಏನೂ ಇಲ್ಲದಿದ್ದವರು ಒಂದು ಹೂವನ್ನು ಹಣ್ಣನ್ನು ದೇವರಿಗೆ ಅರ್ಪಣೆ ಮಾಡ್ತಾರೆ. ವಸ್ತುವಿನ ಹಿಂದಿರುವಂತಹ ನಮ್ಮ ಭಕ್ತಿಯ ಭಾವ ಯಾವುದು ಅಂತ ಹೇಳೋದನ್ನು ಭಗವಂತ ಶೋಧನೆ ಮಾಡ್ತಾನೆ. ಹಾಗೆ ಬಾಯಿ ಬಾರದೇ ಇರುವಂತಹ ಮೂಕ ಪ್ರಾಣಿಯಾಗಿರುವಂತಹ ಆನೆಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಗರುಡಾರೂಢನಾಗಿ ಭಗವಂತ ಭೂಮಿಗೆ ಬರ್ತಾನೆ ಅಂತ ಹೇಳುವಂತಹ ಸಂಕಲ್ಪದಿಂದ ನಾವು ಕೂಡ ಭೂಮಿಯಲ್ಲಿ ಮಾನುಷವಾದಂತಹ ಅನುಗ್ರಹಕ್ಕೋಸ್ಕರ ಆ ದೇವರನ್ನು ಒಂದು ಬಿಂಬದಲ್ಲಿ ಪ್ರತಿಷ್ಠಾಪನೆ ಮಾಡ್ತೇವೆ. ಪ್ರತಿಷ್ಠಾಪನೆ ಮಾಡಿದಂತಹ ಬಿಂಬದಲ್ಲಿ ಸನ್ನಿಹಿತರಾದಂತಹ ಭಗವಂತನಿಗೂ ಕೂಡ ಒಂದು ಮಾನುಷ ಭಾವ ಇದೆ ಅಂತ.
ಅದಕ್ಕೋಸ್ಕರವೇ ದೇವರಿಗೆ ನಾವು ತ್ರಿಕಾಲದಲ್ಲಿಯೂ ನೈವೇದ್ಯ ಮಾಡಬೇಕು, ತ್ರಿಕಾಲದಲ್ಲಿಯೂ ಪೂಜೆ ಮಾಡಬೇಕು. ಆ ದೇವರ ಉತ್ಸವ ಸಂದರ್ಭದಲ್ಲಿ ದೇವರಿಗೆ ಹೊರಗಡೆ ಬರಲಿಕ್ಕೆ ಒಂದು ವಾಹನ ಬೇಕು ಅಂತ. ಆ ವಾಹನ ಸಂಕಲ್ಪದಲ್ಲಿ ನಾವು ಈ ಧ್ವಜಸ್ತಂಭದ ಊರ್ಧ್ವ ಭಾಗದಲ್ಲಿ ಗರುಡನನ್ನು ಪ್ರತಿಷ್ಠಾಪನೆ ಮಾಡ್ತೇವೆ. ಮಾತ್ರ ಅಲ್ಲ, ಉತ್ಸವ ಕಾಲದಲ್ಲಿ ನಮ್ಮ ಉತ್ಸವ ಪ್ರಾರಂಭ ಆಯಿತು ಅಂತ ಹೇಳೋದನ್ನು ಇಡೀ ಪ್ರದೇಶಕ್ಕೆ ಸೂಚನೆ ಮಾಡಲಿಕ್ಕಿರುವಂಥದ್ದು ಧ್ವಜಸ್ತಂಭ ಅಂತ. ಧ್ವಜಾರೋಹಣ ಆಯಿತು ಅಂತಿದ್ದರೆ ಆ ಊರಿನಲ್ಲಿರುವಂತಹ, ಸುತ್ತಮುತ್ತದ ಊರಿನಲ್ಲಿರುವಂತಹ ಎಲ್ಲ ದೇವಾನುದೇವತೆಗಳು ಕೂಡ ಈ ದೇವರ ಸೇವೆಗೋಸ್ಕರ ಉತ್ಸವ ಕಾಲದಲ್ಲಿ ಬರ್ತಾರೆ ಅಂತ. ಅದಕ್ಕೋಸ್ಕರ ಧ್ವಜಾರೋಹಣ ಅಂತ ಹೇಳುವಂತಹದ್ದು ಉತ್ಸವದಲ್ಲಿ ಅತ್ಯಂತ ಪ್ರಧಾನವಾದಂತಹ ವಿಶಿಷ್ಟವಾದಂತಹ ಒಂದು ಸಂಗತಿ. ಅಂತಹ ಧ್ವಜಾರೋಹಣಕ್ಕೆ ಮಾಧ್ಯಮವಾದಂತಹ ನೂತನವಾದಂತಹ ಮತ್ತು ಶಾಸ್ತ್ರೀಯವಾದಂತಹ ಧ್ವಜ ಇವತ್ತು ದೇವರ ಮುಂದೆ ಪ್ರತಿಷ್ಠಾಪನೆ ಮಾಡುವಂತಹ, ಪ್ರತಿಷ್ಠಾಪನೆಯನ್ನು ನೋಡುವಂತಹ ಸುಯೋಗವನ್ನು ನಮಗೆಲ್ಲ ದೇವರು ಅನುಗ್ರಹ ಮಾಡಿದ್ದಾರೆ. ಕಾಲ ಅಂತ ಹೇಳುವಂಥದ್ದು ಅತ್ಯಂತ ವಿಚಿತ್ರವಾದಂತಹ ಒಂದು ಸಂಗತಿ. ಕಾಲದ ಮಹಾತ್ಮೆಯೋ ಗೊತ್ತಿಲ್ಲ. ನಮ್ಮ ಊರಿನಲ್ಲಿ ಒಂದು ಶಾಸ್ತ್ರಕ್ಕೆ ವಿರುದ್ಧವಾದಂತಹ ಧ್ವಜ ಪ್ರತಿಷ್ಠಾಪನೆ ಆಗಿತ್ತು. ಅದು ಹೊಸದಾದಂತಹ ಒಂದು ಶಾಸ್ತ್ರೀಯ ಧ್ವಜವಾಗಿ ಪರಿವರ್ತನೆ ಆಗಲಿಕ್ಕೆ ಎಷ್ಟು ಕಾಲ ನಾವು ಕಾಯಬೇಕಾಗಿ ಬಂತು. ದೇವರ ಆ ಸುಯೋಗವನ್ನು ಇವತ್ತು ಒದಗಿಸಿಕೊಟ್ಟಿದ್ದಾನೆ. ನಾವೆಲ್ಲ ಯಥಾಶಕ್ತಿ ಯಥಾಮತಿ ಆ ದೇವರ ಸೇವೆಯಲ್ಲಿ ಪಾಲ್ಗೊಂಡಿದ್ದೇವೆ. ಭಕ್ತಿಯಿಂದ ಭಗವಂತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಗರುಡನನ್ನು ಪ್ರಾರ್ಥನೆ ಮಾಡೋದಲ್ಲಂತೆ. ಗರುಡನನ್ನು ಪ್ರಾರ್ಥನೆ ಮಾಡಲಿಕ್ಕೆ ಹೊರಟ್ರೆ ಗರುಡ ಹೇಳ್ತಾನಂತೆ, ನಾನು ದೇವರ ಸೇವಕ, ನನ್ನನ್ನು ಪ್ರಾರ್ಥನೆ ಮಾಡಬೇಡಿ, ದೇವರನ್ನು ಪ್ರಾರ್ಥನೆ ಮಾಡಿ ಅಂತ. ಗರುಡನನ್ನು ಸ್ತೋತ್ರ ಮಾಡುವಾಗ ಋಷಿಗಳೆಲ್ಲ ಛಂದೋಮಯ ಅಂತ ಪ್ರಾರ್ಥನೆ ಮಾಡ್ತಾರೆ. ಸಮಗ್ರ ವೈದಿಕವಾದಂತಹ ಸಾಹಿತ್ಯಕ್ಕೆ, ವೇದರಾಶಿಗೆ ಅಭಿಮಾನಿ ಗರುಡ ಅಂತ. ಅಂತಹ ಗರುಡನನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ರಿಂದ ವೇದಗಳು ಅಂತ ಹೇಳಿದರೆ ಸಮಸ್ತವಾದಂತಹ ಜ್ಞಾನರಾಶಿ, ಭಗವಂತನ ತಿಳಿಸುವಂತಹ ಜ್ಞಾನ. ಅಂತಹ ಜ್ಞಾನದ ಲೇಷ ಆದರೂ ಗರುಡ ನಮಗೆ ಅನುಗ್ರಹ ಮಾಡ್ತಾನೆ ಅಂತ. ಅಂತಹ ಗರುಡನ ಪ್ರತಿಷ್ಠಾಪನೆಯ ಮುಹೂರ್ತದಲ್ಲಿ ಗರುಡನ ಸಮ್ಮುಖದಲ್ಲಿ ಭಗವಂತನ ಸನ್ನಿಧಿಯಲ್ಲೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇಷ್ಟು ಕಾಲ ಆ ದೇವರ ಧ್ವಜಸ್ತಂಭದಲ್ಲಿದ್ದಂತಹ ಅವ್ಯವಸ್ಥೆಗೆ ನಾವೆಲ್ಲ ಪ್ರತ್ಯಕ್ಷವೋ ಪರೋಕ್ಷವೋ ಕಾರಣರಾಗಿದ್ದಿರ್ಬೋದು. ಅಂತಹ ನಮ್ಮ ಎಲ್ಲ ಅಪರಾಧಕ್ಕೆ ದೇವರು ಕ್ಷಮೆ ಕೊಡಬೇಕು. ದೇವರು ಬಿಂಬದಲ್ಲಿ ಸನ್ನಿಹಿತನಾಗಿದ್ದುಕೊಂಡು ನಮ್ಮ ಎಲ್ಲರನ್ನು ಅನುಗ್ರಹ ಮಾಡಬೇಕು. ನಮ್ಮ ಮುಂದಿನ ಉತ್ಸವಾದಿಗಳೆಲ್ಲ ಅತ್ಯಂತ ವಿಜೃಂಭಣೆಯಿಂದ ನಡೆಯುವ ಹಾಗೆ ನಮಗೆಲ್ಲ ಅನುಗ್ರಹ ಮಾಡಬೇಕು. ಈ ಧ್ವಜಸ್ತಂಭದ ನಿರ್ಮಾಣಕ್ಕೂ ಇದರ ಪ್ರತಿಷ್ಠಾಪನೆಗೂ ಸಹಕಾರ ಮಾಡಿದಂತಹ ಎಲ್ಲ ಭಕ್ತರಿಗೂ ದಾನಿಗಳಿಗೂ ಅವರವರ ಮನಸೋಭೀಷ್ಟವನ್ನು ಗರುಡಾರೂಢನಾದಂತಹ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ಅನುಗ್ರಹ ಮಾಡಬೇಕು, ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ಧ್ವಜ ಪ್ರತಿಷ್ಠೆಯ ಪ್ರಸನ್ನ ಕಾಲದಲ್ಲಿ ದೇವರ ಸನ್ನಿಧಿಯಲ್ಲಿ ಕೈ ಜೋಡಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ.
ಬ್ರಹ್ಮಕಲಶಾಭಿಷೇಕ ಇದೀಗಾಗಲೇ ಸಂಪನ್ನಗೊಂಡು ಧಾರ್ಮಿಕ ಸಭಾ ಕಾರ್ಯಕ್ರಮದತ್ತ ನಾವೆಲ್ಲ ಬರ್ತಾ ಇದ್ದೇವೆ. ಈಗಾಗಲೇ ಅನೇಕ ಗಣ್ಯ ಅತಿಥಿಗಳು ನಮ್ಮನ್ನು ಕೂಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಎಲ್ಲ ಭಕ್ತಾಭಿಮಾನಿಗಳು ಈ ಪ್ರಾಂಗಣದಲ್ಲಿ ಹಾಕಿರುವಂಥ ಧಾರ್ಮಿಕ ಸಭೆಯ ಮುಂಭಾಗದಲ್ಲಿರುವಂಥ ಆಸನಗಳಲ್ಲಿ ಆಸೀನರಾಗುವರೆ ತಮ್ಮಲ್ಲಿ ಅತ್ಯಂತ ವಿನಯಪೂರ್ವಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಹತೋಬಾರ ಇರುವತ್ತೂರು ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನ ಎಳ್ಳರೆ, ಇದರ ನೂತನ ಧ್ವಜಸ್ತಂಭ ಪ್ರತಿಷ್ಠೆ, ಉಮಾಮಹೇಶ್ವರ ದೇವರ ಸ್ಥಾಪನೆ ಹಾಗೂ ಬ್ರಹ್ಮಕಲಶಾಭಿಷೇಕದ ಈ ಅಮೃತ ಗಳಿಗೆಯಲ್ಲಿ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡು ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮದತ್ತ ನಾವೆಲ್ಲ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕಾಗಿ ಎಲ್ಲ ಗಣ್ಯ ಅತಿಥಿಗಳು ನಮ್ಮನ್ನು ಈಗಾಗಲೇ ಸೇರಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಭಾ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ಆಗಮಿಸಿರುವಂಥ ಎಲ್ಲ ಭಕ್ತರು ಕೂಡ ಸಭಾ ವೇದಿಕೆಯ ಮುಂಭಾಗದಲ್ಲಿರುವಂಥ ಆಸನಗಳಲ್ಲಿ ಆಸೀನರಾಗುವರೆ ತಮ್ಮಲ್ಲಿ ವಿನಯಪೂರ್ವಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಆಶೀರ್ವಚನ ನೀಡಲಿರುವವರು ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು, ಸಂಪುಟ ನರಸಿಂಹಮಠ ಸುಬ್ರಹ್ಮಣ್ಯ. ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಶ್ರೀ ಸಿ ಎ ಮುಳ್ಕಾಡು ಅಶೋಕ್ ಶೆಟ್ಟಿ, ಅಧ್ಯಕ್ಷರು ಬಂಟರ ಸಂಘ ಬೆಂಗಳೂರು, ಶ್ರೀಮತಿ ಚಂದ್ರಕಲಾ ನಾಯ್ಕ ಭಾಗವತರ ಬೆಟ್ಟು ಎಳ್ಳಾರೆ, ಶ್ರೀಯುತ ಶ್ರೀಜಿತ್ ರೀಜನಲ್ ಮ್ಯಾನೇಜರ್ ಕೆನರಾ ಬ್ಯಾಂಕು ಪ್ರಾದೇಶಿಕ ಕಚೇರಿ ಉಡುಪಿ ಜಿಲ್ಲೆ, ಹಾಗೆಯೇ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವವರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಯೋಗೇಶ್ ಮಲ್ಯ ಇವರು.
ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಶ್ರೀ ಮುಳ್ಕಾಡು ಅಶೋಕ್ ಶೆಟ್ಟಿ, ಅಧ್ಯಕ್ಷರು ಬಂಟರ ಸಂಘ ಬೆಂಗಳೂರು, ಶ್ರೀಮತಿ ಚಂದ್ರಕಲಾ ನಾಯಕ ಭಾಗವತರ ಬೆಟ್ಟು ಎಳ್ಳಾರೆ, ಶ್ರೀ ಶ್ರೀಜಿತ್ ರೀಜನಲ್ ಮ್ಯಾನೇಜರ್ ಕೆನರಾ ಬ್ಯಾಂಕು ಪ್ರಾದೇಶಿಕ ಕಚೇರಿ ಉಡುಪಿ ಜಿಲ್ಲೆ, ಈ ಎಲ್ಲ ಆಹ್ವಾನಿತ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳುವರೆ. ಅದೇ ರೀತಿ ಕ್ಷೇತ್ರದ ಪ್ರಧಾನ ತಂತ್ರಿಗಳಾಗಿರುವಂಥ ಶ್ರೀ ರಾಮಕೃಷ್ಣ ತಂತ್ರಿ ಕೂಕಿಕಟ್ಟೆ ಇವರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಆಹ್ವಾನಿತ ಗಣ್ಯರನ್ನು ಬರಮಾಡಿಕೊಳ್ಳುವರೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಯೋಗೇಶ್ ಮಲ್ಯ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿರುವಂಥ ಆಸನಗಳಲ್ಲಿ ಎಲ್ಲ ಸದ್ಭಕ್ತರು ಕೂಡ ಆಸೀನರಾಗಬೇಕು. ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ, ಎಳ್ಳಾರೆ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನವು ಒಂದು ಧಾರ್ಮಿಕ ಶಕ್ತಿ ಕೇಂದ್ರ, ಭಕ್ತರ ತಪೋಭೂಮಿ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ ಎನ್ನುವ ದಾಸಕರೆಯಂತೆ ಅಚಲ ಶ್ರದ್ಧೆ ಮತ್ತು ಭಕ್ತಿಯಿಂದ ಆರಾಧಿಸುವ ಭಕ್ತ ವರ್ಗಕ್ಕೆ ಒಲಿಯುವ ದೇವರು ಇರುವತ್ತೂರು ಶ್ರೀ ಲಕ್ಷ್ಮೀ ಜನಾರ್ದನ. ಶ್ರೀ ದೇವಳದ ಪೂರ್ವ ವಾಯುವ್ಯ ಭಾಗದ ನಾಗದೇವರುಗಳ ಪುನರ್ ಪ್ರತಿಷ್ಠಾಪನೆ, ನೂತನ ಧ್ವಜಸ್ತಂಭ ಪ್ರತಿಷ್ಠೆ, ಉಮಾಮಹೇಶ್ವರ ದೇವರ ಸ್ಥಾಪನೆ, ಬ್ರಹ್ಮಕಲಶಾಭಿಷೇಕವು ಸರ್ವ ಭಕ್ತರ ಸಹಕಾರದಿಂದ ಸಂಪನ್ನಗೊಳ್ಳುತ್ತಿದೆ. ಸಂಪೂರ್ಣ ಶಿಲಾಮಯ ರಚನೆ ಮತ್ತು ವೈಶಿಷ್ಟ್ಯಪೂರ್ಣ ಚಕಿತತೆಯಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಇದೊಂದು ಅಪೂರ್ವ ಸನ್ನಿಧಿ. ಕೀರ್ತಿಶೇಷ ಶ್ರೀ ಶಿವರಾಮ್ ಶೆಟ್ಟಿಯವರ ದೂರದರ್ಶಿತ್ವ ಮತ್ತು ಪರ್ಯಾವಲೋಚನೆಯಿಂದ ಆರಂಭಗೊಂಡಿದ್ದ ಈ ದೇವಳದ ಜೀರ್ಣೋದ್ಧಾರ ಕೆಲಸಗಳ ಕೊನೆಯ ಹಂತದ ಜೀರ್ಣೋದ್ಧಾರ ಕಾರ್ಯವು ಮುಗಿದು ಲೋಕಾರ್ಪಣೆಗೊಂಡಿರುವುದು ಭಕ್ತರ ಸಂತಸವನ್ನು ಇಮ್ಮಡಿಗೊಳಿಸಿದೆ. ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಎನ್ನುವ ದಾಸೋಕ್ತಿಯಂತೆ ಮಹಾಗಣಪತಿ, ದುರ್ಗೆ, ಉಮಾಮಹೇಶ್ವರ ದೇವರ ಸಹಿತ ಶ್ರೀ ಲಕ್ಷ್ಮೀ ಜನಾರ್ದನ ದೇವರು ಲೋಕವನ್ನು ಪೊರೆಯುತ್ತಿರುವ ಭಕ್ತ ಬಂಧು. ದೇವಸ್ಥಾನದ ಈ ಎಲ್ಲ ಧಾರ್ಮಿಕ ಕಾರ್ಯಗಳ ಜೊತೆಗೆ ನಡೆಯುತ್ತಿರುವಂಥ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪರಮಪೂಜ್ಯ ಶ್ರೀಪಾದರಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿಕೊಂಡು ಉಪಸ್ಥಿತರಿರುವ ಎಲ್ಲ ಆಹ್ವಾನಿತ ಗಣ್ಯರಿಗೆ, ಭಕ್ತವೃಂದಕ್ಕೆ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ವೇದ ಎಂದರೆ ಜ್ಞಾನ, ಅದು ಭಗವಂತನ ಕುರಿತಾದ ಅರಿವು, ಜೀವನದ ಸತ್ಯ ದರ್ಶನ. ಇದನ್ನೇ ಭಗವಂತ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಎಂದಿರುವುದು. ಮನುಕುಲದ ದೀಪ ವೇದ ಘೋಷದಿಂದ ಕಾರ್ಯಕ್ರಮದ ಆರಂಭ. ಇದೀಗ ವಿಪ್ರೋತ್ತಮರಿಂದ ವೇದ ಘೋಷ. श्रीगुरुभ्यो नमः। हरिः ॐ। भद्रं कर्णेभिः शृणुयामदेवाः, भद्रं पश्येमाक्षभिर्यजत्राः, स्थिरैरङ्गैस्तुष्टुवांसस्तनूभिर्व्याशेम देवहितं यदायुः। ॐ स्वस्ति न इन्द्रो वृद्धश्रवाः, स्वस्ति न पूषा विश्ववेदाः, स्वस्ति नस्तार्क्ष्यो अरिष्टनेमिः, स्वस्ति नो बृहस्पतिर्दधातु। ॐ शान्तिः शान्तिः शान्तिः। हरिः ॐ। ಧನ್ಯವಾದಗಳು. ಅತಿಥಿ ದೇವೋಭವ ಇದು ಭಾರತೀಯ ಸಂಸ್ಕೃತಿ ದರ್ಶಿನಿ. ಸದಾ ಹೊಸ ಭರವಸೆಯನ್ನು ತರುವ, ಹೊಸ ಚೈತನ್ಯವನ್ನು ಕೊಡುವ ಎಲ್ಲ ಅತಿಥಿಗಳಿಗೆ ಆದರದ ವಂದನೆಗಳನ್ನು ತಿಳಿಸುತ್ತಾ ಉಪಸ್ಥಿತರಿರುವ ಸರ್ವರನ್ನು ಕೂಡ ಸ್ವಾಗತಿಸಲಿದ್ದಾರೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವ ಶ್ರೀ ರಾಮಚಂದ್ರ ನಾಯ್ಕ್ ಇವರು.
ಮಹತೋಬರ ಇರುವತ್ತೂರು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಇದರ ನೂತನ ಧ್ವಜಸ್ತಂಭ ಪ್ರತಿಷ್ಠೆ ಹಾಗೂ ಉಮಾಮಹೇಶ್ವರ ದೇವರ ಪ್ರತಿಷ್ಠೆಯ ಅಂಗವಾಗಿ ಇಲ್ಲಿ ನಡೆಯುತ್ತಿರುವಂತಹ ಈ ಒಂದು ಧಾರ್ಮಿಕ ಸಭೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವವರು ಪರಮ ಪೂಜ್ಯ ಸ್ವಾಮೀಜಿಯವರಿಯರಾದಂತಹ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ, ಸಂಪುಟ ನರಸಿಂಹಮಠ ಸುಬ್ರಹ್ಮಣ್ಯ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಚಿತ್ತೈಸಿ ನಮ್ಮೆಲ್ಲರನ್ನು ಅನುಗ್ರಹಿಸಲಿದ್ದಾರೆ. ಅವರ ಪಾದ ಚರಣಗಳಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಎಲ್ಲ ಭಕ್ತಗಣಗಳ ಪರವಾಗಿ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮೊಂದಿಗಿರುವವರು ಬೆಂಗಳೂರಿನ ಬಂಟ್ರ ಸಂಘದ ಅಧ್ಯಕ್ಷರು, ಲೆಕ್ಕ ಪರಿಶೀಲಕರಾಗಿರುವಂತಹ ಮುಳ್ಕಾಡು ಅಶೋಕ್ ಶೆಟ್ಟಿಯವರು. ಹಲವಾರು ಕಾರ್ಯಕ್ರಮದ ಬ್ಯುಸಿಯ ನಡುವೆಯೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಮುಂಬೈಯಲ್ಲಿ ಇದ್ದುಕೊಂಡು ಸದಾ ಊರಿನ ಬಗ್ಗೆ ಚಿಂತಿಸುತ್ತಿರುವಂತಹ ಎಳ್ಳಾರೆಯ ಭಾಗವತ ಬೆಟ್ಟು ಇಲ್ಲಿನ ಶ್ರೀಮತಿ ಚಂದ್ರಕಲಾ ನಾಯಕ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ತಂತ್ರಿವರಿಯರು ಆಗಿರುವಂತಹ ಕೆ ರಾಮಕೃಷ್ಣ ತಂತ್ರಿಗಳು ಕುಕ್ಕಿಕಟ್ಟೆ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಯೋಗೀಶ್ ಮಲ್ಯ ಇವರಿಗೂ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇಲ್ಲಿ ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನು ಭಕ್ತಗಣಗಳನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ದಿನ ಆಶೀರ್ವಚನ ನೀಡಲಿರುವ ಶ್ರೀಪಾದಂಗಳವರಿಗೆ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಫಲಪುಷ್ಪಗಳನ್ನು ಅರ್ಪಿಸಿ ಗೌರವಿಸುವರೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಯೋಗೀಶ್ ಮಲ್ಯ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಆಹ್ವಾನಿತ ಗಣ್ಯರಿಗೆ ಶಾಲನ್ನು ಹೊದಿಸಿ ವೇದಿಕೆಗೆ ಬರಮಾಡಿಕೊಳ್ಳುವರೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಯೋಗೀಶ್ ಮಲ್ಯ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಯೋಗೀಶ್ ಮಲ್ಯ ಇವರಿಗೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂಥ ಶ್ರೀ ನಾಗರಾಜ ಟಿ ಹೆಗ್ಡೆ ಅವರು ಶಾಲನ್ನು ಹೊದಿಸಿ ಬರಮಾಡಿಕೊಳ್ಳುವರೆ ವಿನಂತಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಆತ್ಮೀಯರೇ, ದೇವಾಲಯ ಮತ್ತು ವಿದ್ಯಾಲಯ ಇವೆರಡೂ ಒಂದು ಊರಿನ ಪ್ರಗತಿಯ ಉನ್ನತಿಯ ಕಣ್ಣುಗಳಿದ್ದಂತೆ. ವಿದ್ಯೆ ಬದುಕಿನ ದಾರಿಯನ್ನು ತೋರಿದರೆ ಆ ದಾರಿಯನ್ನು ಬೆಳಗುವ ದೀಪದಂತೆ ಭಕ್ತಿ. ಇರುವತ್ತೂರು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಇದರ ನೂತನ ಮತ್ತು ಶಾಸ್ತ್ರೀಯ ಧ್ವಜಸ್ತಂಭಕ್ಕೆ ದೇಣಿಗೆಗಳನ್ನು ನೀಡಿ ಈ ಪುಣ್ಯ ಕಾರ್ಯದಲ್ಲಿ ನಮ್ಮ ಜೊತೆಯಾದ ದಾನಿಗಳಿಗೆ ಗೌರವವನ್ನು ಅರ್ಪಿಸುವಂಥ ಹೊತ್ತು ರೂಪಾಯಿ 1 ಲಕ್ಷ ಮತ್ತು ಅದಕ್ಕಿಂತ ಅಧಿಕ ಮೊತ್ತವನ್ನು ನೀಡಿದ ದಾನಿಗಳು ಪರಮಪೂಜ್ಯ ಶ್ರೀಗಳಿಂದ ಫಲಮಂತ್ರಾಕ್ಷತೆ ಸಹಿತ ಕೃತಜ್ಞತಾಪೂರ್ವಕ ಸ್ಮರಣಿಕೆ ಹಾಗೂ ದೇವರ ಪ್ರಸಾದವನ್ನು ಸ್ವೀಕರಿಸುವರೆ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಪ್ರಶಾಂತ ಬೆಳ್ಳಿರಾಯ ಕಾರ್ಕಳ ಬೆಳ್ಳಿರಾಯ ಕುಟುಂಬಸ್ಥರ ಪರವಾಗಿ ವೇದಿಕೆಗೆ ಬಂದು ಸ್ವಾಮೀಜಿಯವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ನಮ್ಮ ದೇವಸ್ಥಾನದ ನೂತನ ಮತ್ತು ಶಾಸ್ತ್ರೀಯ ಧ್ವಜಸ್ತಂಭಕ್ಕೆ ದೇಣಿಗೆಗಳನ್ನು ನೀಡಿದ ದಾನಿಗಳು ಶ್ರೀ ಪ್ರಶಾಂತ ಬೆಳಿರಾಯ ಕಾರ್ಕಳ ಬೆಳಿರಾಯ ಕುಟುಂಬಸ್ಥರ ಪರವಾಗಿ ಶ್ರೀಮತಿ ಚಂದ್ರಕಲಾ ನಾಯಕ್, ಶ್ರೀ ಮುಳ್ಕಾಡು ಅಶೋಕ್ ಶೆಟ್ಟಿ, ಶ್ರೀ ಜಯರಾಮ್ ಶೆಟ್ಟಿಯವರು ಮುಳ್ಕಾಡು ಅಶೋಕ್ ಶೆಟ್ಟಿಯವರ ಹಿರಿಯ ಸಹೋದರ, ಹಾಗೆ ಮುಂದೆ ಶ್ರೀ ಸತೀಶ್ ಶೆಟ್ಟಿ ಕುತ್ಯಾರಬೇಡು, ಶ್ರೀ ಸತೀಶ್ ಶೆಟ್ಟಿ ಕುತ್ಯಾರಬೇಡು, ಶ್ರೀ ಗೋಪಾಲಕೃಷ್ಣ ಜೋಯಿಸ್ ಇರುವತ್ತೂರು, ಶ್ರೀ ಗೋಪಾಲಕೃಷ್ಣ ಜೋಯಿಸ್ ಇರುವತ್ತೂರು, ಜಯಲಕ್ಷ್ಮಿ ರಘುರಾಮನೆಲ್ಲಿ, ಜಯಲಕ್ಷ್ಮಿ ರಘುರಾಮನೆಲ್ಲಿ, ಧನ್ಯವಾದಗಳು. ಈ ಒಂದು ಪುಣ್ಯ ಕಾರ್ಯದಲ್ಲಿ ನಮ್ಮ ಜೊತೆಯಾದಂಥ ಎಲ್ಲ ದಾನಿಗಳಿಗೆ ಮತ್ತೊಮ್ಮೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಭಕ್ತ ಬಂಧುಗಳೇ, ಸುಬ್ರಹ್ಮಣ್ಯದ ಶ್ರೀ ಸಂಪುಟ ನರಸಿಂಹ ಮಠವು ಭಕ್ತರನ್ನು ಪೊರೆಯುವ ಸಲಹುವ ಆಧ್ಯಾತ್ಮಿಕ ಕೇಂದ್ರ. ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಹಲವು ಸಮಾಜಮುಖಿ ಮತ್ತು ಧಾರ್ಮಿಕ ಚಟುವಟಿಕೆಗಳ ಮೂಲಕ ದೇವರ ಸೇವೆಗೈಯುತ್ತಿರುವ ಸಾಧಕ ಸಂತ. ಅದರಲ್ಲೂ ನಮ್ಮೂರಿನ ಭಕ್ತ ವರ್ಗಕ್ಕಂತೂ ಶ್ರೀಗಳ ಮಾತನ್ನು ಆಲಿಸುವುದೆಂದರೆ ಒಂದು ಪುಳಕ ಮತ್ತು ಸಾರ್ಥಕ ಭಾವ. ಪೂಜ್ಯ ಶ್ರೀಗಳವರು ಈ ಧಾರ್ಮಿಕ ಸಭೆಯಲ್ಲಿ ಭಕ್ತ ವರ್ಗವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂಥ ಶ್ರೀ ಯೋಗೇಶ್ ಮಲ್ಯ ದಂಪತಿಗಳನ್ನು ಶ್ರೀಪಾದರು ಫಲಮಂತ್ರಾಕ್ಷತೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ರೂಪಾಯಿ 5 ಲಕ್ಷ ರೂಪಾಯಿಯ ದೇಣಿಗೆಯನ್ನು ಧ್ವಜಸ್ತಂಭದ ಈ ನಿರ್ಮಾಣ ಕಾರ್ಯದಲ್ಲಿ ಯೋಗೇಶ್ ಮಲ್ಯ ಅವರು ನೀಡಿದ್ದಾರೆ. ಅವರಿಗೆ ಭಕ್ತರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಪರಮಪೂಜ್ಯ ಶ್ರೀಪಾದರು ಆಶೀರ್ವಚನ ನೀಡಬೇಕಾಗಿ ತಮ್ಮಲ್ಲಿ ಭಕ್ತಿಪೂರ್ವಕ ವಿನಂತಿ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರ ಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಲಾಭಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಭವಃ ಯೇಷಾಂ ಇಂದೀವರಶ್ಯಾಮಃ ಹೃದಯಸ್ಥೋ ಜನಾರ್ದನಃ.
ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಒಂಜಿ ಪೆತ್ತನು ಮಲ್ಲ ಕಂಡಡು ಕಟ್ಟುವ ನಮ ಒಂಜಿ ಗುಂಟ ಪಾಡ್ದು ಕೊಂಚ ಬಲ್ಲು ಪಾಡ್ದು ಉದ್ದದ ಬಲ್ಲು ಪಾಡ್ದ ಹೆಚ್ಚು ದೂರ ಮೇರೆ ಪುರಾಪುಂಡು ಪಂದು ಕಟ್ಟುವ. ಆ ಪೆತ್ತ ಏತು ದೂರ ಬಲ್ಲುಂಡು ಆತು ದೂರ ಪುರ ಮೇದು ಬಯ್ಯದಾನಾಗ ಬತ್ತಟ್ಟು ಗುಂಟದ ಮುದೆಲ್ಲೆಡೆ ಜೆಪ್ಪುಂಡುಗೆ ದಯಕೊಂಡು ಆ ಒಂಜಿ ಖುಷಿ ಉಂಡು ಒಂದು ಅಂಚ ಈ ಊರುಡು ಪುಟ್ಟುದು ಏತೋ ಜನಕ್ಕೂ ವಾವಾ ಊರುಗು ಪೋತೀರಿ ಅನ್ಲ ಸೇರಿದೆ ಆಂಡ ಗುಂಟದ ಮುದೆಲ್ಡೆ ಜೆತ್ತನ ಕಾಪನ ಸಮಾಧಾನ ಬಕ್ಕವಲ್ಪಲಾಪುಜಿ ಅಂಚ ಈ ಊರಿಗೂ ಬಂದಾಗ ಆಪನ ಒಂಜಿ ಸಂತೋಷ ನೆಮ್ಮದಿ ಸಮಾಧಾನ ಒಲ್ಪಲ ತಿಕ್ಕಂದಲಕ್ಕಿತ್ತನ ಅಂಚ ಅದು ಈ ಜಾಗಕ್ಕೆ ಬರ್ರೆ ಮಸ್ತ್ ಖುಷಿಯಾಂಡು. ಈ ದೇವಸ್ಥಾನ ಒಂಜಿ ಕಾಲಡ್ ಭಾರಿ ಮಲ್ಲ ಒಂಜಿ ವ್ಯವಸ್ಥಿತವಾದಿತ್ತಿಚ್ಚಿ ಅಂಡ ಜನಾರ್ದನ ದೇವರನ ಸನ್ನಿಧಾನ ಮಲ್ಲ ಎಂಕುಲು ಎಲ್ಲೇ ಇಪ್ಪನಾಗ ಮತ್ತೆ ಉಪಕರ್ಮಗೆ ಎಡೆಗೆ ಬರೋಡಿತ್ತಂಡು. ಉಪಕರ್ಮ ವರ್ಷಗೊರ ಆಪನ ನೂಲ ಮದ್ಮೆ ಆಯ್ಬೇಕು ಆಪನ ಉಪಕರ್ಮಗೆ ಮುಲ್ಪೆ ಬತ್ತದು ಮುಲ್ಪನೇ ಎಂಕುಲು ಉಪಕ್ರಮ ಮಲ್ತೊಂದಿತ್ತ. ಆ ಕಾಲಡ್ ದೇವಸ್ಥಾನದ ಅಂಗರಡು ಪಜೀರ್ ಬುಲಿದಿತ್ತಂಡಲ್ಲ ಜನಾರ್ದನ ದೇವರ ಒಂಜಿ ಮಲ್ಲ ಮಾಮಲ್ಲ ಮಹತ್ವ ಇತ್ತುಂಡು. ಅವು ದೇವರನ ಸನ್ನಿಧಾನ ಮಲ್ಲನೆ ದಿನಾಲ ಬರ್ಪನ ತಾದಿ ಒಂದು ದಯಪಂಡ ಎಳ್ಳಾರ ಶಾಲೆ ಪೋನಾಗ ಎಡೆ ಬರಂದೆ ಪೋರ ಸಾಧ್ಯನೇ ಇಜ್ಜಿ ಈ ಅಂಗನಡೆ ಪೋಡು. ದೇವರನ ಸನ್ನಿಧಾನ ಅವು ಮಾತದಿಕ್ಕಡ್ಲ ಉಂಡು ಒಂದು ನಮ್ಮ ನಂಬಿಕೆ. ಅಣುರೇಣ ತೃಣಕಾಷ್ಟಗಳಲ್ಲಿ ಪರಿಪೂರ್ಣ ಗೋವಿಂದ ಪಂಡ ಪದ್ಯ ಉಂಡು. ದೇವರಿಪ್ಪಂದನ ಜಾಗೆ ಇಜ್ಜಿ ಈ ಮೈಕಡ್ಲ ಉಳ್ಳೇರಿ ಈ ತಟ್ಟೆಡ್ಲ ಉಳ್ಳೇರಿ ಕಲ್ಲಡ್ಲ ಉಳ್ಳೇರಿ ಮನೆ ಮಾತದಿಕ್ಕಡೆ ದೇವರು ಉಳ್ಳೇರಿ ಅಂಚ ಇಪ್ಪನಾಗ ಮಾತದಿಕ್ಕಲ ಬ್ರಹ್ಮ ಕಲಶ ಮಲ್ಪೋಡ ಈ ಕಂಬಗೆ ಈ ಕಲ್ಲಿಗೆ ಮಣ್ಣಿಗೆ ಮಾತದಿಕ್ಕಲ ಬ್ರಹ್ಮ ಕಲಶ ಮಲ್ಪೋಡ ದೇವರನ ಸನ್ನಿಧಾನಗೋಸ್ಕರ ಅದಕ್ಕೆ ಅಗತ್ಯ ಇಜ್ಜಿ ದಾಯಕ ಪಂಡ ನಮಕ್ ಮಾತ ಗೊತ್ತಿಪ್ಪುಂಡು ಜ್ವಾಲಾಮುಖಿ ಪಂಡ್ ಮಾಮಲ್ಲ ಪರ್ವತಡು ಪೂರ ತೂ ಜಿಂಜಿದಿಪ್ಪುಂಡು ಅವು ಸ್ಫೋಟ ಅನಗ ಉರ್ಕಾರದು ಬರ್ಪುಂಡು ಆ ತೂ ಸಮುದ್ರದ ಅಡಿಟು ಒಡವಾನಲ್ಲ ಅಂದುಂಡು ಭಾರಿ ಪ್ರಭಾವ ಇತ್ತನ ಒಂಜಿ ತೂ ಅವು ಸ್ಫೋಟ ಆದ್ಪುಂಡ ಸುನಾಮಿ ಲೆಕ್ಕ ಇತ್ತನ ಮಲ್ಲ ಮಲ್ಲ ದುರಂತಲು ಪುರ ಅವರೇ ಶುರು ಆಪುಂಡು ಕಡಲ ಮೀರಿದು ಬರ್ಪುಂಡು ಊರೂರು ಮುರ್ಕೊಂಡು ಇಂಚ ಮಾತಾಪುಂಡು ಅಂಚ ಅಗ್ನಿ ಪಣಪುನ ನೀರಿಡ್ಲ ಉಂಡು ಗುಡ್ಡೆಡ್ಲ ಉಂಡು ಮಾತದಿಕ್ಕಡ್ಲ ಉಂಡು. ಆ ಅಗ್ನಿನ ನಮ್ಮ ಕಾಪಾಡು ಹಾಕಿಂಡ ಬಡ್ಚಿ ಈಗ ಸ್ವಯಂ ರಕ್ಷಣೆ ಮಲ್ಪನ ತಾಕತ್ತುಂಡು. ಮಾತದಿಕ್ಕಡ್ಲ ಅಗ್ನಿ ಜಿಂಜಿದಿಪ್ಪರೆ ಯಾವ ಅವೇನು ಕಾಪರೆಗೋಸ್ಕರ ಅದು ನಮ್ಮ ಜವಾಬ್ದಾರಿ ದಾಲಜ್ಜಿ ಅವನೇ ರಕ್ಷಣೆ ಮಲ್ಪನ ತಾಕತ್ತು ಐಕೊಂಡು ಆಂಡ ಆಯ್ತು ಒಂಜಿ ಭಾಗನ ನಮ್ಮ ಕಣತದ ಇಲ್ಲವಲ್ಲ ಇದೀಯಾ ಅಂದಾಂಡ ಕತ್ತಲೆ ಬೂರ್ನಾಗ ಬಲ್ಪ ಅವರೇ ಬೋಡು ಅಟಿಲ್ ಮಲ್ಪರೆ ತೂ ಬೋಡು ಪಣದಿದೀಯಾ ಅಂದಾಂಡ ಆನಿಡಿದ ಬೊಕ್ಕ ಆ ತೂನು ತೆಕ್ಕಂದ ಲೆಕ್ಕ ಕಾಪನ ಜವಾಬ್ದಾರಿ ನಮ್ಮ ಮಿದ್ದು ಬರ್ಪುಂಡು. ಅವು ತೆಕ್ಕದು ಪೋಂಡ ಇಲ್ಲಿ ಕತ್ತಲೆ ಅವು ಜೋರಾದ ಅರ್ಲಂಡ ಇಲ್ಲಿ ಪೊತ್ತದು ಪೋವು ಅಂಚಾದ ಅವಿನ ಎಂಚ ಬೋಡು ಅಂಚನೇ ಕಾಪನ ಜವಾಬ್ದಾರಿ ನಮ್ಮ ಮಿತ್ತು ಬರ್ಪುಂಡು. ಎಂಚ ಬಲ್ಪು ಅರ್ಲೊಂದಿತ್ತುಂಡಲ್ಲ ಐಟ್ ಬತ್ತಿಟ್ಟು ಕರಿ ಕಟ್ಟನಿಂದ ಅಂಡ ಬಲ್ಪು ಮಂದ ಆಪುಂಡು ಅಥವಾ ಬತ್ತಿಯೇ ಪೊತ್ತದು ಪೋಂಡ ಬಲ್ಪೆ ಇಪ್ಪುಜಿ ಅಥವಾ ಬತ್ತಿ ಉಂಡು ಎಣ್ಣೆ ಇಂದು ತೂ ಅರ್ಲೊಂದು ಉಂಡು ಅಂಡಲ್ಲ ಎಣ್ಣೆ ಖಾಲಿಯಾದ ಪೋಂಡ ಬಲ್ಪು ಬರಪುಜಿ ಅಪನಗ ಅವೇನು ಕಾಲ ಕಾಲ ರಕ್ಷಣೆ ಮಲ್ಪನ ಜವಾಬ್ದಾರಿ ನಮಟ ಉಂಡಿ ಎಂಚನ ಅಂಚ ದೇವರ ಮಾತದಿಕ್ಕಡೆ ಜಂಜಿದ ನಗಲು ದೇವರಿ ಪಂದನ ಜಾಗೇ ಇಜ್ಜಿ ಅಂಚಿನ ದೇವರಿನ ಭಾಗನ ಅಂಶನ ಕಣತದ ನಮ್ಮ ಹಿರಿಯರ ನಗಲು ಒಂಜಿ ದಿಕ್ಕಲು ಪ್ರತಿಷ್ಠೆ ಮಲ್ತೀರು ದಯ ಪಂಡ ಆ ಊರ್ದಾಗಲಿಗೆ ಈ ದೇವತಾ ಪ್ರತಿಷ್ಠೆ ಹಿಡಿದ ಅವರ ಶ್ರೇಯಸ್ಸಾಪುಂಡು ಪಂಡು ಆಗಲ್ನ ದಿವ್ಯಜ್ಞಾನ ನಾಡದು ಬರ್ತದೆ ತೇರಿದು ಬರ್ತದೆ ದಯ ಪಂಡ ಆಗ್ಲಿಗೆ ಆ ತಾಕತ್ತಿತ್ತಂಡು ದೇವತೆಲಿಗೆ ಮತ್ತೆ ದೇವಸ್ಥಾನನೇ ಬಡ್ಚಿಗೆ ಆಗಲು ವ್ಯಾಪ್ತೋಪಾಸಕರ ನಡೆದವರ ಮಾತದಿಕ್ಕಡ ದೇವರ ಚುಂಜಿದಿನೇ ಕಣ್ಣು ಬಿಟ್ಟು ಮಾತದಿಕ್ಕಡ ದೇವರ ಚೋಜಂದಿತ್ತೀರ ಅನ್ನದಾರ ದೇವರನ್ನ ಉಪಾಸನೆಗೋಸ್ಕರ ಅದು ನಮ್ಮಲಕ ಆಗಲಿಗೆ ದೇವಸ್ಥಾನದ ಅಗತ್ಯ ಬತ್ತಿಜಿ ಐದು ಬಕ್ಕದ ಋಷಿಮುನಿಕಲ್ಲಾಗಲ ಪರಂಪರೆ ಎಂಚ ಪಂಡ ಆಗಲಿಗಲ ದೇವಸ್ಥಾನ ಬೋಡಾಯಿಜಿ ದಯಾಗ ಪಂಡ ಆಗಲ್ನ ಮನಸ್ಸುಡು ಏತು ಶಕ್ತಿ ಇತ್ತುಂಡು ಪಂಡ ಆಗಲು ಕಣ್ಣು ಮುಚ್ಚಿದ ಧ್ಯಾನ ಮಲ್ತಂಡ ದೇವರ ಆಗಲ್ಲ ಮನಸ್ಸುಡು ದರ್ಶನ ಕೊರೊಂದಿತ್ತೆ ನಡೆದವರ ಆಗ್ಲಿಗಲ ದೇವಸ್ಥಾನದ ಅಗತ್ಯ ಬತ್ತಿಜಿ ಬೊಕ್ಕ ಏರಗ್ ಬೋಡು ಪಂಡ ನಮ್ಮಲಕ ಇತ್ತಿನಗ್ಲಿಗೆ ಬೋಡಾಂಡು ದಯಾಗ ಪಂಡ ನಮ್ಮ ಕಣ್ಣು ಬುಡ್ಡಲ ನಮಕ ದಾಲ ತೋಜುಜಿ ದೇವೇರೆ ಕಣ್ಣು ಮುಚ್ಚಿಂಡ ಬೊಕ್ಕಲ ಒಂತೆ ಅಪಾಯನೆ ದಯಾಗ ಪಂಡ ಕಣ್ಣು ಬುಡ್ಡ ಎದುರದ ಮಾತ್ರ ತೋಜು ಕಣ್ಣು ಮುಚ್ಚಿದ ಒಲ್ಪಲ್ಪದರ ತೋರಸುರು ಅప్పుడు ದೇವರಂಜಿ ಬಗೆ ಬಿಡುದು ಅಂಚ ಇಪ್ಪನಾಗ ನಮಕ್ ಕಣ್ಣು ಮುಚ್ಚಿನ ಗಾಂಡಲ ದೇವೇರು ತೋಜುಡು ಅಂದಾಂಡ ಮನಸ್ಸಿಗೆ ಒಂಜಿ ತರಬೇತಿ ಬಿಡು ಒಂಜಿ ಅಭ್ಯಾಸ ಆವಡು ಮನಸ್ಸಿಗೆ ದೇವರನ್ನ ಚಿಂತನೆ ಮೇಲೆ ಒಂಜಿ ಅಭ್ಯಾಸ ಆವಡು
ಅಭ್ಯಾಸ ಆವಡು ದಂಡ ದಾನಿ ಮಲ್ಪಡು ಕೆಂಡ ದೇವರನ್ನ ಪ್ರತಿ ಕಡೆ ದೇವರನ್ನ ಉಪಾಸನೆ ಮಲ್ಪರೆ ಕಲ್ಪಡು ನಮ್ಮ ಅದಕ್ಕೋಸ್ಕರ ಅದು ಪ್ರತೀಕೋಪಾಸನೆ ಮೂರ್ತಿ ಪೂಜೆ ಪಂಪನ ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಬುಲಿದು ಬತ್ತನ ಒಂಜಿ ಸಂಪ್ರದಾಯ ತಾಯಿಗೆ ಪಂಡ ಮನಸ್ಸಿಡು ಯಾಪಾಂಡಲ ದೇವರನ್ನ ನೆನಪಡು ಒಂದು ತೋಜಿಂಡ ಕಣ್ಣು ಮುಚ್ಚಿದ ಧ್ಯಾನ ಮಲ್ಪನಗ ಆ ಧ್ಯಾನಸ್ಥವಾಯನಂಚಿತನ ರೂಪ ಉಂಡತ ಅವಲ್ಪ ಮೂಡ್ದು ಬರೋಡು ಅಂದಾಂಡ ಕಣ್ಣು ಬುಡ್ದು ತೂದು ತೂದು ದೇವರನ್ನ ಮೂರ್ತಿನ ತೂದು ತೂದು ಅಭ್ಯಾಸ ಅಂಡ ಕಣ್ಣು ಮುಚ್ಚಿನಗಲೆ ಅವೇರೇ ತುವರೆ ಸಾಧ್ಯ ಉಂಡು ಪಂಪನ ಕಾರಣಗೋಸ್ಕರ ಅದು ಪ್ರತಿಮಾಸು ಅಲ್ಪಬುದ್ಧೀನಾಂ ಅಲ್ಪಬುದ್ಧಿ ಇತ್ತನ ನಮಕ ಮಾತ ಉಪಾಸನೆ ಮಲ್ಪರೆ ಪ್ರತಿಮೆದ ಮೂಲಕ ದೇವರನ್ನ ಸನ್ನಿಧಾನ ನಮಗೆ ಒದಗಾದಕ್ಕೆ ಹಿರಿಯರು ಅಂಚ ಇಪ್ಪನಾಗ ನಮ್ಮ ಹಿರಿಯರ ನಗಲಿಗೆ ಮಾತ ಋಷಿಕಲ್ ನಗಲಿಗೆ ತಪಸ್ಸುಲೆಗೆ ಪುರೆ ಅಂಚ ಪಂಡ ಪರಿವ್ರಾಜಕ್ಕೆ ಇರಂದು ಪುದಾರ ಆಗಲು ತಿರುಗೊಂದೇ ಇಪ್ಪುನು ಆಗಲು ಒಂತಿನಲ್ಪ ಒಂತಾರೆ ಬಲ್ಲಿ ಅಂಚಿನಗಲೆಗೆ ಯೋಗಿಲೆಗೆ ಪರಿವ್ರಾಜಕೆರೆಗೆ ತಿರುಗೊಂದೇ ಪೋನಗ ಕೆಲವು ದಿಕ್ಕಡು ಒಂಜಿ ಮನಸ್ಸಿಗೆ ಮಲ್ಲ ಸಮಾಧಾನ ತಿಕ್ಕುನ ಜಾಗ ತೋಜೊಂದಿತ್ತಂಡು ಒಲ್ಪ ಸಹಜವಾಯಿನಂಚಿತ್ತನ ಆ ಮನಸ್ಸಿಗೆ ಸಂತೋಷ ಕೊರಪನ ನೆಮ್ಮದಿ ಕೊರಪನ ಗುಣ ಉಂಡ ಆ ಜಾಗಡಗಳು ಮಸ್ತು ಬರ್ತು ಧ್ಯಾನ ಮಲ್ತೊಂದಿತ್ತೇರು ಒಲ್ಪ ಪಿಲೀಲ ಪೆತ್ತಲ ಒಟ್ಟಿಗೆ ನೀರು ಬರ್ರೆ ಬರುವ ಅಲ್ಪ ಮನಸ್ಸಹಜವಾಯಿನಂಚಿತ್ತನ ವೈರ ಪೋಪುಂಡು ಒಂದು ಲೆಕ್ಕ ದುರ್ಗುಣಲ ಬರ ತೋದು ಸಹಜವಾಯಿನಂಚಿತ್ತನ ಶಾಂತಿ ತಿಕ್ಕುನ ಜಾಗ ಒಂದು ಲೆಕ್ಕ ಅಂಚಿನ ಅದ್ಭುತವಾಯಿನಂಚಿತ್ತನ ಜಾಗಡು ಮಾತ ನಮ್ಮ ಹಿರಿಯರ ನಗಲು ಧ್ಯಾನಸ್ಥರಾದಿತ್ತೊಂದು ಅಲ್ಪಡದ ಲೆಕ್ಕದ ಕುಣಂಜಿ ದಿಕ್ಕು ಪೋನಾಗ ಆ ಊರ್ದಗಲಿಗೆ ವಾ ರೀತಿದ ಮೂರ್ತಿನ ಉಪಾಸನೆ ಮಲ್ಪಡಿದ್ದವರ ಅಗಲ ಮನಸ್ಸಿಗೆ ಶ್ರೇಯಸ್ಸಾವು ಬದುಕಿಗೆ ಶ್ರೇಯಸ್ಸಾವು ಒಂದು ಯೋಚನೆ ಮಲ್ತದೆ ಅಂಚಿನ ಒಂದು ಸ್ವರೂಪನಾಗಲು ಚಿಂತನೆ ಮಲ್ತದೆ ನಮಕೊಂದು ಮೂರ್ತಿ ರೂಪದ ಪ್ರತಿಷ್ಠೆ ಮಲ್ತದ ಕುರಿತು ಪೋಂದಿತ್ತೀರಗಳು ಅಂಚ ಈ ಊರುಳ್ಳ ಮಾಮಲ್ಲ ತಪಸ್ವಿ ಆಯ್ನಂಚಿತ್ತನ ಸಂತೀರ್ಣಗಳು ಬರ್ತದೆ ಮುಲ್ಪ ನಮಗೆ ಜನಾರ್ದನ ದೇವರನ್ನ ಪ್ರತಿಷ್ಠೆ ಮಲ್ತದ ಕುರಿತು ಪೋಯರು ಬೆರಡೂರುಡು ಹೆಬ್ರಿಡು ಇರುವತ್ತೂರು ದೇವಸ್ಥಾನದ ಜನಾರ್ದನ ದೇವರನ್ನ ಅಥವಾ ಅನಂತ ಪದ್ಮನಾಭ ದೇವರನ್ನ ಒಂದು ಮಾತ ಸ್ವರೂಪ ಮಾತ ಒಂಜೆ ಸಂಬಂಧಪಟ್ಟನ ಈ ಪ್ರಾಂತದಗಳಿಗೆ ಈ ಉಪಾಸನೆ ನಡೆದ ಅವರ ಬದುಕಡೆ ಶ್ರೇಯಸ್ಸಾಪುಂಡು ಪಂಡು ನಮ್ಮ ಹಿರಿಯರಗಳು ಚಿಂತನೆ ಮರೆದು ಕೊಡ್ತಾನೆ ಒಂದು ಸನ್ನಿಧಾನ ಅಪಂಡ ಎಂಚ ಮುಖಿಯಾದಿತ್ತನ ಒಂಜಿ ತೂನು ಕೊಣತದ ನಮ್ಮ ದೀ ಬೊಕ್ಕ ಅವಿನೆಂಚ ಕಾಪನ ಜವಾಬ್ದಾರಿ ನಮ್ಮ ಮಿತ್ತು ಬರ್ಪುಂಡ ನಮ್ಮ ಹಿರಿಯರಗಳು ವ್ಯಾಪ್ತವಾಯಿನಂಚಿತನ ದೇವರನ ಒಂಜಿ ಸ್ವರೂಪನ ಮುಲ್ಪ ದೀ ಬೊಕ್ಕ ಆ ನಡೆದು ಬೊಕ್ಕ ನಮ್ಮ ಜವಾಬ್ದಾರಿ ಆ ಸನ್ನಿಧಾನ ತೆಕ್ಕರೆ ಬಲ್ಲಿ ಊರು ಕತ್ತಲೆ ಅವು ಕೋಪ ಬತ್ತಂಡ ಊರು ಪೊತ್ತದು ಪೋವ ನಡೆದವ್ರು ಅವು ಏತ್ ಬೋಡ ಅತೇಟೇ ಅವೇನು ತೂ ಒಂದು ಬರ್ಪನ ಜವಾಬ್ದಾರಿ ನಮ್ಮಟ ಉಂಡು ಅಂಚಾದೆ ದೇವಸ್ಥಾನ ಅವಿನ ಜೀರ್ಣೋದ್ಧಾರ ಮಲ್ಪಡು ದೇವರನ್ನ ಪ್ರತಿಷ್ಠೆ ಮಲ್ಪಡು ಅಷ್ಟಬಂಧ ಬ್ರಹ್ಮಕಲಶ ಒಂದು ಪುರ ದೇವರಿನ ಸನ್ನಿಧಾನ ಕಾಪನ ಒಂಜಿ ವ್ಯವಸ್ಥೆ ಒಂಜಿ ದೇವಸ್ಥಾನ ಒಂಜಿ ಆಯಬೋಡು 1000 ಕಟ್ಟ ವರ್ಷ ಆಯಿ ಕೂಡಲೇ ಸೂರ್ಯನ ಗತಿ ಬದಲಾವಣೆಗೆ ಬಂತೆ ಆಯನ ವ್ಯತ್ಯಾಸ ಅವಧಿ ಪರಲ್ಲ ಪಾಪು ಅಪನಗ ಆಯನ ಕರೆಕ್ಷನ್ ಮಲ್ಪಡು ಅಥವಾ ಅವಿನ ಸರಿಪಡಿಸಾವಡು ಒಂದೇನು ಮಾತ ನಮ್ಮ ಹಿರಿಯರನಾಗಲು ಕೊಡ್ತಾನೆ ಜವಾಬ್ದಾರಿ ನಮಕ್ಕೆ ಅಂಚಾದ ದೇವರಿನ ಸನ್ನಿಧಾನ ನಮಕ್ಕೆ ಕೊಡ್ತೇವೆ ಸನ್ನಿಧಾನದ ಅನುಗ್ರಹ ನಮಕ್ಕೆ ಬೋಡು ಉಂದಾಂಡ ಕಾಲ ಕಾಲಗೆ ಇವು ವಿಧಿವಿಧಾನಗಳು ನಡಪಡ ಅವಿನ ನಡಪಡ ಒಂದು ಬರ್ಪನ ಜವಾಬ್ದಾರಿ ನಮ್ಮ ತೆರೆತ ಮಿತ್ತು ಉಂಡು ಅಂಚಾದ ಮುಲ್ಪಲ ಒಂಜಿ ಸನ್ನಿಧಾನ ಅಪೂರ್ವವಾಯಿನಂಚಿತನ ಇತ್ತುಂಡು ನಮಕ್ಕೆ ಮಾತ ಭಂಗ ಬಂದಾಗಲ್ಲ ಆ ದೇವರ ರಕ್ಷಣೆ ಕೊಡ್ತೇವೆ ಕಾಲಪೂರ್ನಗ ಆ ದೇವಸ್ಥಾನ ನನಲ ಪುರ್ಲಾವಡೊಂದು ತೋಜಿದ್ದು ಬರ್ತದೆ ಶಿವರಾಮ್ ಶೆಟ್ಟರ್ನ ಮುಕ್ತೇಶ್ವರಿಕೆಡು ನಮ್ಮ ಯಾಪಲ ಎಣ್ಣಂದ್ರೆ ಸಾಧ್ಯಕ್ಕೆ ಇತ್ತನ ಒಂಜಿ ರೀತಿಯ ಸ್ವರೂಪ ಈ ದೇವಸ್ಥಾನಕ್ಕೆ ತಿಕ್ಕೊಂಡು ಆಯಬದ್ಧವಾದ 1000 ಕಟ್ಲ ವರ್ಷಗಳ ಅಳಿದ ಅಂತ ಲೆಕ್ಕ ಇತ್ತನ ಕಲ್ಲದನೇ ಒಂಜಿ ದೇವಸ್ಥಾನ ಉಂಡು ಮಲ್ತದೆ ಅಲ್ಪ ದೇವರನ್ನ ಸನ್ನಿಧಾನ ಪ್ರತಿಷ್ಠೆ ಮಲ್ತದೆ ನೀನು ಮಾತ ಪುರ್ಲು ಕಂಟು ಮಲ್ಪನ ಒಂಜಿ ಅವಕಾಶ ನಮ್ಮ ಊರದಾಗ್ಲೆಗೆ ಒಂಜಿ ನಿರ್ದಿಷ್ಟವಾಯಿನ ಚಿತ್ರನ ನೇತೃತ್ವ ತಿಕ್ಕ ನಡೆದವರ ನಮಗೆ ಭಾರಿ ಸಂತೋಷ ಉಂಡು ಒಲ್ಪಲ ಇಂಚಿನ ದೇವಸ್ಥಾನ ಇಜ್ಜಿ ಬಣ್ಪನಾಥ ಹೆಮ್ಮೆಲೆ ನಮಕುಂಡು ಅಂಚಿನ ಈ ಜಾಗಡು ದೇವರಿನ ಸನ್ನಿಧಾನ ಸಮೃದ್ಧಿ ಆದಿಪ್ಪೋಡು ನಮ್ಮ ಯಾಪ ಮಸ್ತ್ ಬಡಪತ್ತಡಿತ್ತನ ಅಪನಗ ಮಾತ ನಮಕ್ ದೇವಸ್ಥಾನ ಜೀರ್ಣೋದ್ಧಾರ ಮಲ್ಪಡು ಪಂಪನ ಅನಿವಾರ್ಯತೆ ಇತ್ತಿಜಿ ನಮ್ಮ ಎಲ್ಲೇ ಇಪ್ಪನಾಗ ಒಂಜಿ ಪೆರತಮ್ಮದ ಮೊದಲ್ಡೆ ಒಂಜಿ ಕಲ್ಲದ ತುಂಡನ್ನು ತೋಚ್ಪಾದೆ ಅಥವಾ ಮಣೆ ಮಂಚನ ತೋಚ್ಪಾದೆ ಒಂದೇ ನಮ್ಮ ನಂಬುದನ ವರ್ತೆ ಒಂದೇ ನಮ್ಮ ನಂಬುದನ ಕಲ್ಕುಡೆ ಒಂದೇ ನಮ್ಮ ನಂಬುದನ ನಾಗಬನ ಪಡೆದ ನಮ್ಮ ತೋಜಿಂಡ ನಮ್ಮ ಶ್ರದ್ಧೆಡ ಅಡೆಗೆ ಅಡ್ಡಪುಡಾಡೊಂದಿತ್ತ ಅಂಡ ಕಾರ್ಯಕ್ರಮಣ ನಮಕ್ ಮಾತ ಅನುಕೂಲ ಅವರ ಹೆಸರುವಾಂಡೆ ನಮ್ಮ ಮಾತ ಮಸ್ತ್ ಬೆನರ ಹೆಸರು ಮಲ್ತ ನಮ್ಮ ಮಾತ ಮಲ್ಲಮಲ್ಲ ಇಲ್ಲತ ದನಿಕುಲಾಯ ನಮ್ಮ ಇಲ್ಲಿನ ಪೊರ್ಲು ಕಟ್ಟರೆ ಹೆಸರು ಮಲ್ತ ಇತೆ ಪ್ರಶ್ನೆ ತೂನಗ ತೋಜುಂಡು ನಿಗುಲು ಬಾರಿ ಪೊರ್ಲುದ ಇಲ್ಲಡುಲ್ಲರೆ ದೇವಸ್ಥಾನ ದೈವಸ್ಥಾನ ನಾಗಬನ ಮಾತ ಪರತ್ತಾದೇ ಉಂಡು ನಿಗ್ಲಿಗೆ ದೋಷ ಉಂಡು ಒಂದು ಇತೆ ತೋಜುಂಡು ನಮ್ಮ ಬಡಪತ್ರಿ ಪನಗ ದೇವರದಾಲ ಮಲ್ಲ ಸಮೃದ್ಧಿ ಮಲ್ತು ಕೊಡ್ಲೆ ನಿಗುಲು ಉಪಾಸಕರುಂಡಲ್ಲ ಮಲ್ಲ ಎಂಕೊಂಜಿ ಮಲ್ಲ ದೇವಸ್ಥಾನ ಕೊಡ್ತಂದು ಯಾಪಲ ಕೇಳಿದೀರು ಅಣ್ಣ ನಮ್ಮ ಯಾಪ ನಮ್ಮ ಉದ್ಧಾರ ಅವರ ತುಯ್ಯನ ನಮಕ್ ಬೊಡಾಯಿನಾಥ ಮಲ್ಲ ಮಲ್ಲ ವ್ಯವಸ್ಥೆ ಮಲ್ತೊಂಡನ ಅಪನಗ ಊರ್ದ ದೇವರನ ಇಲ್ಲದ ದೈವನ ಅಥವಾ ಇಲ್ಲದ ನಾಗಬನನ ನಮ್ಮ ಅಂಚನೆ ಬುಡಿಯ ಅಂತಾಂಡ ಮಲ್ಲ ದೋಷ ಅದು ತೋಜಿದು ಬರ್ಪುಂಡು ಅದಕ್ಕೋಸ್ಕರ ಅವಿನ ಮಾತ ಉದ್ಧಾರ ಮಲ್ಪಡು ಅವು ಪೊರ್ಲು ಕಂಟು ಇಪ್ಪೋಡು ಪಣಪನ ನಮ್ಮ ಹಿರಿಯರ ನಗನ ಸಂದೇಶ ಭಾಗವತನೊಂಜಿ ಪಾತ್ರ ಪಣ್ಪುಂಡು
ದಾನೆ ಪಂಡ ಒಂಜಿ ಮಲ್ಲ ಮರ ಉಂಡು. ಆ ಮರಟ ಬೊಡಾಯಿನಾಥ ಪೂ ಪರಂದು ಜಿಂಜೋಡು ದಾಂಡ ದಾನಿ ಮಲ್ಪೊಡು. ಮರದ ತರೇಗೆ ನೀರು ಮೈತಿನ ಪ್ರೇಜನ ಇಜ್ಜಿಗೆ ಮರದ ಮುದಲಿಗೆ ನೀರು ಮೈತಂಡ ತನ್ನ ಆತಕ್ಕೆ ಮರದ ತರೇಟು ಬೊಡಾಯಿನಾಥ ಪೂ ಪರಂದು ಜಿಂಜಿದು ಇರ ಪಚೆ ಪಚ್ಚೆ ಆದಿತ್ತು ಪೊರ್ಲು ತೋಜುಂಡಿಗೆ ಅಂಚ ನಮ್ಮ ಮಾತ ಮರತ ಗೆಲ್ಲು ಬೆಲ್ ಇತ್ತಲಕ ಮರದ ಮುದೇಲು ಪಂಡ ಊರದ ದೇವಸ್ಥಾನ ದೈವಸ್ಥಾನ ಆಗಮನ ಅಪನಗ ಈ ಜಾಗನ ಸಮೃದ್ಧಿ ಮಲ್ತಂಡ ಭಕ್ತಿದ ನೀರಿನ ಅಡೆಗೆ ಪರಪಾಂಡ ತರೆ ಪೊರ್ಲುಡೆ ತೋಜುಂಡಿಗೆ ನಮ್ಮ ಮಾತ ಪೊರ್ಲುಡೆ ಇಪ್ಪುಗೆ ಅಂಚಾದೆ ನಮ್ಮ ಬದುಕಿಗೆ ಶ್ರೇಯಸ್ಸಾವಡು ಒಂದು ಅಡ್ಡ ಜನಾರ್ದನ ದೇವರ ಸನ್ನಿಧಾನ ಉದ್ಧಾರ ಮಲ್ಪನ ಅಗತ್ಯ ಇತ್ತುಂಡು. ಜನಾರ್ದನ ದೇವರಿಗೆ ಒಂದು ಅನಿವಾರ್ಯ ಆತ್ತು. ಜನಾರ್ದನ ದೇವರ ಮುಲ್ಪ ಇಪ್ಪುನತ್ತು ಬೊಡಾಯಿನಾಥ ದೇವಸ್ಥಾನ ಉಂಟು. ಜನಾರ್ದನ ದೇವರಿಗೆ ಮಹಾಗಣಪತಿಗೆ ಮುಲ್ಪ ಒಂಜೇ ದೇವಸ್ಥಾನ ಇಪ್ಪುನತ್ತು. ಅಥವಾ ರುದ್ರದೇವರಿಗೂ ಉಮಾಮಹೇಶ್ವರ ದೇವರಿಗೆ ಮಾತ್ರ ಮುಲ್ಪನೇ ದೇವಸ್ಥಾನ ಆಗ್ತವೆ. ದುರ್ಗೆಗೆ ಮಾತ್ರ ಬೇಡಾಯಿನಾಥ ದೇವಸ್ಥಾನ ಉಂಟು. ಅಪಂಡ ಜೀರ್ಣೋದ್ಧಾರ ಮಲ್ಪನ ಪ್ರತಿಷ್ಠೆ ಮಲ್ಪನ ಬ್ರಹ್ಮರ್ಷ ಮಲ್ಪನ ಅಗತ್ಯ ಏರಿಗೂ ಪಂಡ ನಮಗೋಸ್ಕರ ನಮ್ಮ ಮಲ್ಪನು ಮರತ ಮುದಲಿಗೆ ನೀರು ಮೈತಂಡ ಫಲ ನಮಕೇ ತಿಕ್ಕೊಂಡು ಎಂಚ ಪಣಪನ ಉದ್ದೇಶದಿ ಒಂದು ಮಲ್ಪನು ಅಂಚಾದೆ ಈ ದೇವಸ್ಥಾನ ಕಾಲ ಕಾಲಾಗದ ಜೀರ್ಣೋದ್ಧಾರ ಆದೆ ಒಂಜಿ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಲ್ತಂಡ ಆಯ್ತ ಪರಿಣಾಮ ಊರ್ದಾಗ್ಲಾಗ ಎಡ್ಡೆ ಹಾಪುಂಡು ಪಣಪನ ಉದ್ದೇಶದಿ ಒಂದು ಮಲ್ಪನ ಸಂದರ್ಭ ಒದಗದು ಬಂದಾಗ ಆ ಕಾಲ ಕಾಲಾಗ ಆತಂಡು ಎಂಕುಲು ಮಾತ ಇಲ್ಲೆಪ್ಪನಾಗ ಕಾಳು ತಂತ್ರುಲು ಮಲ್ಲ ತಂತ್ರದಾರರು ಐದು ಪಕ್ಕ ಶ್ರೀಧರ ತಂತ್ರರು ಶ್ರೀಪತ್ ತಂತ್ರಲು ಬರೋದಿರ್ತೇವೆ. ಈತೆ ಅಗಲ ಪರಂಪರೆದ ರಾಮಕೃಷ್ಣ ತಂತ್ರರು ಅಜ್ಜನನೇ ಪುದಾರ ಜೀವನ ತಂತ್ರಲು ಮುಲ್ಪ ಉಳ್ಳೇರು ಅರೆ ಒಟ್ಟಿಗೂ ಕುಮಾರಗುರು ತಂತ್ರಲು ಉಳ್ಳೇರು ದೇವರು ತುಮ್ಮನ ಪಾಲದ ಅವಕಾಶ ಜೋಯಿಸರ್ನಗಳಿಗೆ ಇತ್ತಂಡು ಇತ್ತೆಲ್ಲ ಆ ಅಗಲ್ನ ಸೇವೆ ನಡತೊಂದುಂಡು ಅಂಚನೆ ಮುಲ್ಪದ ಮಡಿವಾಳರ್ನಗಳು ಅಗಲ ಸೇವೆ ಮಲ್ತೊಂದುಲ್ಲೇರಿ ಸೇರಿಗಾರನಗಳು ಅಗಲ ಚಾಕ್ರಿ ಮಲ್ತೊಂದುಲ್ಲೇರಿ ಇಂಚ ಏರೇರಿಗೆ ಯವ್ಯವು ಚಾಕ್ರಿ ಮಲ್ತ ನಡೆದ ಅವರ ಅಗಲ್ನ ಬದುಕು ಶ್ರೇಯಸ್ಸಾತಂಡ ಆ ಚಾಕ್ರಿ ಇನಿಕ್ಲ ನಡತೊಂದುಂಡು ಅವೇ ಕುಟುಂಬದಗಳಿಡ್ದ ಅವರ ದೇವೇರ್ನ ಸನ್ನಿಧಾನ ಐಕ್ ಎಂಚ ಕರಿ ಕಟ್ಟದಿಂದ ಬತ್ತಿದ ಕರಿ ಮಾತ್ರ ದೆತ್ತುಂಡ ಯಾವ ಅಂಚನೆ ದೇವರನ್ನ ಗರ್ಭಗುಡಿದ ದಾಂಡಲ ಕಶ್ಮಲ ಐತಂಡ ಅವನ್ ಮಾತ್ರ ದೆತ್ತುಂಡ ಯಾವ ಕೆಲವು ದಿಕ್ಕಡು ಕೆಲವು ಜನಕುಲ್ನ ಪರಂಪರೆದಾಗಲು ದಾನಿ ಮಲ್ತೇರು ಪಂಡ ದೇವರನ್ನ ಪ್ರತಿಮೆನೆ ತುಂಡು ಮಲ್ಪರ ಶುರು ಮಲ್ತೇರು ನೀಗಲು ಹಂಪೆಗೆ ಪೊಂಡ ಗೊತ್ತಾಪುಂಡು ಏತೋ ದೇವಸ್ಥಾನದ ಪ್ರತಿಮೆನೆ ಭಂಗ ಮಲ್ತು ಮಾಡ್ತೇವೆ. ಕೆಲವು ದೇವಸ್ಥಾನದ ಪ್ರತಿಮೆನೆ ಮಾತ್ರ ಕೆದುಟು ಪಾಡ್ದನ ಉಂಡು ಮೊಗಲೇರು ಬಂದಾಗ ಆಗಲು ಭಂಗ ಮಲ್ತು ಪಾಡಿ ಎರಡ ಊರಿಗೆ ಅನಿಷ್ಟ ಆಪುಂಡು ಹೊಮ್ಮನ ಕಾರಣ ಕೆದುಟು ಪಾಡ್ದು ಆಗಲ್ಲ ದಾಳಿ ಪರ ಮುಗಿಬೇಕ ಅವನ ದೇವಸ್ಥಾನ ಪಟ್ಟದ್ದು ಪ್ರತಿಷ್ಠೆ ಮಲ್ತರ ಏತೋ ದೇವಸ್ಥಾನಗಳು ಇಲ್ಲ ಅಂಚ ಪ್ರತಿಮೆನೆ ಪೋದು ಪುಂಡ ಹೊಸತ್ತಾದ ಪ್ರತಿಮೆನೆ ಉಂಡು ಮಲ್ಪಡು ಎಂಚ ಬತ್ತಿಯೇ ಅರ್ಲದು ಪೋಂಡ ದೀಪ ಅರ್ಲೆರ ಸಾಧ್ಯ ಇಜ್ಜ ಅಂಚ ಪ್ರತಿಮೆನೆ ಭಂಗ ಆದು ಪೋಂಡ ಹೊಸತ್ತಾದ ಪ್ರತಿಮೆಯನ್ನು ಉಂಡು ಮಲ್ತದೆ ಅಲ್ಪ ಆ ದೇವರನ್ನ ಪ್ರತಿಷ್ಠೆ ಮಲ್ಪಡು ನನ್ನ ಅವರು ಅಡ್ಡಲ ಉಂಡು ಒಂದು ಆಂಡಲ ಕಾಲ ಕಾಲಕ್ಕೆ ಪೂಜೆ ಒಂದಿಜ್ಜಿ ವೇದ ಪಾರಾಯಣ ಮಾತ ನಡ ಪೂಜೆ ಅಲ್ಪ ಅನ್ನದಾನ ಪೂಜೆಯಿಂದ ಅಂಡ ಎಣ್ಣೆ ಜಿಂಜಾಂಡ ಎಂಚ ಸನ್ನಾತಕ್ಕೆ ಬತ್ತಿದ ಬಲ್ಪು ಪುರುಳು ಅರ್ಲರ ಶುರು ಆಪುಂಡ ಅಂಚ ಕಾಲ ಕಾಲಗೆ ವೇದ ಪಾರಾಯಣ ಸಕಾಲಿಕ ವಾಯನಂಚಿತ್ತನ ಪೂಜೆ ಒಂದಿನ ಮಾತ ಮಲ್ತಂಡ ಅಲ್ಪ ಸನ್ನಿಧಾನ ಜಿಂಜಿದು ಪೋಬುಂಡು ಬಂಬುಡ ಒಂಜಿ ಕ್ರಮ ಅಂಚಾದೆ ಮುಲ್ಪ ಪೊರ್ಲು ಕಂಠದ ದೇವಸ್ಥಾನ ಅಂಡು ತಂತ್ರಧಾರನಗಲ್ನ ನೇತೃತ್ವಡು ಜನಾರ್ದನ ದೇವರ ಪ್ರತಿಷ್ಠೆ ಅಂಡು ಜನಾರ್ದನ ದೇವರು ಐಹಿಕವಾಯನ ಫಲ ಕೊರ್ಪುನಾರಲ್ಲ ಅಂದು ಪಾರತ್ರಿಕವಾಯನ ಚಂದ್ರ ಶ್ರೇಯಸ್ಸನ್ನು ಕೊರ್ಪುನಾರಲ್ಲ ಅಂದು ಐಹಿಕವಾದ ನಮಕ ಬದುಕು ಪೊರ್ಲು ಪಡುಂದಾಂಡ ಜನಾರ್ದನ ದೇವರು ಕೈಂಜಿಂಜಾದ ಕೊರ್ಪೇರಿಗೆ ಈ ಲೋಕದ ಬುಡ್ದು ಪಿದಾಯಿ ಪೋನಾಗ ನಮಕ ಅನುಗ್ರಹ ಮಲ್ಪಡುಂದಾಂಡ ಜನಾರ್ದನ ದೇವರೇ ಅನುಗ್ರಹ ಮಲ್ಪಡು ಅರ್ನ ರಡ್ಡು ರೂಪ ಉಂಡು ಒಂಜಿ ಪಾರತ್ರಿಕ ಲೋಕಕ್ಕೆ ಸಂಬಂಧಪಟ್ಟಲಕ ಐಹಿಕ ಲೋಕಕ್ಕೆ ಸಂಬಂಧಪಟ್ಟಿಲಕ ಅಂಚಾದು ಈ ಲೋಕಡ್ಲ ಪೊರ್ಲುಡು ಬದುಕೊಡು ಪಾರತ್ರಿಕವಾದ್ರೆ ನಮ್ಮ ಪೊರ್ಲುಡು ಬದುಕರ ಬಡ್ತನ ಸಾಧನೆ ಮಲ್ಪಡು ಬಣ್ಣ ಕಾರಣಗೋಸ್ಕರ ಜನಾರ್ದನ ದೇವರ ಒಂಜಿ ಸ್ಫೂರ್ತಿ ಶಕ್ತಿಯವು ನಮ್ಮ ಸಂಸ್ಕೃತಿ ಪಂಡ ಒಂಜಿ ದೇಹನಿಷ್ಠ ಸಂಸ್ಕೃತಿ ಅತ್ತೆ ಪಂಡ ಎಡ್ಡೆ ಪೊರ್ಲುದ ಬೆಡ್ರೂಮ್ ಬೋರ್ಡು ಎಡ್ಡೆ ಕಿಚನ್ ಬೋರ್ಡು ತಿನ್ನರೆಗೆ ಸುಖ ಪಡ್ರೆಗೋಸ್ಕರ ಅದು ಒಂದು ದೇಹನಿಷ್ಠ ಸಂಸ್ಕೃತಿ. ಆತ್ಮನಿಷ್ಠ ಸಂಸ್ಕೃತಿ ಪಂಡ ಇಲ್ಲಡೊಂಜಿ ದೇವರ ಕೊಣೆಬೋಡು ನಮకు ಸುಖ ಪಡೆದರೆ ಬಲ್ಲಿಂದ ಅರ್ಥತ್ ಅನಿಷಿದ್ಧ ವಾಯನ ಚಿತ್ರನ ಸುಖನ ಪಡೆತೊಣಲಿ ಅಂಚಾ ಪಂಡದೆ ದೇವರ ನೆನಪೇ ಇಜ್ಜಿ ಪಂಪನ ಉದ್ದೇಶ ಇತ್ತಂಡ ಅವು ನಮ್ಮ ಆತ್ಮನಿಷ್ಠ ಸಂಸ್ಕೃತಿ ಅತ್ತೆ ಅಂಚ ಅದು ದೇಹದ ಒಟ್ಟಿಗೂ ದೇಹನ ಪುರುಡು ಕಾಪನೆ ಹೊರತುಗೂ ನಮ್ಮ ಎಂಜಿನ ಮಲ್ಪನ ಎಡ್ದವರ ಆತ್ಮೋದ್ಧಾರಲ ಆವಡು ಅಂತಾಂಡ ಐಕ್ಯ ಸಂಬಂಧಪಟ್ಟಲಕ್ಕೆ ಇತ್ತನ ಇಲ್ಲಡೊಂಜಿ ದೇವರ ಕೊಣೆಬೋಡು ಊರುಗೊಂಜಿ ದೇವಸ್ಥಾನ ಬೋಡು ನಮ್ಮ ಸಮಂದರ ಬನ್ನಗ ಸಂಕ್ರಾಂತಿ ದಾನಿ ಅಥವಾ ದೇವರಿಗೆ ಸಂಬಂಧಪಟ್ಟಲಕ್ಕೆ ವಾರಗೊರನ ಅನುಕೂಲ ಅನಗಪುರ ಬತ್ತದ ಪೋಡಡೆಗೆ ಬತ್ತದ ನಮ್ಮ ಕೈ ಇಂಜಾದ ಹಣ್ಣುಕಾಯಿ ಸಮರ್ಪಣೆ ಮಲ್ಪಡು ದೇವರಿಗೆ ಪ್ರದಕ್ಷಿಣೆ ಬರಡು ಅರ್ಚಕಸ್ಯ ತಪೋಯೋಗಾತ್ ಅರ್ಚನಸ್ಯ ಅತಿಶಾಯನಾತ್ ಆವಿರೂಪ್ಯಾಚ್ಯ ಮೂರ್ತೀನಾಂ ದೇವ ಸಾನ್ನಿಧ್ಯ ಮೃಚ್ಯತಿ ಪಂಡು ಒಂಜಿ ಪಾತೆರೆ ಉಂಡು ಅರ್ಚಕರನ ತಪಸ್ಸದ ಬಲ ಏತು ಉಂಡು ಬೊಕ್ಕ ಅರ್ಚನಸ್ಯ ಅತಿಶಾಯನಾತ್ ಊರ್ದಗಳು ಏತು ದೇವಸ್ಥಾನ ಬರ್ಪೇರಿ ಏತು ಅರ್ಚನೆ ಮಲ್ಪಾವೇರು ಪ್ರತಿಮೆ ಏತು ಪುರ್ಲು ಕಂಟದ ಏತು ಪುರಾಕದ
ಅಂದೇನು ಮಾತು ಅವಲಂಬನೆ ಮಲ್ತೊಂದು ದೇವರನ್ನ ಸನ್ನಿಧಾನ ಜಿಂಜಿದು ಬರ್ಪುಂಡಿಗೆ ಅಂಚಿನ ಪ್ರಾಚೀನವಾದ ಚಿತ್ತನ ಪ್ರತಿಮೆ, ಗಣಪತಿನ ಪ್ರತಿಮೆ, ಜನಾರ್ದನ ದೇವರನ ಪ್ರತಿಮೆ ಆಯ್ತು. ಒಟ್ಟಿಗೂ ರುದ್ರದೇವರನ ಸಾಂಕೇತಿಕವಾದ ಚಿತ್ತನವನ್ನು ಸನ್ನಿಧಾನ ಉಂಡು ಪಂಡು ಗೋಪಾಲ್ ಜೋಯಿಸಿರು ಪಂಡಿರು. ಈ ಊರುಡ್ದು ಪುಟ್ಟದನ ಮುಲ್ಪಡದೆ ಯಥೋ ಸಮಯ ಸೇವೆ ಮಲ್ತಿನಾರು ಗೋಪಾಲ್ ಜೋಯಿಸಿರು ಇನಿಕ್ಲ ಆ ಸೇವೆಯನ್ನು ಸಂದಾಯಿತ ಮಲ್ತೊಂದುಳ್ಳೇರೆ. ಮುಲ್ಪನೆ ಪುಟ್ಟದು ಸಂಸ್ಕೃತದ ಮಲ್ಲ ವಿದ್ವತ್ತನ್ನು ಪಡೆತೊಂದು ಕೇರಳಗೂ ಪೋದು ಅಲ್ಪ ಮಲ್ಲ ಜ್ಯೋತಿಷ್ಶಾಸ್ತ್ರನ ಅಧ್ಯಯನ ಮಲ್ತಿದೆ. ಆ ಮೂಲಕ ಇನಿ ನಮ್ಮ ಊರುಗತ್ತ ಒಂದೇ ಬೊಂಬಾಯಿ, ಗುಜರಾತ್ ಬೇತೆ ಬೇತೆ ಊರು ಮುಟ್ಟಬಹುದು. ಅಲ್ಪ ಮಾತ ಜ್ಯೋತಿಷ್ಶಾಸ್ತ್ರದ ಮೂಲಕ ಮಾರ್ಗದರ್ಶನ ಕೊರಪನ ಗೋಪಾಲ್ ಜೋಯಿಸಿರಿ. 6ನ ಗುರುಕುಲ್ನ ಮೂಲಕ ಮುಲ್ಪ ಪ್ರಶ್ನೆ ಚಿಂತನೆ ಮಲ್ಪನಾಗ ನಮ್ಮ ನಂಬುದಿನ ದೇವರಿನ ಸ್ವರೂಪ ಅತ್ತಾ ಒಂದೇನೆ, ನನ್ನ ಕೆಲವೇರು ದೇವರಿನ ರೂಪನ ಚಿಂತನೆ ಮಲ್ಪಡು ಪಂಪನ ಉದ್ದೇಶದಿ ಒಂದು ಉಮಾಮಹೇಶ್ವರ ದೇವರನ್ನ ಬೊಕ್ಕ ದುರ್ಗೆನ ಪ್ರತಿಷ್ಠೆಲ ಈ ಸಂದರ್ಭಡ್ ದುರ್ಗೆ ಉಂಡ ಸುರುತಿಂಚಿಲ ಉಂಡ ಅಂದು ಬೆತ್ತ ಉಮಾಮಹೇಶ್ವರ ದೇವರು ಇಂಚಪ್ಪಾನಣ ಸರಿ ಅಂಚ ಅವನ ಪ್ರತಿಷ್ಠೆ ಮಲ್ಪಡು ಪಂಪನ ಪ್ರಶ್ನೆ ಚಿಂತನೆದ ಪ್ರಕಾರ ಇನಿ ಪ್ರತಿಷ್ಠೆ ಈ ಸಂದರ್ಭ ನಡೆತದುಂಡು. ರಾಮಕೃಷ್ಣ ತಂತ್ರಲು ಬೊಕ್ಕ ಕುಮಾರಗೌಡ ತಂತ್ರಲು ಮತ್ತ ಮಾರ್ಗದರ್ಶನ ಪೊರ್ಲುಡು ನಡೆತದುಂಡು. ಅರ್ಚಕರನಗಳು ಪೊರ್ಲುಡು ಅಗಲಗಲ್ಲ ಪಾಲದ ಪೂಜೆನ ಶ್ರದ್ಧೆಯ ಸಂದಾಯಿತ ಮಲ್ತೊಂದು ದೇವರನ್ನ ಸನ್ನಿಧಾನ ಜಿಂಜಿದ ಬರೆಯೂ ಬೇಡ ಅವನು ಮಲ್ತೊಂದುಲ್ಲಿರೆ ಆಯ್ತಾ. ಒಟ್ಟಿಗೆ ಇನಿ ನೂತನ ಧ್ವಜಸ್ತಂಭನ ನಮ್ಮ ದೇವರಿಗೆ ಅರ್ಪಣೆ ಮಲ್ತದ. ಬ್ರಹ್ಮಕಲಶ ಮಾತ ನಡತೊಂದು ಆಯ್ತು. ಒಟ್ಟಿಗೂ ಉತ್ಸವ ಅಥವಾ ಜಾತ್ರೆ ಅಥವಾ ಆಯನ ಒಂದು ಒಂಜಿ ದೇವರನ್ನ ಆರಾಧನೆ ಒಂಜಿ ಪ್ರಧಾನವಾಯಿನ ಚಿತ್ತನ ಅಂಗ. ವರ್ಷಗರ ನಡಪನ ಒಂಜಿ ಮಲ್ಲ ಒಂಜಿ ಕರ್ತವ್ಯ, ನಮ್ಮ ಮಲ್ಪುಡಿತನ ಕರ್ತವ್ಯ. ನಮಕ್ಕೆ ಮಾತ ದಿನ ಎಂಚನ ದೇವತೆನಾಗಲಿ ನಮ್ಮ ಒಂಜಿ ವರ್ಷ ಆಗಲಿ ಒಂಜಿ ದಿನದ ಲೆಕ್ಕ ಅಂಚಾದಾಗಲಿ ನಿತ್ಯೋತ್ಸವ, ನಮ್ಮ ವರ್ಷಕ್ಕೋತ್ಸವ ಪಂಡ ಅವು ದೇವರ ನಿತ್ಯೋತ್ಸವ ಅಂಚ ಅದು ಕೊಡಿಮರ ಪರತ ಅದು ಬೋದಿತ್ತಂಡು ಹಿಡಿದು ಬೊಕ್ಕ ಅವು ಮರ ಅಂದಿಪ್ಪು ನಡೆದ ಅವರ ಶಿಲಾಮಯ ಅತ್ತ ಅವು ಮರನೇ ಆದಿಪುಡು ದಾರುಮಯನೇ ಆದಿಪುಡು ಪಂಡ ಉದ್ದೇಶದಿ ಒಂಜಿ ಪುರ್ಲು ಕಂಠದ ಮರನ ಕಣತದು ಐಕ್ ಸಂಸ್ಕಾರ ಕೊರದು ಪಂಡ ತೈಲಧಾರಿನ ಮಾತ ಮಲ್ತದೆ. ಆ ಮರತ ಆಯುಸ್ಸು ಜಾಸ್ತಿ ಆದಿಪುಡು ಪಂಪನ ಉದ್ದೇಶದಿ ಐಕ್ ಸಂಸ್ಕಾರ ಮಲ್ತದೆ ಆಯ್ತು. ಒಟ್ಟಿಗೂ ತಾಮ್ರಲ್ಲ ಮುಚ್ಚಿದು ನನ್ನ ವಾ ಬರ್ಸ ಬತ್ತಂಡಲ್ಲ ಏತು ಸಮಯ ಪೋಂಡಲ್ಲ ಈ ಕೊಡಿಮರಕ್ಕೆ ಅಳಿಬರ್ರೆ ಬಲ್ಲಿ ಪಂಪಲಕ್ಕೆತ್ತನ ಒಂಜಿ ಪೊರ್ಲು ಕಂಡದ ಕೊಡಿಮರನ್ನ ನಮ್ಮ ಇನಿ ಮುಲ್ಪ ಸ್ಥಾಪನೆ ಮಲ್ತೊಂದುಲ್ಲ. ಇನಿ ಅವನ ದೇವರಿಗೆ ಅರ್ಪಣೆ ಮಲ್ತದ. ಊರ್ದ ಉತ್ಸವಗೆ ಪ್ರಧಾನವಾಯಿನ ಚಿತ್ತನಾಂಗ ಕೊಡಿಯೇರುನು ದಾಯಿಗೆಂದು ಪಂಡ ಜನಾರ್ದನ ದೇವರನ ಉತ್ಸವ ಅಂದ ಆನಗ ಮುಲ್ಪ ಜನಾರ್ದನ ದೇವರನ ಸನ್ನಿಧಾನ ಮಾತ್ರ ಅತ್ತಾ ಬಂದೆ ದೇವರನ್ನ ಬೇತೆ ಬೇತೆ ದೇವತಾ ಭಾಗದ ಅನುಗ್ರಹಲ ಆವಡು ದೇವರನ್ನ ಬೇತೆ ಬೇತೆ ದೇವತಾ ಸ್ವರೂಪದ ಅನುಗ್ರಹಲ ಆವಡು ಪಂಡ ಕಾರಣಗೋಸ್ಕರ ಅದು ಮಾತ ದೇವರೆಲ್ಲ ಲೆಪ್ಪುಡು ಪಂಪರೆ ನಮಕ್ಕೆ ಆಸೆ ಉಂಡು. ಜಾತ್ರೆ ದಶ ಮಾಡಿ ನಮ್ಮ ದೇವರಿಗೆ ಸಂದಾಯ ಮಲ್ಪನಾಗ ಪೂಜೆನೆ ಜನಾರ್ದನ ದೇವರಿಗೆ ಅತ್ತಾ ಬಂದೆ ದೇವರಿನ ಮಾತರೂಪಲ್ಲ ಮಲ್ಪ ಬತ್ತದ ಇತ್ತುಂಡ ಮಾತದೇವನ ಅನುಗ್ರಹ ಆಪುಂಡು ಪಂಪನ ಕಾರಣಗೋಸ್ಕರ ದೇವನ ಲೆಪ್ಪೋಡು ನಮ್ಮ ಎಂಚ ಲೆಪ್ಪುನು ನಮಕ್ಕೆ ಮಾತ ಒಂಜಿ ಲೆಪ್ಪೋಲನೆ ಕಾಗಾಜಿನ ಮಾತ ಮಲ್ತದು ನಮಕ್ ಬಡಿತನಾಗಲೇ ಲೆಪ್ಪಲೆ ಕೊರದು ಬರೋಲಿ ದೇವರಿಗೆ ಲೆಪ್ಪರೆ ಪೋಪನಗಲಿ ಪೊಂಡ ಬಿರ ಜರದು ಗೊತ್ತು ಅಂಚ ಹೇರ್ಲ ಧೈರ್ಯ ಮಲ್ಪುಜೇರು ಅಪ್ಪನ ದೇವರ ಲೆಪ್ಪನ ಕ್ರಮ ಎಂಚ ಪಂಡ ಅವು ಕೊಡಿಯೇರುನು ಒಂದು ಲೆಕ್ಕ. ದೇವತೆಲೆಗೆ ಪುದಾರೆ ಗಗನಗಾಮಿ ಇಂದು ಗಗನ ಸಂಚಾರ ಅಂದಾಗಲ್ಲ ನಮ್ಮಲಕ್ಕ ನೆಲಡಿ ತಿರುಗುನ ಅತ್ತಾಗಲು ಆಕಾಶಕ್ಕೆ ತಿರುಗುನಗಳು ಬಾನಡ ತಿರುಗುನಗಳು ಅಂಚಾದ ಆಕಾಶಕ್ಕೆ ತಿರುಗುನಗಲ ದೇವಲೆಗೆ ಒಂಜಿ ಸಂಕೇತ ದಾನಿ ಪಂಡ ಧ್ವಜಾರೋಹಣ ಮಂಡ ಕೊಡಿಯೇರಂಡ ಆ ಗಗನಗಾಮಿ ಅನಿಸಿದ ದೇವತೆಲೆಗೆ ನಮ್ಮ ಮಾತ ಲೆಪ್ಪು ಅಂದರ್ಥ ಒಂದೊಂದು ಸಂಕೇತ ಲೆಪ್ಪುನ ಒಂಜಿ ಕ್ರಮ. ಆ ಕುಡಿಯೇರಿ ಕೂಡ ದೇವತೆಲೆಗೆ ಅರ್ಥ ಎಂಚಿನ ಪಂಡ ನಮ್ಮ ಲೆತ್ತು ಲೆಕ್ಕ ಎಂಕಲ್ನ ಊರದ ಆಯನಗೂ ಇರು ಮಾತ ಬತ್ತದು ದೇವತೆಲ್ಲ ಮಾತಿರ್ಲ ಬತ್ತದು ಮುಲ್ಪ ಸನ್ನಿಧರಾತಿತ್ತೊಂದು ಊರ್ದಗಳಿಗೆ ಮಾತ ಅನುಗ್ರಹ ಮಲ್ಪಡು ಪಣಪನ ಒಂಜಿ ಸಾಂಕೇತಿಕವಾಯಿ ನಂಚಿತ್ರ ಆಹ್ವಾನ ಪತ್ರಿಕೆ ಕೊರ್ಪನ ವಿಧಿವಿಧಾನನೇ ಕೊಡಿಯೇರ್ನು ಅಂಚಾದ ನಮಟ ಒಂಜಿ ಸಂಪ್ರದಾಯ ಉಂಡು ಕೊಡಿ ಏರ್ನಾಗ ಏರುಲ್ಲೇರ ಆಗಲು ಕೊಡಿ ಜಾನಗಲ ಇಪ್ಪಡು ಒಂದು ದಾಯಿಗ ಪಂಡ ನಮ್ಮ ಊರದ ಜಾತ್ರೆ ಪಂಡ ನಮ್ಮ ಲೆಪ್ಪುನು ಆಗ್ಲೇನು ನಮ್ಮ ಊರುಡು ಇಪ್ಪರೆಜ್ಜಿ ನಮ್ಮ ಇಲ್ಲಗೇರ ಬೆನ್ನೇರನ್ನ ಲೆತ್ತದು ನಮ್ಮ ಬಾಗಿಲು ಬಡ್ದು ಪಾಯಿಂಟ್ ಆಗ್ಲ ದಾನಿ ಅವು ಶಾಪ ಬಡ್ದು ಬೋಪಜೇರ ಅಂಚನೆ ದೇವತೆಲಿನ ಮಾತನಿಗಲು ಬರೋಡು ಪಂಡದಲ್ಲಿ ಎತ್ತದು ನಮ್ಮ ಆ ಪೊರ್ತುಗು ಊರುಡು ಪಾಲು ಪಡೆತದ್ದು ಜಿಂದಾಂಡ ಕೊಡಿ ಜಾನಗ ನಮ್ಮ ಇಜ್ಜಿ ಅಂದಾಂಡ ಇಲ್ಲದ ಪಿದಾಂಡಗ ನಮ್ಮ ಇಜ್ಜಿ ಅಂದಾಂಡ ಅವು ಬಾರಿ ಮಲ್ಲ ಅವಮಾನ ಪುಂಡತ ಅಂಚ ದೇವತೆಲೆಗಿಲ ನಮ್ಮ ಅವಮಾನ ಮರಪರೆ ಬಲ್ಲಿಪಮ್ಮನ ಕಾರಣಗೋಸ್ಕರ ಅದು ನಮ್ಮ ಒಂಜಿ ಸಂಪ್ರದಾಯ ಉಂಡು ಕೊಡಿಯರಂಗ ನಮ್ಮ ಏರ್ ಮಾತವಿಲ್ಲನ ಕೊಡಿ ಜಾನಗಲ ಆಗಲು ಇಟ್ಪಡು ಮುಲ್ಪನೆ ಪಣ್ಪನ ಒಂದು ಸಂಪ್ರದಾಯ ಅಂಚ ಅದು ಊರ್ದಗಲೆಗೆ ಒಂಜಿ ಎಡ್ಡೆ ಸಂದರ್ಭ ಒಂದು ದೇವರಿಗೆ ಆಯನಾನಾಗ ಪ್ರಧಾನ ದೇವರಿಗೆ ಅತ್ತಾ ಬಂದೆ ಪರಿವಾರ ದೇವತೆಲೆಗೆಲ್ಲ ಭಾರಿ ಖುಷಿ ಅವಳಿಗೆ ಒಂಜಿ ಮಲ್ಲ ಕಂಪನಿದ ದನಿ ದೀಪಾವಳಿ ಪರ್ಬದಾಗ ಆಯೆ ಕೆಲವು ಸರಿ ದಾನಿ ಮಲ್ಪೆ ಪಂಡ ಬೋನಸ್ ಗ್ರೂಪ್ನ ಅತ್ತಾ ಬಂದೆ
ಪೂರ ವರ್ಕರ್ನಗಳು ಸಿಬ್ಬಂದಿಲು ಮಾತು ಇಪ್ಪು ಇರತ್ತ ಬೇಲೆದಗಳು ಆಗ್ಲು ಇತ್ತಿನಗಲೇ ಪೋಪೆಗೆ ದಯ ಪಂಡ ಆಗಲೇ ಖುಷಿ ಆವಡಂದು ಎಡ್ಡೆ ಬೆನುಪುನಗಲೇ ಬೇಲೆ ಕಣ್ಣುನಗಲೇ ಬೇಜಾರಾವು ಉಂಬೆಬೇಕು ದರಿದ್ರ ಬತ್ತೇನು ಅಂಡ ಎಡ್ಡೆ ಬೆನುಪುನಗಲೇ ಪ್ರಾಮಾಣಿಕವಾದ ಖುಷಿ ಆಪಣ ಧನಿಕಲು ಬತ್ತೇರಿಂದ ಬನಗದ ಅದಂಡ ಬೋನಸ್ ಲಕ್ಕ ಬೊಕ್ಕಲ ಖುಷಿ ಅಂಚ ಊರ್ದ ಆಯನ ಪಂಡ ದೇವರ ಸ್ಥಿರವಾದಿತ್ತೊಂದಿತ್ತೇರಡಲ್ಲ ಅರೆಗೊಂಜಿ ಚರವಾಯನಂಚತನ ಒಂಜಿ ಪ್ರತಿಮೆ ಉಂಡು ಈಗ ಬಲಿಮೂರ್ತಿ ಇದು ಪುದಾರ ಆ ಬಲಿಮೂರ್ತಿದ ಮೂಲಕ ಪರಿವಾರ ದೇವತೆಗಳಿಗೆ ದರ್ಶನ ಕೊರಪೇರಿ ಧನಿಕುಲಿ ಅಂಚೆ ಬೇಲೆದಗ್ಲಿಗೆ ದರ್ಶನ ಕೊರಪೇರತ್ತ ಅಂಚ ವರ್ಷಗೊರ ಆ ಪೊರ್ತುಗು ಪರಿವಾರ ದೇವತೆಗೆಲ್ಲ ಗೌಜಿದ ಉತ್ಸವ ಆವಡು ದಯ ಪಂಡ ಬೋನಸ್ ಆಗ್ಲೇಗಿಲ್ಲ ಊರ್ದ ದನಿಕ್ ಒಂಜಿ ವಿಶೇಷ ಮಾತ ಆನಗ ಪರಿವಾರ ದೇವತೆಗಳಿಗೆಲ್ಲ ಬೋಡಿತನ ಪೂಜೆಯನ್ನು ಕ್ರಮಬದ್ಧವಾದ ಮಲ್ತಂಡ ಅಗ್ಲಗಿಲ್ಲ ಒಂಜಿ ಬಾರಿ ಉಪಚಾರ ಮಲ್ತಂಡ ಅಗನ್ನ ಅನುಗ್ರಹ ನಮಗೆ ತಿಕ್ಕೊಂಡು ಪಂಪನ ಉದ್ದೇಶದಿ ಒಂದು ನಾವು ಮಲ್ಪನು ಅಂಚ ಅದು ಬಲಿಮೂರ್ತಿ ಅವು ಪರತ್ತಾದಿತ್ತಂಡಿಗೆ ಜೀರ್ಣಾದಿತ್ಯನ ಬಲಿಮೂರ್ತಿನ ಹೊಸತ್ತಾದ ಉಂಡು ಮಲ್ತದೆ ಅವೆಲ್ಲ ಇನಿ ದೇವರಿಗೆ ಸಂರಟನೆ ಮಲ್ತೇನೆ ಆಯ್ತು ಒಟ್ಟು ಒಂಜಿ ಪೊರ್ರದ ಪ್ರಭಾವಲಯ ಪ್ರಭಾವಳಿ ಒಂದು ದೇವತೆಲೆಡ ಸಾಮಾನ್ಯವಾದ ಬಂಗಾರದ ಬೊಕ್ಕ ನೀಲಿ ಬಣ್ಣದ ಪ್ರಭಾವಲಯ ಇಪ್ಪುಂಡಿಗೆ ನಮ್ಮ ಮಾತು ಬೊಡ್ಚ ಅಂತ ಮಲ್ಪಟ್ಟಿದ್ದಾರೆ ನಮ್ಮ ಬೂದು ಬಣ್ಣ ಉಂಟದ ಬಣ್ಣದ ಬಣ್ಣ ಇಪ್ಪುಂಡಿಗೆ ನಮ್ಮ ಪ್ರಭಾವಲಯಡೆ ಈ ಪ್ರಭಾವಲಯದ ಪ್ರಭಾವ ಎತ್ತಿಪ್ಪುಂಡು ಕಂಡ ಅವು ನಾವು ನರಮನೆ ಹಿಡಿದ್ರೆ ಒಂಜಿ ಫೀಟ್ ತಾತ ಉದ್ದ ಅಂಚಿಜ್ಜಿಡಿ ಇಪ್ಪುಂಡಾಯ್ತ ಪ್ರಭಾವ ಅದಕ್ಕೋಸ್ಕರ ಅದು ಭಟ್ರನಗಲು ಶ್ರದ್ಧೆಡು ಮೀನೊಂದು ಬರ್ಪನಾಗ ನಮ್ಮ ಮಾತ ಕೈತಲ್ ಪೋರೆ ಬಲಿ ಪಂಡ ಕಾರಣಕ್ಕೋಸ್ಕರ ದಾನಿ ಪಂಡ ಪ್ರತಿಯೊಂದು ನರಮನೆಟ್ಲ ಪ್ರಭಾವಲಯ ಉಂಡು ಆಯನ ಪ್ರಭಾವಲಯ ಆಯನ ಚಿಂತನೆದ ಮಿತ್ತು ಆ ಪ್ರಭಾವಲಯದ ಪ್ರಭಾವ ಅವಲಂಬನೆ ಅದು ಉಂಡು ಆ ಏರಿಗೆ ನಾಲ್ ಹಾಕದು ಬರ್ತದೆ ಇನ್ನು ಬಯ್ಯಾಗ ಒಂಜಿ ತೂಂಬೆ ಆಯನ ಕೈಂಟು ಪಂಡು ಇಂಚಿನ ಬುಡ್ಚಾಂದ್ರೆ ಯೋಚನೆ ಮಲ್ತನ ಪ್ರಭಾವಲಯ ಒಂಜಿ ಇಪ್ಪುಂಡು ನನ್ನ ಒಂಜಿ ದೇವರನ್ನ ಪೂಜೆ ಮಲ್ಪಡು ಯಾನು ದೇವರಿಗೆ ಎನ್ನ ಸೇವೆ ಸಂದಾಡ ಒಂಜಿ ಸಾತ್ವಿಕ ಚಿಂತನದ ಪ್ರಭಾವಲಯ ಅವರಿ ಇಟ್ಟು ಉಂಡು ಅರ್ಚಕಡ ಅಂಚ ಇಪ್ಪನಾಗ ಸುಮಾರು 1 ಫೀಟ್ ದೂರ ಅಡದೆ ಆ ಪ್ರಭಾವಲಯ ಟಚ್ ಆಪುಂಡು ಅಂಚಾದು ಭಟ್ರನಗಲು ಮಡಿ ಟಿಪ್ಪನಾಗ ಮುಟ್ರೆ ಬಲ್ಲಿ ಪಂಡ ಅಸ್ಪೃಶ್ಯರನಿಗಳು ಮಾತ ಮುಟ್ಟುನಗಲು ಒಂದು ಪಂಡದ ಅರ್ಥ ಆತು ಕಲ್ಪನೆ ಎಂಚಿನ ಪೆಂಡ ಆ ಪ್ರಭಾವಲಯಗಿಲ್ಲ ಈ ಪ್ರಭಾವಲಯಗಿಲ್ಲ ಸಂಪರ್ಕ ಅಂಡ ಜಡ್ಡೆ ಮನೋಚಿಂತನೆ ಇತ್ತನ ಭಟ್ರನ ಮನಸ್ಸದ ಮೆತ್ತಿ ಈ ಪ್ರಭಾವಲಯ ಪ್ರಭಾವ ಬೂರಿಂಡ ಮೂಡು ಹಾಳಾದ ಪೋಪುಂಡು ಉಲಾಯಿ ಪೋಂಡಲ ಪೊಕ್ಕಡೆ ಬೊಡ್ಚೆ ಪೈನಿ ಒಂಜಿ ಆರತಿ ಮಲ್ತು ಬತ್ತು ಬಿಡ್ಕ ಅಂತೋಜುಂಡು ಅಂಚ ಅವರೇ ಬಲ್ಲಿ ಅದಕ್ಕೋಸ್ಕರ ಅದು ಪ್ರಭಾವಲಯನೇ ಎಡ್ಡೆ ರೀತಿಲಿ ಏರು ಸಂರಕ್ಷಣೆ ಮಲ್ತಿದ್ದೇರ ಅಗಲ್ನ ಸಂಪರ್ಕನ ಆ ಪೊರ್ತುಡು ಮಲ್ಪಂದ ಇಪ್ಪುನ ಎಡ್ಡೆ ಪಂಡ ನಮ್ಮ ಹಿರಿಯರನ್ನ ಚಿಂತನೆ ಬೊಕ್ಕೊಂಜಿ ನಮ್ಮಟ ಶೇಖ್ ಹೆಣ್ಣು ಮಲ್ಪನ ಒಂಜಿ ಕ್ರಮ ಉಂಡು ದುಂಬುದಾಗಲು ಇಂಚನೆ ಮಲ್ತೊಂದಿತ್ತಿನಿ ದ್ಯಾಗ ಪಂಡ ಒಂಜಿ ನರಮನಿನ ಅನುಷ್ಠಾನ ಆಯನ ತಪಸ್ಸು ಆಯನ ಸಿದ್ಧಿದ ಶಕ್ತಿಗೆ ಪ್ರಾಣಶಕ್ತಿಯಿಂದ ಪುರ ಪ್ರಾಣಿಕ್ ಫೋರ್ಸ್ ಅಂತ ಪದಾರ ಪ್ರಾಣಶಕ್ತಿಯಿಂದ ಅವು ಆಯ್ತು ಔಟ್ಲೆಟ್ ಅವು ಪಂಡ ನಮ್ಮ ಈ ಕೈ ಅದಕ್ಕೋಸ್ಕರ ಹಿರಿಯರನಾಗಲು ಆಶೀರ್ವಾದ ಮಲ್ಪನಾಗ ಇಂಚೆ ಮಲ್ಪನ ಪಂಡ ನರಮನಿನ ಸಾಧನದ ಪ್ರಾಣಶಕ್ತಿ ಅವು ಪಿದಾಯ್ಬೋದು ನರರನ್ನ ತರೆಕ್ ಬರಡೊಂದಂಡ ಇಂಚೆ ಆಶೀರ್ವಾದ ಮಲ್ತೊಂದಿತ್ತೀರಿ ನಮ್ಮ ಹಿರಿಯರನಾಗಲು ಎಂಕುಲು ಮಾತ ಮಂತ್ರಾಕ್ಷತೆ ಕೊರ್ಪುನು ದಾನಿಗೆ ಬಂಡ ಎಂಕುಲು ಜಪ ಮಲ್ತನೇನು ಆ ಮಂತ್ರಡ ಅರಿತ ಕಾಲಡ ಅಭಿಮಂತ್ರಣ ಮಲ್ತದೆ ಆ ಮಂತ್ರಾಕ್ಷತೆ ತರೆಕ್ ಪಾಡೋಂಡ ಆ ಮಂತ್ರಶಕ್ತಿದ ಪ್ರಭಾವ ಆಯನ ಮಿತ್ತು ಬರ್ಪುಂಡು ಒಂದು ಎಂಕ್ಲೆಗೆ ಪಡೆದು ಹೋಗ್ಬೇರೆ ಹೊರಡ ಐ ಕೊರ್ಪುನೇ ಎಂಕ್ಲು ಮಂತ್ರಾಕ್ಷತೆ ಹೊರಡ ಎಂಕ್ಲೆ ತರ ಮಿತ್ತು ಪಡೆದು ಹೋಗ್ಬೇರೆ ಇಂಚ ಮಲ್ತದೆ ಅದಕ್ಕೋಸ್ಕರ ಅದು ಅಂಚ ನಮ್ಮ ಹಿರಿಯರನಗಳು ದಾನಿ ಮಲ್ಪನು ಪಂಡ ಅಗಲ್ನ ಅನುಷ್ಠಾನದ ಶಕ್ತಿ ಉಂಟತ ಆ ಶಕ್ತಿ ಹಾಳಾವರೇ ಬಲ್ಲಿ ಪಂಡು ಉದಾಹರಣೆಗೆ ಏರಾ ಒಂಜಿ 4 ಜನಕ್ಕೆ ಅನ್ಯಾಯ ಮಲ್ತದೆ ಒಂಜಿ ಆತ ಕೆರ್ದು ಲೂಟಿ ಮಲ್ತದೆ ಮಲ್ತನ ಸಂಪತ್ತರ ಒಂಜಿ ಇಪ್ಪು ಆಯ್ಡೆ ಇಪ್ಪನ ಆ ಶಕ್ತಿ ಬ್ಯಾತೆ ಇಪ್ಪುಂಡು ಒಟ್ಟು ಎಡ್ಡೆ ಚಿಂತನೆ ಮಲ್ತದೆ ಎಡ್ಡೆ ಸಾಧನೆ ಮಲ್ತನ ಕೈ ಟಿಪ್ಪನ ಪ್ರಾಣಶಕ್ತಿ ಬ್ಯಾತೆ ಇಪ್ಪುಂಡು ಅದಕ್ಕೋಸ್ಕರ ಅದು ಶೇಕ್ ಹೆಡ್ ಮಲ್ತಿ ಕೂಡಲೇ ಆ ಎಡ್ಡೆ ಪ್ರಾಣಶಕ್ತಿ ಇಪ್ಪಂದನಾಯಿಗೆ ಲಾಭನೇ ಎಡ್ಡೆ ಪ್ರಾಣಶಕ್ತಿ ಇತ್ತನ ಆಯನ ಪ್ರಾಣಶಕ್ತಿ ಆಗಿ ಟ್ರಾನ್ಸ್ಫರ್ ಆಗ್ಬಿಡು ಉಂಬೆಗೆ ಬಾರಿ ನಷ್ಟ ಹಿಡ್ದವರ ಅದಕ್ಕೋಸ್ಕರ ಅದು ದುಂಬುದಾಗಲು ಅಗಲ ಕೈಟೆ ಇಪ್ಪಡು ಬಂದು ಇಂಜನೆ ಮಲ್ತೊಂದಿತ್ತೇರಿ ಬೊಕ್ಕ ಹಾಳು ಮಲ್ತನಗಲ್ನ ಒಟ್ಟು ನಮ್ಮ ಕೈ ಜೋಡ್ಸಾವನ್ನು ಬಡ್ಚಿ ಬಣ್ಣ ಕಾರಣಕ್ಕೋಸ್ಕರ ಅದು ಅಗಲು ಮಡೆ ಮಲ್ತಿಪ್ಪರೆ ಪಾಪು ಅಗಲು ಎಂಚೆ ಒಲೆಲ್ಲ ಕಿರುಮಂದಿಪ್ಪರೆ ಪಾಪು ಆಮೇಲೆ ಪೂರ ನಮ್ಮ ಕೈಟ್ ವೈದ್ಯ ತುಂಡು ಬಂದು ನಮ್ಮ ಹಿರಿಯರನಗಲು ಸ್ವಾಗತ ಮಲ್ಪನ ಕ್ರಮ ಇಂಚ ಬಂಡ ಅವು ನಮಸ್ಕಾರ ಹೊರತು ಶೇಕ್ ಹ್ಯಾಂಡ್ ಅರ್ಥ ಇತ್ತ ಶುರು ಆಯ್ನೆ ವಂಚ ಇತ್ತೆ ಮಾತಿರ್ಲೆ ಕೈ ಕೊಡ್ಪೇರು ಮಾತಿರ್ಲ ಎಂಕ್ಲೆಗಿಲ್ಲ ಸ್ಥಳಕ್ಕೆ ಬಂದಾಗ ಬಟ್ರೆ ಕೈ ಕೊಡ್ಲೇ ಮಾಡ್ಪೇರು ಸಾಮೂಲಂದು ಗೊತ್ತಿಪ್ಪಿ ಕೆಲವರಿಗೆ ಅಂಚ ಅದು ಅಂಚ ದೇವರಿನ ಪ್ರಭಾವಲಯತ ಸಂಕೇತಿಕವಾದ ಇನಿ ಒಂಜಿ ನಮ್ಮ ಪೊರ್ಲದ ಪ್ರಭಾವಲಯನ ಪ್ರಭಾವಳಿನ ದೇವರಿಗೆ ಸಮರ್ಪಣೆ ಮಾಡ್ತದೆ ಇಂಚ ಎಡ್ಡೆಡ್ಡೆ ಕೆಲಸ ಇನ್ನೇ ನಡತದೆ ಅಂಚಿನ ಸಂದರ್ಭಡು ಇದು ಕೊಡ್ತಾಂಡ ಮಾತಿರ ಒಣಸದ ಹೊರತು ಒಂದು ಹೆಚ್ಚು ಪಾತ್ರೆ ಬಲ್ಲಿ ಈನಿತ ದಿನೊಟ್ಟು ಬರೋಡು ಬಂದು ವ್ಯವಸ್ಥಾಪನ ಸಮಿತ ಗುರುಕಾರರು ನಮ್ಮ ಯೋಗೀಶ ಮಲ್ಯರಿ ನನ್ನ ಲೆತ್ತಿರಡಾಗಿ ಬರ್ತದೆ ಎಂಕೆಲ್ಲ ಖುಷಿ ನಮ್ಮ ಊರತ್ತ ಊರುಡು
ಎನ್ನ ಗುರ್ತದ ಮೋನೆನೆ ಪುರ ಕೆಲವೊಂದು ಜಾತ ತೂವಲಿ ಯಾನು ಇಡೇ ಬನ್ನ ಪುರ ಕಿಟ್ಟಿ ಪಾರು ಬರ್ಪನು ದಯಗೆ ಪಂಡ ಎಂಕಲ್ಲ ಊರದ ಸ್ವಾಮಿಲೊಂದು ಪಾಪ ಮುರ ಪೊಯ್ಸರ್ತಿ ಬರ್ನಾಗಲೇ ಕಿಟ್ಟಿ ತಿಕ್ಕದೋಳು ಹೆಂಗೆ ಪಾಪ ಆತ ಪ್ರಾಯ ಅಂಡಲ್ಲ ಬರೋದಿತ್ತು ಗಟ್ಟಿದ ಕಿಟ್ಟಿ ಅವು ಸಾಮಾನ್ಯ ಕತ್ತು ನಮ್ಮ ತಾಸ ಬದುಕರಿಗೆ ಇಜ್ಜಿ ಅಂಚ ಕೊರಪ್ಪಲ್ಲು ಗೋಪಾಲೆ ಮಗಳು ಮಾತ ಸುಬ್ರಹ್ಮಣ್ಯಗಳೇ ಬರ್ಪೇರು ಮುಲ್ಲ ಹಿಂಗೆ ತಿಕ್ಕ ಮಸ್ತ್ ಜನ ಯಾನ ಆಗಲೇ ಪುದಾರ ಬಂಡಿ ಮಾತ್ರ ನಿಗಲು ಮಸ್ತ್ ಜನ ಊರು ಅಡೆ ಬತ್ತಂಡ ಸುಬ್ರಹ್ಮಣ್ಯದ ಎಂಕೆಲ್ಲ ಸ್ವಾಮಿಲು ಒಂದು ವಸಂತಿ ಹೋಗಲು ಬರ ಬಡಜದಾಗಲು ಬರ ಅಂಚ ಇಡೆ ಬಂದಾಗಲ ನಿಗಲು ಅಡೆಗೆ ಬರ್ರೆ ಮಾತಿರಲ್ಲ ಆಪುಜಿ ಪಂಡು ಕಡ್ತರದ ರಾಜಗಡ್ನಗಳು ಮಗಳು ಮಾತಿರಲ್ಲ ನಮ್ಮ ಉದಯ ಶೆಟ್ಟಿ ಎಂಕಲ್ ಅಡೆ ಬನ್ನಲ್ಲ ತಿಕ್ವೇರೆ ಅಲ್ಪ ಸುಬ್ರಹ್ಮಣ್ಯ ಬತ್ತನೆ ತೂಂದೆ ಬೋರೆ ಇಜ್ಜಾರು ಬೊಕ್ಕ ಊರು ದಸ ಬಿಟ್ಟು ಮಾತಾ ಎಂಕಲ್ ಮಾತಾ ಒಟ್ಟ ಒಂದಿಪ್ಪ ಅಂಡ ಕೆಲವರಿಗೆ ಮಾತಾ ಅಡೆಗೆ ಮುಟ್ಟ ಬರ್ರೆ ಆವಂದ ನಗಲು ಇಪ್ಪೇರು ಮತ್ತು ಸುಬ್ರಹ್ಮಣ್ಯ ಬನ್ನಕ್ಕೆ ಬರೀ ಯಾನ ಇಪ್ಪೆ ಅಂದಲೇ ಅತ್ತೆ ಯಾರು ಉಲ್ಲಾರ ತಿರ್ಗೊಂದಿಪ್ಪ ನಾಯಿ ಅಂಚ ಅದು ಊರ್ದಾಗಲ್ಲ ಒಂಜಿ ಆತು ಮನೆ ತೂಯಿಲಕ್ಕ ಹಾಕೊಂಡು ಮಾತೆರೆಲ್ಲ ಪಾತೆರೆ ಆವಂದೇ ಪೋವು ಅಂಡ ಒಂಜಿ ಊರ್ದಾಗೆಲ್ಲ ಒಂಜಿ ಸಂಪರ್ಕ ಒಂಜಿ ಅವ್ಯಕ್ತವಾದ ಮುಲ್ಪ ತಿಕ್ಕೊಂಡು ಅಭಿವ್ಯಕ್ತವಾದ ತಿಕ್ಕೊಂಡು ಪಂಡ ಕಾರಣಗೋಸ್ಕರ ಅದು ಒಂಜಿ ಆತು ಪೂರ್ತಿ ನಿಗಲೆ ಒಟ್ಟಿಗೆ ಪರಿ ಎಂಕೊಂಜಿ ಸಂತೋಷದ ಸಂಗತಿ ಇನಿ ರಾಮಕೃಷ್ಣ ತಂತ್ರುಳು ಆಗಲ್ಲ ಹಿರಿಯರನ ಪರಂಪರೆದ ಮಂತ್ರ ಸಿದ್ಧಿನಿ ಶಕ್ತಿನಿ ಮಾತ ಅಗಲು ಅನುಗ್ರಹ ಪಡೆತಂದು ಬರ್ತನಗಳು ಅಂಚಾದ ಅಗಲು ಒಂಜಿ ಬ್ರಹ್ಮಕಲಶ ಮಲ್ಪೇರು ಪಂಡ ಆ ಕಲಶದ ಅಡಿತ ನೀರಿಗೆ ಅಭಿಮಂತ್ರಣ ಮಲ್ತಂಡ ನೀರಿಡು ಸನ್ನಿಧಾನ ಜಿಂಜುಂಡು ಅವಿನ ಅಭಿಷೇಕ ಮಲ್ತಂಡ ಅವು ದೇವರನ ಸನ್ನಿಧಾನಕ್ಕೆ ಸಮೃದ್ಧಿ ಆಪಣು ಪಂಡ ಇವೊಂದು ಒಂಜಿ ಪರಂಪರೆದಗಳು ರಾಮಚಂದ್ರ ಜೋಯಿಸರು ಮುಲ್ಪ ದೇವಿರು ತುಮ್ಮನ ಸೇವೆನೆ ಇನಿ ಸಂದಾಯಿ ಮಲ್ತೊಂದುಲ್ಲೇರಿ ಇನಿಕ್ಲ ಗೋಪಾಲ್ ಜೋಯಿಸರ್ನ ಮಾರ್ಗದರ್ಶನ ಆರ್ನ ಜ್ಞಾನದ ಮತ್ತು ಸೇವೆ ಮುಲ್ಪ ನಡತೊಂದುಂಡು ಇನಿ ಈ ವೇದಿಕೆಡೆ ಎಂಕಿ ಶಿವರಾಮ್ ಶೆಟ್ರೆ ಕಾಲಾಪನಡು ದುಮ್ಮಿ ನಾನು ಇಡಿಗೆ ಲೆತ್ತಿತ್ತೇನೆ ಲೆತ್ತದು ಮಾತ ಮುಲ್ಪ ಮಾತ ಕೆಲವು ಮಾತ ಒಂದಂತೆ ಮಟ್ಟಿಗೆ ಸಮಸ್ಯೆ ಉಂಡು ಅರ್ಚಕರನೆಲ್ಲ ಒಂದು ಮಾತ ಉಂಡು ಈ ರವೇನ ಪಾತಿರಡು ಅಂತ ಪಂಡದಿತ್ತೇವೆ ಅಂಚೆ ಶಿವರಾಮ್ ಶೆಟ್ರೆ ಆರ್ನ ಕಲಡೆ ಎಂಕಿ ಇಡಿ ಈ ದೇವಸ್ಥಾನ ಆರು ಆತು ಪುರ್ಲು ಮಲ್ತದೆ ಆರು ಎಂಕ್ ಪಂಡದಿತ್ತೇರು ಊರದ ದೇವಸ್ಥಾನ ಈರ್ಲ ಎಂಗೆಲ್ಲ ಊರುಡ್ದು ಪೋದಂಜಿ ಮಲ್ಲ ಸ್ಥಾನ ಮಾಡಿಡುಲ್ಲಾರೆ ಈರು ಬರೊಂದು ಪೋಂದಿಪ್ಪೋಡು ಪಂಡ ಆರ್ನ ಕಾಲಡೆ ನಾನು ಲೆತ್ತಿತ್ತೇರು ಹಿಡಿದು ಬಕ್ಕಲೆ ನಾನು ಬತ್ತೆ ಸೌಮ್ಯ ಅವರೆಲ್ಲ ಲೆತ್ತಿದ್ದೇನೆ ಅಂಚೆ ಬತ್ತಿತ್ತೇನೆ ಅಂಚೆ ಇನಿ ಆ ಪರಂಪರೆದಾರೆ ಆರ್ನ ಕಡೆಯತೆ ಮೆಗ್ಗೆ ನಮ್ಮ ಅಶೋಕ ಶೆಟ್ರು ಮುಳ್ಕಾಡ್ದಾರೆ ಈ ಚಾಬರಿಡುಲ್ಲೇರು ಆರ್ನ ಅಲೆಯಡ್ಲು ಮಾತ್ರ ಮುಲ್ಪ ನಿಗಲು ಎದುರು ಕುಲ್ಲುದಾರೆ ಆಗಲ್ಲ ಸೇವೆನ ಮುಲ್ಪ ನೆನಪುಂಡ್ರೆ ನಮಕ್ಕೆ ಮಸ್ತ್ ಸಂತೋಷ ಉಂಟು ಬೆಂಗಳೂರು ಬಂಟರ ಸಂಘದ ಗುರಿಕಾರಲ್ಲ ಆರ್ಯಾದುಲ್ಲೇರು ಆ ಬಂಟರ ಸಂಘ ಯಾನ್ಲ ಹೋದಿತ್ತೆ ಅಂಚನೆ ಹೆಗ್ಗಡ್ರನಗಲ್ನ ಕಡತರದ ಹೆಗ್ಗಡ್ರನಗಲ್ನ ಸಂಘ ಸಮಾಜ ಇತ್ತು ಹೆಗಡೆ ಸಮಾಜ ಅಂತ ಐದ್ಲೇ ಅನ್ಪೋತೆ ದೇವೇಂದ್ರ ಹೆಗಡ್ರು ಲೆತ್ತಿತ್ತೀರ ಇಂಚ ಊರ್ದಾಗಲು ಓಲ್ಕೊಂಡಲ್ಲ ರೈಸ್ ವೇರ್ ನಮ್ಮ ಊರ್ದಾಗಲು ಆಗಲು ಬೊಂಬಾಯಿ ಪೋಡು ಬೆಂಗಳೂರು ಪೋಡ ದುಬೈಗೆ ಪೋಡ ಓಲ್ಕೊಂಡ ರೈಸ್ ವೇರ್ ಆಗಲ್ಲ ಒಂಜ ಗುಣ ಅಂಚ ಅದು ಯಾನೆಂಚ ಪಂಡೆನ ಗುಂಟದ ಮುದೇಲಿದ ಕೈಕಂಜಿಲು ಗುಂಟದ ಮುದೇಲಿ ಬತ್ತನೆ ಹೀತಾನೆ ಅಂಚ ಈ ಊರುದು ಬೇತೆ ಊರು ಹೋದು ಏತು ಸಂಪಾದನೆ ಮಲ್ತಿರಲ್ಲ ಏತು ಮಲ್ತಿರಲ್ಲ ಮುಲ್ಪ ಒಂದು ಸೇವೆ ಸಂದಾಯ ಮಲ್ತಿಲ್ಲ ಇಬ್ಬರು ನೆಮ್ಮದಿ ಬೊಕಲ್ಪಲ್ಲ ದಿಕ್ಕುಜ್ಜಿ ಬಣ್ಣ ಕಾರಣಕ್ಕೋಸ್ಕರ ಅದಕ್ಕೆ ಮಾತಿರಲ್ಲ ಏ ಮಲ್ತಿರೆ ಪುಟ್ಟಂಡ್ರಿಗೆ ಮತ್ತು ಪ್ರಾಯ ಅಂಡು ಆಂಡಲ ಈ ಪ್ರಾಯಡ್ಲ ಅಗಲೊಂಜಿ ಪೂಜೆ ಸೇವೆ ಎಂಚಿನೊಂಡು ಅವು ಮಲ್ಪೋಡು ಬಂಡು ಶ್ರದ್ಧೆದಿ ಒಂದು ಮಾತ ಅರ್ಚಕರನಗಲು ಅಗಲಗಲ್ನ ಪಾಲದ ಪೂಜೆನ ಅಗಲಗಲು ಮಲ್ತೊಂದುಲ್ಲೇರೆ ಈ ದೇವಸ್ಥಾನಡೆ ಚಿರಕಾಲ ನಮ್ಮ ಊರದಾಗಲ್ನ ಸೇವೆ ಸಂದಾಯ ಅವಡೆ ಕಾಲ ಕಾಲಗಳು ಮಾತ ಬಲ್ಲೆ ಇಡೆಗೆ ಬನ್ನಾಗ ಜೋಕನೇನು ಪುಲ್ಯಡನಲ್ಲಿ ಎತ್ತೊಂದು ಬಲ್ಲೆ ಅಗಲಿಗೆ ನನ್ನ ಎಲ್ಲಂಜಿ ನಮ್ಮ ಸಂಸ್ಕಾರನ ಇಜ್ಜಿಂದ ಆಪನ ಪ್ರಸಂಗ ಬರ್ರೆ ಬಲ್ಲಿ ಇನ್ನಿತ ಫೇಸ್ಬುಕ್ಕು ವಾಟ್ಸ್ಯಾಪ್ ಇನ್ಸ್ಟಾಗ್ರಾಮ್ ಇಂಚಿನ ಮಾತ ಬಾಲ ಮಲ್ಲ ಬಿರುಗಾಡಿಡ್ದವರ ಅಗಲು ಒಲ್ಪು ಅಂದ್ರೆ ಅಗ್ಲಿಗೆ ಗೊತ್ತುಜಿ ಆಯ್ತು ಮದ್ದೆಡ್ ಡ್ರಗ್ಸ್ಗೆ ಮಾತಾಗಲು ಅಡಿಕ್ಟ್ ಆದಿಪ್ಪುನು ಐಡ್ದಾವರ ಆಗಲ್ಲ ಬದುಕನ್ನು ಕಳೆಯೊಂದುಲ್ಲೇರಿ ಪಣ್ಪರೆ ನಿಗ್ಲೆ ಗೊತ್ತುಂಡು ಅಂಚ ಅದೇ ನಮ್ಮ ಇಲ್ಲಡ್ಲ ಸಂಸ್ಕಾರ ಕೊರಡು ತಡ್ಡೆ ಬರಿಪುನ ಇಪ್ಪು ದೇವರಿಗೆ ಬೊಲುಪು ಪತ್ತಾವನ ಇಪ್ಪು ರಡ್ಡು ಒಂಜಿ ರಡ್ಡು ಆಂಡ್ಲ ಭಜನೆ ಪಣಪುನ ಇಪ್ಪು ಕತ್ತಲೆ ಬೂರ್ನಾಗ ದೇವರಿಗೆ ಇದು ಬೊಲ್ಪು ಬತ್ತಾವನು ಅಂಚನೆ ಕಾಂಡೆಲಕದು ತಡ್ಡೆ ಬರಿದಾಯಿ ಬೊಕ್ಕ ತುಳಸಿ ಕಟ್ಟೆಗೆ ನೀರು ಮೈತದು ಪ್ರದಕ್ಷಿಣೆ ಬರ್ಪನು ಕೈಕಿಂಜಿನ ಮಾತ ಇಲ್ಲ ಇಜ್ಜಡ ದುಮ್ಮತ್ತ ಗೋಪೂಜೆ ಅಂದ ಮಲ್ಪಡು ಒಂದು ಇತ್ತಂಡು ಪಂಡ ಒಂಜಿ ಸಕ್ಕಣ ನೀರು ಒಂಜಿ ಪುಂಡಿನ ದಾದಾಂಡದು ಪೆತ್ತ ಕೂರ್ದು ನಮಸ್ಕಾರ ಮಾಡ್ಪಣ ಕ್ರಮ ಇತ್ತಂಡು ದುಂಬ ಈತ ಮಾತ ಸಾಧ್ಯ ಇಜ್ಜವು ಮಾತ ಪೇಟೆಡ್ಲ ಸಾಧ್ಯ ಹಳ್ಳಿಡ್ಲ ಸಾಧ್ಯ ಇಂಜಿ ಪಣ ಪ್ರಸಂಗ ಬತ್ತಂಡು ಅಂಚು ಏತ ಹಾಪಂಡು ಆತೇನ ಅಂಡ ನಮ್ಮ ಸಂಸ್ಕಾರ ನಮ್ಮ ದೀವೋದು ಜೋಕ್ಲಿಗೆ ಮತ್ತು ಆ ಸಂಸ್ಕಾರನ ಕೊರದು ಬದುಕಂಡ ಮಾತ್ರ ಒಂತೆ ಅಂಡನ ನಮಕ್ ಬದುಕೋರಿ ನನ್ನ ಮಿತ್ತದ ಸಮಾಜ ಇಜ್ಜಿಂದ ಭಾರಿ ಕಷ್ಟ ಉಂಡು ಅಂಚ ಅದು ನಿಗ್ಲು ಮಾತಿರಲ್ಲ ಇಲ್ಲದು ದುಂಬುಡು ದಿಂಚನ ನಡತಂದು ಬರ್ತಾನೆ ಇವು ಸಂಸ್ಕಾರ ಸಂಪ್ರದಾಯ ಉಂಡು ಅವನ ಮಾತ ಅಂಚನೆ ಒರಿಪ ಒಂದು ಬಲ್ಲೆ ಆ ಮೂಲಕ ಜೋಕ್ಲಿಗೆ ನಮ್ಮ ಸಂಸ್ಕಾರನ ಪರಪಾವನ ಜವಾಬ್ದಾರಿ ನಮ್ಮ ಎತ್ತುಂಡ್ಲಕ್ಕ ಆಂಡ ನಮ್ಮ ಇಂಚ ನಮ್ಮ ಹಿರಿಯರನಾಗಲು ಏತೇ ಬಂಗಡಿತ್ತಲ್ಲ ತಿನ್ನರೆ ಒಂಜಿಪಂಡು ನುಪ್ಪಿ ತಿಜಿಂದ ಆಂಡಲ್ಲ ದೀಪಾವಳಿ ಪರಬ ಇಪ್ಪು ಊರ್ದ ಆಯನ ಇಪ್ಪು ಇಂಕುಲು ಮಾತ ಶಾಲೆ ಬಂದಾಗ ಉತ್ಸವ ಪಂಡ ಒಂಜಿ ಗಮ್ಮತ್ ದಯ ಪಂಡ ಪತಾಕೆ ಕಟ್ರೆ ಒಂಜಿ ಮುಲು ಅಂಬೆಲಡು ಕುಳಿತು ಪತಾಕೆ ಕಟ್ಟರು ಭಾರಿ ಖುಷಿ ನಮ್ಮ ಊರ್ದ ರಥ ಪಂಡ ಒಲ್ಪಲ ಇಪ್ಪಂದನ ಒಂಜಿ ಪ್ರಪಂಚದ ಇಪ್ಪಂದನ ಒಂಜಿ ಭಾರಿ ಪುಡುದ ರಥ ಐಟ್ ಒಂಜಿ ಜನಾರ್ದನ ದೇವರನ ಮೂಜಿ ಪೀಠದ ಪ್ರತಿಮೆಗೆ
ಆತ ಮಲ್ಲ ದೇವಸ್ಥಾನ ವೈಕು ಬೋಡು ಪಂಡ ಪ್ರಶ್ನೆ ಬಂದಾಗ ಈಗ ಉತ್ತರ ಎಂಚಿನ ಪಂಡ ದೇವಸ್ಥಾನ ಪಂಡ ಒಂಜಿ ಪೂಜಾ ಕೇಂದ್ರ ಮಾತ್ರ ಅಥವಾ ಒಂದು ಶ್ರದ್ಧಾ ಕೇಂದ್ರ, ಸಂಸ್ಕೃತಿ ಕೇಂದ್ರ. ಆಯ್ತು ಸುತ್ತಲ ಬೇತೆ ಬೇತೆ ರೀತಿಯ ಶಿಲ್ಪರು ಅವನು ಮಾತ ನಮ್ಮ ತೂನಗ ನಮಕೊಂಜಿ ಅಂತರಂಗದ ಸನಾತನ ಧರ್ಮದ ಸಂಸ್ಕೃತಿಯ ಅನಾವರಣ ಆಪುಂಡು. ಒಂಜಿ ರಥ ತೂನಗ ಐಟು ರಾಮಾಯಣದನ, ಮಹಾಭಾರತದ, ಭಾಗವತದನ ಕಥೆ ತೂನಗ ನಮ್ಮ ಹಿರಿಯರ ನಗಲು ಮಲ್ತನ ಸಾಧನೆ. ಭಾಗವತದ ಕಥೆ ಇಂಚಿನ ಪಣಪಿನೇನೆ ನಮಕ್ ಓದರೆ ಸಾಧ್ಯ ಆಗಿಂದ ಅಂಡಲ್ಲ ವರ ಇರತ್ತೂರದ ರಥ ತೂನಗ ನಮಕ್ ಪೂರ ಪುರಾಣದ ಕಥೆ ಕಾಲದ ಕಥೆಲು ಪೂರ ನಮಕ್ ವರ ಮನಸ್ಸು ಪುಗಿ ಉಂಡು. ಅಂಚಾದೆ ಒಂಜಿ ಊರದ ದೇವಸ್ಥಾನ, ಒಂಜಿ ಊರದ ರಥ ಪಂಡ ಅವು ನಮ್ಮ ಸಂಸ್ಕೃತಿದ ಒಂಜಿ ಪ್ರತಿಬಿಂಬ ನಡೆದವರ ಅವೇನೆ ನಮ್ಮ ಪೊರ್ಲುಡು ಕಾಪಂದು ಬರೋಡು ಪಂಪನ ಉದ್ದೇಶದಿ ಅಂತ ರಥಲ ರಿಪೇರಿ ಆತಂಡೆ ನಮಕೊಂಜಿ ಹೆಮ್ಮೆ. 22 ಎಳ್ಳಾರದ ರಥ ಪಂಡ ಒಲ್ಪಲದಾಂತನ ರಥ ಪಂಡ ಒಂಜಿ ಹೆಮ್ಮೆ ಉಂಡು. ಅಂಚಾದೆ ನಮ್ಮ ಸಂಪ್ರದಾಯ ಒರಿಪ ಒಂದು ಬರ್ಕ ನಮ್ಮ ಇಲ್ಲಡು ಆಚರಣೆ ಮಲ್ಪಗ ಸಕಾಲಿಕ ಬಾದ ದೇವಸ್ಥಾನದ ನಮ್ಮ ಮಾತೆಲ್ಲ ಸೇರ್ಗ ಅಲ್ಪಲ ಒಂಜಿ ಪ್ರಾರ್ಥನೆ ಮಲ್ಪಗ ದೇವರಿ ಎಂಕ್ಲೆ ಮಾತಾಡಿ ಎಡ್ಡೆ ಬುದ್ಧಿ ಕೊರ್ದು ಊರಿಗೆ ಎಡ್ಡೆ ಆವಡು ಊರುಡ್ದು ಏರು ಪಿದಾಯಿ ಪೋತೇರ ಪುದು ಅಗಲೆಗೆ ಎಡ್ಡೆ ಆವಡು ಊರಿಗೆ ಏರು ಬೈದೇರ ಅಗಲೆಗಲೇ ಎಡ್ಡೆ ಆವಡು ಏರಿಗೆ ಜೋಕುಲು ಬಾರ್ಲು ಮಾತ ಪೊರ್ಲುಡುಲ್ಲೇರ ಆಗಲಿ ಎಡ್ಡೆಡ್ಡು ಉದ್ಯೋಗ ತಿಕ್ಕಡೆ ಮದುವೆ ಮೈಸೂರಿ ಆವಂದಿತ್ತನಗ್ಲಿಗೆ ಮದುವೆ ಮೈಸೂರಿ ಮಾತ ಆವಡು ಇಂಚ ಯವ್ ಎಡ್ಡೆ ಆವಡು ಅವನು ಪುರ ದೇವರ ಮಲ್ಪಾದ ಕೊರಡು ಪಣಪನ ಒಂಜಿ ಸಂಕಲ್ಪನ ಮಠ ಇತ್ತುಂಡ ಸಾತ್ವಿಕ ವಾಯನ ಸಂಕಲ್ಪ ಇತ್ತರೆ ದೇವರ ಅವಿನ ಒದಗಾದು ಕೊಡ್ಪೇರೆ. ಅಂಚ ಈನಿತ ದಿನೊಟ್ಟು ಈ ಚಾವಡಿಡಿ ಒಂಜಾತು ಪೊರ್ತನಿಗೆ ಒಟ್ಟಿಗೆ ಇತ್ತದು ಒಂಜಿ ರಡ್ಡು ಪಾತ್ರೆ ಪಂಡ್ರೆ ಹೆಂಗೆ ಸಂತೋಷ ಅಂಡು ಯಾನು ಪುದಾರ ಕೆಲವರಿನ ಪಂಡೆ ಪಂಡಿಯಲ್ಲ ಬೇಜಾರ ಮಲ್ಪಡೆ ಕೆಲವರು ಪುದಾರ ಪಣ್ತಿದ್ದಾನೆ ದಾಯಿಗೆ ಪಂಡ ಅವೇ ಒಂಜಿ ಮಲ್ಲ ಪಟ್ಟಿ ಹಾಕೊಂಡು ಬಂದ ಕಾರಣಕ್ಕೋಸ್ಕರ ಅದಲ್ಲ ಬೊಕ್ಕೆ ಕೆಲವು ಅಗಲ್ನ ಜೋಕಲ್ನ ಪುಲಿ ಅಡ್ಡ ಪುದಾರ ಗೊತ್ತುಲ ಇಜ್ಜೆ ಅಂಕೆ ಅಂಚಾದೆ ಮನೆ ಪರಿಚಯ ಉಂಡು. ಅಂಚಾದ ಎಲ್ಲ ಪುದಾರ ಪಣ್ತಿಜಿ ಬಂದ ಕಾರಣ ಹೋಗೋದು ನಿಗ್ಲಿ ಎಲ್ಲ ಬೇಜಾರ ಮಲ್ಪಡೆ ಅಂತ ಅದು ಈ ಚಾವಡಿದ ಕೃಷ್ಣ ಉಗ್ರಾಣರು ಪಂಡೆ ಎಂಕುಲು ಇಪ್ಪನಾಗ ಒಂಜಿ ಮಲ್ಲ ಜನಾರು ಕೆಲ್ಟೆಕ್ ಪಂಡ ಮುನ್ಯಾಲಡು ಒಂಜಿ ಕಂಪೆನಿ ಇತೆಲ್ಲ ಉಂಡವು ಸ್ಫೋಟಕ ತಯಾರು ಮಲ್ಪನ ಅಲ್ಪ ಅದಕ್ಕೆ ಮತ್ತೆ ಎಂಕುಲು ಶಾಲೆ ಪೋನಾಗ ಮಾತ ಗಂಟೆ ತೂವರೆ ಇಜ್ಜಿ ನೀರೇಲು ಗುರುತುಪಾಡ್ನು ಈ ನೀರೇಲು ಬತ್ತನೆ ಶಾಲೆ ಪಿದಾಡು ಒಂದು ಲೆಕ್ಕ ಬಟ್ ಗಡಿಯಾರ ಇಪ್ಪತ್ತು ತೂಪನ ಗಂಟೆ ಬೊಕ್ಕ ಅಲ್ಪದ ಸೈರನ್ ಪಾರಂಡ ಈತ್ ಗಂಟೆ ಅಂದ ಲೆಕ್ಕ ಅಂಚಿನ ಮತ ಒಂಜಿ ಕಾಲ ಇತ್ತೇನೆ ಒಂಜಿ ಕಾಲ ಅಂಚ ಅಲ್ಪಲ ಬೇಲೆ ಮಲ್ತೊಂದು ಇತ್ತನಾರೆ ಕೃಷ್ಣ ಉಗ್ರಾಡಿನ ಮೆಗ್ದಿ ಆರು ಮಲ್ಲ ಸೇವನೆ ಸಂದಾಯ ಮಲ್ತೀರಿ ಆಯ್ತಾ ಒಟ್ಟಿಗೂ ಈ ಊರು ಬರ್ರೆ ಖುಷಿಯಿಂದ ಏನಾರು ಪಂಡೇರಿ ನನಗೆ ಭಾರಿ ಖುಷಿ ಇಲ್ಲಿ ಬರಲಿಕ್ಕೆ. ಯಾಕೆಂದರೆ ನಮ್ಮವರೆಲ್ಲ ಇಲ್ಲಿ ಸೇವೆ ಮಾಡಿದ್ದಾರೆ ಅಂತ ಅಂಚೆ ಬೊಂಬಾಯಿ ಹಿಡಿತನಲ್ಲ ಇನ್ನಿದ್ದು ನೋಡಿ ಇಡೀ ಬೈದೇರಿ ನಾನು ಈ ವೇದಿಕೆ ಕೆಲವರಿಗೆ ನಮ್ಮ ಮತ ಮಾನಾತಿಗೆ ಮಲ್ತ ದ್ಯಾಗಿ ಬಂಡೆ ಆಗಲು ಲಕ್ಷದಲ್ಲೇ ಹೆಚ್ಚ ಸೇವೆನೆ ಕೊಡ್ತೇರಿ ಪಂಪನ ಕಾರಣದಿ ಒಂದು ಅಂಚಾದೆ ಈ ಮಾಮಲ್ಲ ಖರ್ಚಿದ ಮದ್ಯುಡು ಒಂಜಾತ ಜನಕುಲು ಸೇವೆನೆ ಸಂದಾಯಿತ ಮಲ್ತದೆ ಅಗಲ್ನ ಆರ್ಥಿಕ ಸಂಪತ್ತನ್ನು ಸದ್ವಿನಿಯೋಗ ಮಲ್ತೇರಿ ಸಂಪಾದನೆ ಮಲ್ತೇನೆ ಪೂರ ದಿವಂಡ್ರೆಗೆ ಬಲ್ಲಿಗೆ ಒಂತೆ ಅಂಡ ಇಟ್ಟು ಪಿದಾಯಿ ಬಿಡುಡಿಗೆ ಈ ಅಣೆಕಟ್ಟೆ ನೀರು ಇಂಜಿದು ಬುಂಡ ಆಯ್ತಾ ತೂಬು ದೆಪ್ಪುವೇರು ತುಂಬು ದೆತ್ತನ ನೀರು ಪೆದಾಯ ಪರತು ಬೋಪುಂಡು ನಿಜ ಅಣೆಕಟ್ಟೆ ಬಿಡಿದು ಬೋಪುಂಡು ಒಂದು ಅಂತ ಸಂಸ್ಕೃತ ಒಂಜಿ ಪಾತ್ರೆ ಉಂಡು. ಉಪಾರ್ಜಿತಾನಾಂ ದ್ರವ್ಯಾನಾಂ ತ್ಯಾಗ ಏವ ಹಿ ರಕ್ಷಣಂ ತಟಾಕೋದರ ಸಂಸ್ಥಾನಂ ಪರಿವಾಹ ಏವಾಂಬಸ ಅಂತೆ ಅಣೆಕಟ್ಟೆಡು ಜಿಂಜಿದನ ನೀರು ಉಂಡತ ಅವೇನು ಕಾಪು ನೆಂಚಾ ಪಂಡ ಅವನು ಅಂಚನೆ ಜಿಂಜಾದಿ ಪರೆ ಬಲ್ಲಿಗೆ ಒಂಚೂರು ತುಂಬು ದೆತ್ತರು ಬುಂಡ ಅವು ಪಿದಾಯಿ ಪೊಂಡ ಅಣೆಕಟ್ಟು ಉಡಿದು ಬೋಪುಜಿಗೆ ಅಂಚ ನಮ್ಮ ಸಂಪತ್ತು ಬೊಡಾಯಿನಾಥ ಸಂಪಾದನೆ ಮಲ್ತದೆ ಅವನು ನಮನೆ ಜಿಂಜಾವನು ಲಾಕರ್ಡು ಬ್ಯಾಂಕಡ್ ಜಿಂಜಾವನ ಅತ್ತಿಗೆ ಒಂಚಾಂಡಲ್ಲ ಅವನು ದೇವರಿಗೆ ಧರ್ಮಗೋಸ್ಕರ ಕೊರಡಿಗೆ ಅಪ್ಪನಾಗನೇ ಅವು ಸಂಪತ್ತು ಸುರಕ್ಷಿತವಾದಿ ಪುಂಡಿಗೆ ಅಂಚಾದೆ ಸಂಪಾದನೆ ಮಲ್ತಿನ ಕಾಸಿಡು ಒಂಜಾತಿ ಭಾಗನೇ ದೇವರಿಗೆ ಧರ್ಮಕ್ಕೆ ಸಮಾಜಗೋಸ್ಕರ ಕೊಡ್ಕೊಂಡು ಮಂಜಿ ಮಲ್ಲ ಅನುಸಂಧಾನದಿ ಒಂದು ಇನಿ ಬೆಳ್ರಾಯರ್ನಗುಲು ಮಾತೇರ್ಲ ಇನಿ ಸೇವೆ ಮಲ್ತೇರಿ ಅಗಲಿಗೆ ಮಾತಾ ಮುಲ್ಪ ನಮ್ಮ ಚಾವಡಿಡೆ ಮಾನಾತಿಗೆ ಮಲ್ತಿನ ವೈಕುಗೆಂಡ ನನ್ನೊಂದು ಜಾತಿ ಕೊರ್ರೆ ಆಸೆ ಇತ್ತ ನಗಲು ಒಂತೆ ಗಂಟೆ ಬಿನಿ ಕಡ್ದಿತ್ತಾರ ನಿಗುಲ ಕೊರಲೆ ಬಂದ ಉದ್ದೇಶದಿ ಒಂದು ಇನಿ ಆಗ್ಲಿಕ್ಕೆ ಸನ್ಮಾನ ನಡತಂದೆ ಆಗ್ಲಿ ಬೋಡು ದತ್ತೆ ಆಗ್ಲಿ ದಾಲ ಎಂಕಲಿಗೆ ನೀ ಇದು ಕೊರ್ತಾ ಜನಾರ್ದನ ದೇವರಿದ್ರೆ ಎಂಕಲು ಮಾನಾತಿಗೆ ಆಯ್ಜಿಂದ ಒಂಜಿ ಬಾರಿ ಮಲ್ಲ ಅವಮಾನ ಅಂದ ಅಗಲು ದಾಲ ಪಣ್ತಿಯೇರು ಅಗಲು ಎತ್ತನಕ್ಕೆ ಬತ್ತೇರು ಅವಲ ಸಂಕೋಚಡೆ ಬೈದೇರು ಅಣ್ಣ ನಿಗಲಿಗೆ ಮಾತಾ ಎರೆಗಂಡ್ಲ ಅನುಕೂಲ ಇತ್ತನ ಪ್ರೇರಣೆ ಅಂತ ನನ್ನೊಂದು ಜಾತಿ ಬಾಕಿ ಇತ್ತನ ಕೆಲಸಕ್ಕೆ ನಿಗಲಿಡ ಸಹಾಯ ತಿಕ್ಕು ಪಣ್ಪನ ಉದ್ದೇಶದಿ ಒಂದು ಮೇಲ್ತನ ಮಾನಾತಿಗೆ ಅಂಚ ಒಟ್ಟಾರೆ ಪಣ್ಪಣ ಅಂದಾಣ ಇನ್ನಿತ ದಿನ ಪೊರ್ಲುದ ದಿನ ದೇವರಿಗೆ ಬ್ರಹ್ಮಕಲಶ ಆತನ ಆವಂದಿತ್ತನ ಯಾನು ಪೊರ್ತನ ಬನ್ನ ಪೊರ್ತುಗ ಅವು ಮಹಾಕಾಭಿಷ ಅಭಿಷೇಕ ತಂತ್ರ ಮಲ್ತೊಂದಿತ್ತೇರಿ. ಉಮಾಮೇಶ್ವರ ದೇವರ ಮನಸ್ಸಿಗೆ ಶಕ್ತಿ ಕೊರ್ಪನಾರಂದು ಸಭೆಟ್ ನಿರೂಪಣೆ ಕಂಡೇರಿ ತೈಲಧಾರೆಯಂತೆ ಮನವ ಕೊಡು ಹರಿಯಲ್ಲಿ ಶಂಭು ಒಂದು ಮನಸ್ಸಿಗೆ ಶಕ್ತಿ ಕೊರೋಣ ಅಂದರೆ ರುದ್ರದೇವರ ಅನುಗ್ರಹ ಬೋಡಿಗೆ ಅಂಚ ದುರ್ಗಾದೇವಿ ಮಲ್ಲ ಕಷ್ಟ ಪರಿಹಾರ ಮಲ್ಪನಾಗ್ಲಿಗೆ ಗಣಪತಿ ವಿಘ್ನ ಪರಿಹಾರ ಮಲ್ತದ ನಮ್ಮ ಬದುಕಿಗೆ ಎಡ್ಡೆ ಮಾರ್ಗ ಕೊರ್ಪನಾರ ಅಂಚ ಪ್ರಧಾನ ದೇವರ ಜನಾರ್ದನ ದೇವರೇ ಪರಿವಾರ ದೇವರ ಮಾತ ಸೇರಿದೆ ಈ ಜಾತ್ರೆದ ಆಯನದ ಸಂದರ್ಭಡು ಬ್ರಹ್ಮಕಲಶೋತ್ಸವದ ಸಂದರ್ಭಡು ಕೊಡಿಮೆರನ ಸಂದರ್ಭಡೆ ನಮಗೆ ಮಾತ್ರ ಪೂರ್ಣ ಅನುಗ್ರಹ ಮಲ್ತದೆ ನಮ್ಮ ಪರಂಪರೆಗೆ ಎಡ್ಡೆ ಬುದ್ಧಿನ ಕೊರದು ಸಾತ್ವಿಕತೆ ನಮ್ಮ ನಡಪುಡ ಅಂದು ಪಾಡು ಪಣಪನ ಪ್ರಾರ್ಥನೆ ಮಾಡೊಂದು ಎನ್ನ ರಡ್ಡು ಪಾತ್ರೆಯನ್ನು ಮುಗಿಪ್ಪೆ. ಸ್ವಗೃಹೇ ಪೂಜ್ಯತೆ ಪಿತರಃ ಸ್ವಗ್ರಾಮೇ ಪೂಜ್ಯತೆ ಪ್ರಭುಃ
ಸ್ವದೇಶೇ ಪೂಜ್ಯತೆ ರಾಜಃ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಈ ಸುಭಾಷಿತದ ನುಡಿಯಂತೆ ಪೂಜ್ಯ ಶ್ರೀಗಳವರು ಮನುಕುಲಕ್ಕೊಂದು ಆದರ್ಶದ ಬೆಳಕು, ದಾರಿ ತೋರುವ ಪೂಜ್ಯ ಗುರು. ತಮ್ಮ ಆಶೀರ್ವಾದಪೂರ್ವಕ ಶುಭ ನುಡಿಗಳಿಗೆ ಶರಣೆನ್ನುತ್ತಾ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ವೇದಿಕೆಯಲ್ಲಿರುವ ಮತ್ತೋರ್ವ ಅತಿಥಿ ಕ್ಷೇತ್ರದ ಪ್ರಧಾನ ತಂತ್ರಿಗಳಾದ ಶ್ರೀ ಕೆ ರಾಮಕೃಷ್ಣ ತಂತ್ರಿಯವರು ಸಭೆಯನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕು. ಪರಮಪೂಜ್ಯ ಶ್ರೀಗಳವರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದಾರೆ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣವೇ ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಲಕ್ಷ್ಮೀ ಜನಾರ್ದನಾಯ ನಮಃ. ಸ್ವಾಮುಲು ಪನಂದಿನ ವಿಷಯಜ್ಜಿ ಮಾತ ವಿಷಯಗ್ಲ ಅರ್ನ ಬಹುಮುಖವಾಯಂಚಿತ್ತಿನ ವಿಚಾರಧಾರೆ ಭಾಳ ಪುರ್ಲುಡು ಪ್ರಸ್ತುತಪಡಿಸೋಯರು. ಅಂಚಿತ್ತಿನ ಸ್ವಾಮುಲ್ನ ಮಾರ್ಗದರ್ಶನ ಅತ್ಯಂತ ಮುಖ್ಯಗೆ ದಯಪಣ್ಣಗ ಅಪ್ಯಚ್ಯುತೋ ಗುರುದ್ವಾರ ಹೂ ಕೆಲಸ ಮಲ್ಪುನ ಅಂದಾಂಡಲ ಗುರುಕುಲ ಮೂಲಕನೇ ಮಲ್ಪೊಡು ಅನ್ಪುನಂಜಿ ಶಾಸ್ತ್ರ ಉಂಟು. ದಯಪಣ್ಣಗ ಐಕ ನಿರ್ದೇಶನ ಕೊರ್ಪುನಂಚಿತ್ತಿನ ಮಲ್ಲ ಶಕ್ತಿಯೇ ಗುರುಕುಲು. ಅಂಚಿತ್ತಿನ ಆ ಗುರುಕುಲೇನಿ ಈ ಒಂಜಿ ಸುಗಳಿಗೆ ಬತ್ತದು ಅವೇನು ತೂದು ಭಾಳ ಸಂತೋಷ ಪಡೆದು ಇಡೀ ಊರದ ಜನಕ್ಲಿಗೆ ಆರ್ನ ಧಾರ್ಮಿಕ ವಿಚಾರದ ಮೂಲಕ ಅನುಗ್ರಹ ಮಲ್ದಿರು ಒಂದು ಮಲ್ಲ ವಿಷಯ. ಲಕ್ಷ್ಮೀ ಜನಾರ್ದನ ದೇವರನ ಸನ್ನಿಧಾನ ಐತೆ ವಿಷಯ ಮಾತ ಪಂಡೀರು ನಮ್ಮ ಮಾತ ಭಕ್ತಿಯರ್ ನಗುಲ್ಗೆರೆ ದೇವರೇ ನಮ್ಮನು ಆಯಾಯ ಆತ್ಮ ದೇಹ ಧಾರಣೆ ಮಲ್ಪುನು ಅಪ್ಪೆಮ್ಮನ ಒಂಜಿ ಕೊಡುಗೆ ಈ ದೇಹ ಗುಂಡು ಜೊತೆಗೆ ದೇವರನ್ನ ವಿಶೇಷವಾಯಿನ ಶಕ್ತಿಲ ಅವು ನಿಯಮನ ಅದುಂಡು. ದೇವರ ಸಂಕಲ್ಪ ಮಲ್ಪೇರು ಇಂಚಿತ್ತಿನ ಊರುಡು ಇಂಚಿತ್ತಿನ ಅಪ್ಪ ಅಮ್ಮನ ದೇಹದ ಮೂಲಕ ನಿಕ್ಕು ಈ ಭೂಮಿಡೊಂಜಿ ಶರೀರನ ನಮ ಸೇರೊಂಬುನು ಆತ್ಮ ಬೇತೆ ಒರಿಯ ಕೈ ಜಿಂದಾಪುಣು ಆಯ ಜಿಂದಾಪೆನ ಆಪುಚ್ಚಿ ಒರಿಯ ಕಾರು ಜಿಂದಾಪುಣು ಆಯ ಜಿಂದಾಪುಂಡ ಆಪುಚ್ಚಿ ಪನಗ ఆయన ಕೊನೆ ಹೆಸರು ಇಪ್ಪುಂಡ ಅಂಗ ಇಜ್ಜೆಡಲ ఆయన ಅಸ್ತಿತ್ವ ಇಪ್ಪುಂಡ್ಗೆ ಅಂಚಿತ್ತಿನ ಪ್ರಾಣಶಕ್ತಿ ಪೋಯಿ ಒಕ್ಕ ಭಗವಂತ ಯಾವು ನಿಕ್ಕು ಈ ಭೂಮಿದ ಋಣ ಯಾವೊಂದು ಪಣ್ಣಗ ಆತ್ಮ ಆ ದೇಹನ ಬುಡ್ದು ಪೋವಡ್ಗೆ ಆಂಡ ಇತ್ತಿನಾಥ ಪುರ್ತು ಆ ಆತ್ಮ ಜೀವಾತ್ಮ ಆ ಶರೀರನ ಪಡೆತೊಣ್ಣ ಪುರ್ತುಡು ಏರೇರು ತಂಕ ಉಪಕೃತರಾತಿರ ಅಗಲಿಗೆ ಮಾತ ಕೃತೇಶ ಪ್ರತಿಕರ್ತವ್ಯಂ. ಆ ದೇಹನ ಪೊರ್ಲುಡು ಗಂಧದ ಲಕ್ಕ ಸೆವೆದು ಐದು ಪರಿಮಳನ ಬೀರ್ದು ಪೊಂಡನೆ ಆಯನ ದೇಹ ಧಾರಣೆ ಮಲ್ತಿನಂಚಿತ್ತನ ವಿಶೇಷವಾಯಿಂಚಿತ್ತನ ಕಾರಣ ಐಕೋಸ್ಕರನೇ ಆ ದೇಹ ಪತೊಂದು ಆ ಪುಣ್ಯಾಂಶನ ಮಾತ ಪಡೆತೊಂದು ಆತ್ಮ ನನಂಜು ಗಮನ ಕೂಪುಣಿಗೆ ಅಂಡ ಒಂದು ಇಂಚಾಂದು ಪಂಡ್ಪೇರು ಪಣ್ಣಗ ನಮ್ಮ ಮಾತ ಗುವೇಲಿಗೆ ಬೂರ್ದಿನಗುಲ್ಗೆ ನಂಗೆ ಮಿತ್ತು ಬರ್ರೆ ಗೊತ್ತಿಜ್ಜಿ ಭಗವಂತ ಕೆಲವು ಸಲ ಅವತಾರ ಮಲ್ಪೆ ರಾಮಾವತಾರ ಕೃಷ್ಣಾವತಾರ ನಮ್ಮ ಮಾತ ದಶಾವತಾರ ಅಂತ ಪನ್ಪ ಆಯಾ ಗೊತ್ತುಂಡು ಮಿತ್ತು ಬರ್ರೆ ಇಂಚ ಅಂದ ನಂಗೆ ಗೊತ್ತಿಜ್ಜಿ ಬೂರ್ದಿನಗಲೇ ಮಿತ್ತು ಬರ್ರೆ ಗೊತ್ತಿಜ್ಜಿ ಅಂಚ ಆ ಬೂರ್ದಿನಗಲೇನು ಮಿತ್ತು ದೆರ್ಪಡುಂದಾಂಡ ದೇವೆರದು ಮಾತ್ರ ಸಾಧ್ಯಗೆ ದಯಪಣ್ಣಗ ಆಯೆ ಭಕ್ತಿ ಪನ್ಪುನ ಜುತ್ತನ ಏರ್ ಮಲ್ಪೇರ ಆಯಗ ಬಳ್ಳು ಜಪುಡುವೆ ಪೊರ್ಲುಡು ಮಿತ್ತು ಬಲ ಅಂಚ ಭಕ್ತಿದ ಬಳ್ಳನು ನಮನೆ ನಿರ್ಮಾಣ ಮಲ್ಪುಡು ಅಪನ ಭಗವಂತೆ ಜಪುಡುವೆ ಭಕ್ತಿ ಮಲ್ದು ಜಡ ಬಲ್ಲು ತೀರ್ತು ಬರ್ಪುಜ್ಜಿ ಐಕೋಸ್ಕರವಾದ ಭಕ್ತಿ ಮಲ್ಪರೆಗೆ ಬೋಡಾಯನಂಚಿತ್ತನ ಕಲ್ಪನೆಯನ್ನು ಮಾತ ಭಕ್ತಿ ಮಾರ್ಗದ ನವವಿಧ ಭಕ್ತಿಡೆ ಭಗವಂತನು ಒಲಿಸೋ ಒಂದು ಆಯ ಮೋಕ್ಷಗಾಮಿ ಆವಡು ಆಯನ ಆತ್ಮ ಈ ದೇಹ ಬುಡ್ದು ಪೋನಾಗ ಭಗವಂತನ ಸಾಧನೆದ ದಾರಿಗೆ ಅವು ಕಾರಣ ಆವಡು ಪನ್ಪುನ ಉದ್ದೇಶಗೋಸ್ಕರವಾದ ಓಲೋಲಾಯ ಪುಡುದೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಪಣ್ಣಗ ಆ
ಹುಟ್ಟಿದಿನ ಭೂಮಿದ ಮಣ್ಣಿಡು ಸಮೇತ ನಮ್ಮ ಯೋಧರ ಮಾತ ತೂಪ ಸೈನ ಪೊರ್ತುಡ್ಲ ಆ ಮಣ್ಣು ತಿಕ್ಕೊಂದು ಮುಕ್ತಿ ಪಡೆಯವರಿಗೆ ಅಂಚಿತ್ತಿನ ಆ ಮಣ್ಣದ ಋಣನು ನಮ್ಮ ಪರಿಹಾರ ಮಲ್ತೊಂಡ್ರಿಗೆ ಸಾಧ್ಯನೇ ಜಿ ಅಪ್ಪಮ್ಮೆ ಕೊರ್ತಿನ ಅಂಚಿತ್ತಿನ ಉಪಕಾರನು ನಮ್ಮ ಪ್ರತ್ಯುಪಕಾರ ಮಲ್ಪರಿಗೆ ಸಾಧ್ಯನೇ ಜೀವನ ಪುನಃ ಕಲ್ಪನೆನೇ ಇಡೀ ಗ್ರಾಮನ ಒಟ್ಟು ಮಲ್ತದು ಅಗಲಿಗೆ ಮಾತ ಈ ಭಾಗಡಿತ್ತಿನ ಹೃದಯ ಭಾಗಡಿತ್ತಿನ ಭಗವಂತನ ವಿಶೇಷದ ಒಂಜಿ ಅನುಗ್ರಹದ ಸೆಲೆ ಕೊರಡುವನ ಉದ್ದೇಶಕ್ಕೋಸ್ಕರವಾದ ಆಯಾಯ ಊರುಡು ಮಾತ ವಿಶಿಷ್ಟವಾಂಜಿತನ ಸನ್ನಿಧಾನನ ಹಿರಿಯರ್ನಗಳು ಮಾತ ಋಷಿಮನಿಕಲು ಮಾತ ಜೋಡಣೆ ಮಲ್ದಿರು ಅಂಚ ಸುಗಳಿಗೆ ನಂಗೆ ನಮ್ಮ ಮಾತ ಭಕ್ತಿ ಮಲ್ತೊಂದುಲ್ಲ ಖಂಡಿತ ಸಂಸಾರದ ಕೂಪಡು ಬೂರ್ದಿನ ನಮ್ಮನ್ನು ಮಿತ್ತು ದೆರ್ಪೆರೆಗೆ ಈತ ಮಾತ ಒಂಜಿ ಕಲ್ಪನೆ ಕೊಡ್ತೀರ ಇಟ್ ಮಾತ ನಿಗುಲ್ಲ ಪಾಲ್ಗೊಳ್ಳೊಂದರು ಅನೇಡ್ದಾರ ಖಂಡಿತ ನಮ್ಮ ಭಕ್ತಿಗೆ ಒಲಿದು ನಮ್ಮ ಸಂಸಾರದ ಈ ಬಂಧನಡ್ದು ಪೊರ್ಲುಡಾಯೆ ಬಿಡುಗಡೆ ಮಲ್ಪುನಂಚಿತ್ತನ ನಂಗೆ ಅನುಗ್ರಹ ವಿಶ್ವಾಸ ಖಂಡಿತ ಉಂಡು ಆಂಡ ಐಕ್ ಬರ್ಪುನಂಚಿತ್ತನ ಮಾತ ಕಲ್ಪನೆ ಬೂಡು ದೇವಸ್ಥಾನಗೆ ಬತ್ತದು ಭಕ್ತಿ ಮಲ್ಪುನಂಚಿತ್ತನ ಕರ್ಮನ ಮಾತ ಸ್ವಾಮುಲು ಪಂಡೀರ್ ಮಾತ ಭಕ್ತಿದ ಪರಾಕಾಷ್ಠದ ಒಂಜಿ ಸಾಧನೆ ಆ ಭಕ್ತಿದ ಪರಾಕಾಷ್ಠದ ಬತ್ತಿ ಕೂಡಲೇ ಭಗವಂತನ ಅನುಗ್ರಹ ಆಪುಡು ಭಗವಂತೆ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಅಂತ ಪಂಡಿರಿಗೆ ಭಗವಂತನ ಅನುಗ್ರಹ ಪಡೆಪುನಂಚಿತ್ತನೈಕ್ ಎಂಚೆಂಚಿನ ವ್ಯವಸ್ಥೆ ಉಂಡು ಅಗಲ ವರ್ಗಗೂ ಸರಿಯಾದ ಒಲೆಯಡು ತಂತ್ರನಾಗಲು ಪ್ರತಿಷ್ಠೆಯನ್ನು ಮಲ್ತೆರಡು ಅವು ಅಗಲ ಕರ್ಮ ಅರ್ಚಕರು ಪೂಜೆ ಮಲ್ಪುನ ಅಗುಲ್ನ ಕರ್ಮ ಪರಿಚಾರಕರು ಬೋಡಾಯನಂಚಿನ ವಾದ್ಯ ಪರಿಚಾರಕರು ಅಡ್ಪುನಗುಲು ಮಾದ ಪರಿಚಾರಕ ವರ್ಗದಗಳು ಸೇವಕರು ಅಲ್ಲಿ ಪಂಡ್ಯರು ಆ ಸೇವಕರ ಹೊತ್ತದ ಸೇವೆ ಮಲ್ಪುನ ಆಯಾಯ ಅಷ್ಟೋತ್ತರ ಅರ್ಚನೆನೋ ಪಂಚಾಮೃತ ಅರ್ಚನೆನೋ ಹಣ್ಣು ಕಾಯೋ ಕಾಲ ಸಂಕ್ರಾಂತಿ ಆರಾಯ ದರ್ಪುನು ಒಂದು ಮಾತ ಮಲ್ತಂಡ ಮಾತ್ರ ಅಗಲಗಲ ಭಾಗದ ಕರ್ತವ್ಯನು ಪೊರ್ಲುಡು ಮಲ್ಪರಿಗೆ ಸಾಧ್ಯ ಉಂಡು ಒಂದು ಅರೆಗೆ ಸೇರ್ದಿನ ಮೆರೆಗೆ ಸೇರ್ದಿನ ಬಂತನ ಕಲ್ಪನೆ ಬತ್ತಂಡ ಅಲ್ಲೇ ನಂಗೆ ಮಾರ್ಕ್ ಕಮ್ಮಿ ಅವರ ಶುರುವಾಪುನು ಅಂಚ ಅವರೇ ಬಲ್ಲಿ ಬನ್ಪುನ ಏನು ಮಾತ ಪಂಡಿಯರು ಸ್ವಾಮುಲು ಆ ಪ್ರಕಾರವಾದ ಗುರುಕುಲ ಇಂಚ ನಿರ್ದೇಶನ ಕೊಡ್ತೀರಿ ಅಂಚನೆ ಅವನು ಬೆಳೆಸೋಣಗ ನಂಗೆ ಗೊತ್ತಿಜ್ಜಿಂದ ಅತ್ತಿಗೆ ಆಂಡ ಇಂಚಿತ್ತಿನ ಸಂದರ್ಭಡ್ ಆ ಗುರುಮುಖಾಂತರ ಆ ವಾಣಿ ಬನ್ನಗ ನಂಗೆ ಉದ್ಬೋಧನೆ ಆಪಣು ಒಂದು ವಿಷಯ ಅಂದು ಅವನ ಮನದಟ್ಟು ಮಲ್ತಂದು ನನ್ನ ಮಿತ್ತಗಳ ವಿಶೇಷವಾಯಿನ ರೀತಿಡ್ ಗ್ರಾಮ ಮಾತ ಒಟ್ಟಾದ ಈ ಸೇವೆ ನಡಪಡು ಇನ್ನಿತ ದಿನ ನಂಗೆ ಧ್ವಜತ ಒಂಜಿ ಪೂರ್ತಿ ಸರಿ ಇತ್ತಿಜಿ ದೇಪಣ್ಣಗ ಒಂದು ಅಶಾಸ್ತ್ರೀಯ ರೀತಿ ಸ್ವಲ್ಪ ಇತ್ತಂಡು ಬತ್ತಿನ ಕಲೆ ಮಾತ ಒಂಜಿ ಕ್ವಶನ್ ಮಾರ್ಕ್ ಆದ ಇತ್ತಂಡು ಒಂದು ಇಂಚಿನ ಕಲ್ಪನೆಯನ್ನು ಆ ಕಾಲಗೂ ಸರಿಯಾದ ಅವನು ಮಲ್ಪಡೊಂದು ವ್ಯವಸ್ಥೆ ಇತ್ತನಲ್ಲ ಮಲ್ಪರೆಗೆ ಆಯ್ಜಿ ಅಗಲ್ನ ಶಿವರಾಮ್ ಶೆಟ್ರಾಯ್ಡು ಮಲ್ಪರೆ ಕೊನೆ ಭಾಗಡ್ ಪಂತೇರು ಏನು ಸರಿ ಮಲ್ಪಡು ಅನ್ಬೋನ ಆರ್ನ ಆಸೆಲ್ಲ ಇನಿ ಈಡೇರು ನಂದು ಎಂಕ್ಲು ಎನ್ನುವ ದೇಪಣ್ಣಗ ಏರೇರಿಗೆ ಯೋಗ ಉಂಡೋ ಆಯಾ ಸಂದರ್ಭದ ಕಾಲ ಬನ್ನಗ ಮಲ್ಪಾವ್ಯಾರು ಅಂಚ ಮಲ್ಲೇರು ಅಂಚನೆ ಆಡಳಿತ ವರ್ಗ ಇಡೀ ಗ್ರಾಮದಗಲು ಮಾನಾದಿಗೆ ಮಲ್ತಿನಗಲು ಅಂಜನೆ ಬೇತೆಲ್ಲ ಮಸ್ತ್ ಅಗಲ ಭಾವಾಗ ಮಸ್ತ್ ದಾನ ಮಾತ ಕೊರ್ತಿಯರು ಸೇವೆ ಮಲ್ದೇರು ಕೊಡುಗೆನು ಕೊರ್ತಿಯರು ಅಗಲಿಗೆ ಮಾತೆರಗಿಲ್ಲ ಈ ಒಂದು ಪುಣ್ಯಾಂಶ ಸೇರಡು ಅಂಚನೆ ಒಲೆಗೊಳ್ದಿನಂತನ ಸ್ವಾಮಿ ಜನಾರ್ದನೆ ಈ ಜನನಾಯಕ ಎಂದರ್ಥಗೆ ಜನಾನ್ ರಕ್ಷತಿ ಇತಿ ಜನಾರ್ದನ ಅನ್ ಆಯ್ತಾರ ಜನಕ್ಕನೇ ದೇವರೊಂದು ಜನಾರ್ದನ ದೇವರು ಪಂಡ ಜನಕ್ಕನೇ ದೇವರು ಕಾಲಿ ಜನಾರ್ದನ ಎತ್ತರಿಗೆ ಲಕ್ಷ್ಮೀ ಜನಾರ್ದನಿಗೆ ಏತ ನಮ್ಮ ಭಕ್ತಿ ಮಲ್ಪನ ಏತು ಸೇವ ಮಲ್ಪನ ಈಗ 10 ಪಟ್ಟು ಪುಣ್ಯಾಂಶ ನಂಗೆ ಪಿರಗೊರ್ಪುನಂಚಿತ್ತನೊಂದು ಸನ್ನಿಧಾನ ಮಹಾಕಾರ್ಣಿಕದ ಸನ್ನಿಧಾನ ಮಾತ ದೇವರನ ಅಂಚನೆ ದೈವಲ್ನ ಶಕ್ತಿದ ಕೇಂದ್ರವಾಂಚಿತನ ಸನ್ನಿಧಾನ ನನ್ನೆಲ್ಲ ಮಸ್ತ್ ಆವರೆಂಡು ಆ ಕರ್ಮಾಂಗಲು ಮಾತ ಆತಿನ ಪೊರ್ಲಾತನು ನನ್ನ ಪೊರ್ಲಾವರೆ ಮಸ್ತುಂಡು ಐಕೆ ಮಾತ ಕೈ ಜೋಡ್ಸಾದು ಹೃದಯಡ್ ಭಗವಂತನ ಕಲ್ಪನೆ ಮಲ್ತದು ನನ್ನ ಮಿತ್ತುಗಳ ಪೊರ್ಲುದ ಕೆಲಸನ ಪೊರ್ಲುಳಾಪಲಕ್ಕ ಸರ್ವೇರ್ಲ ಒಟ್ಟು ಸೇರ್ದು ಸೇವೆನ ಮಲ್ಪುಗ ಪನ್ಪುನಚಿತನ ಪಾತೆರಂದು ಮುದಿಯದು ಗ್ರಾಮದಗಲಿಗಲ ಮಾತೆರೆಗಳ ದೇವರ ಎಡ್ಡೆ ಮಲ್ಪಡೆಂದು ಬಂದು ಎನ್ನ ಪಾತೆರಿಗೆ ಮಂಗಲ ಅನುಕೋರಿ ನಮಸ್ತೆ. ತಮ್ಮ ಆಶೀರ್ವಾದ ಪೂರ್ವಕ ಶುಭ ನುಡಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ವೇದಿಕೆಯಲ್ಲಿರುವಂಥ ಮತ್ತೋರ್ವ ಅತಿಥಿ ಶ್ರೀ CA ಮುಳ್ಕಾಡು ಅಶೋಕ್ ಶೆಟ್ಟಿ ಅವರು. ಶ್ರೀಯುತರು ಈ ನಾಡಿನ ಖ್ಯಾತ ಲೆಕ್ಕ ಪರಿಶೋಧಕರಲ್ಲಿ ಒಬ್ಬರು, ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ನಮ್ಮ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳ ರೂವಾರಿ ಎಂ ಶಿವರಾಮ್ ಶೆಟ್ಟಿ ಅವರ ಕಿರಿಯ ಸಹೋದರ. ತನ್ನ ಉದ್ಯೋಗದ ಜೊತೆಗೆ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ಕೂಡ ತೊಡಗಿಸಿಕೊಳ್ಳುವ ಅಪರೂಪವಾದ ವ್ಯಕ್ತಿತ್ವ ಅವರದು. ಸಮಾಜಕ್ಕೊಂದು ಮಾದರಿ ಮತ್ತು ಆದರ್ಶದ ಪ್ರತಿರೂಪದಂತಿರುವ ಶ್ರೀಯುತರು ಎಲ್ಲ ದೇವಾಲಯದ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮ ಜೊತೆಗಿದ್ದು ಸಹಕರಿಸುವವರು. ಈ ಧಾರ್ಮಿಕ ಸಭೆಯಲ್ಲಿ ಶುಭ ನುಡಿಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಥ್ಯಾಂಕ್ ಯು. ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಅಂಗಣದಲ್ಲಿದ್ದೀನಿ. ಅವರಿಗೆ ನಮಸ್ಕರಿಸ್ತಾ ಅವರ ಆಶೀರ್ವಾದವನ್ನು ಪಡೆಯುತ್ತಾ ಹಾಗೂ
ಸ್ವಾಮೀಜಿಯವರು ಇಲ್ಲಿ ಬಂದಿದ್ದರು, ಈಗ ಹೊರಟ್ರವರು. ಅವರ ಪಾದಾರವಿಂದ ನಮಸ್ಕರಿಸ್ತಾ, ಹಾಗೂ ನಮ್ಮ ಅಧ್ಯಕ್ಷರಾದ ಯೋಗೇಶ್ ಮಲ್ಯ ಅವರ ಹಾಗೂ ಚಂದ್ರಕಲಾ ನಾಯಕ್ ಅವರು ಬಂದಿದ್ದಾರೆ ಬಾಂಬೆಯಿಂದ, ಹಾಗೂ ನಮ್ಮ ರಾಮಚಂದ್ರ ಭಟ್ ತಂತ್ರಿಗಳ ಎಲ್ಲರಿಗೂ ನಮಸ್ಕರಿಸುತ್ತಾ, ಹಾಗೂ ನನ್ನ ಎದುರಿನಲ್ಲಿ ಕೂತ ನನ್ನ ಸಹೋದರರಾದ ಜಯರಾಮ್ ಶೆಟ್ಟಿ, ಅರುಣಣ್ಣ, ಜಯಣ್ಣ ಹಾಗೂ ನನ್ನ ಪತ್ನಿ ಹಾಗೂ ಉದಯಣ್ಣನು ಈಗ ಇದ್ದರು, ಮುನಿಯಾಲಿನ ಶಾಸಕರ ನಮ್ಮ ವಾರಿ ಅತ್ಯಮಿತ್ರ ಮಿತ್ರರಾದ ಉದಯಣ್ಣನು ಇದ್ದರು. ಆಗ ಎಲ್ಲ ದಾನಿಗಳು ಈ ನಮ್ಮ ಕಣ್ಣೆದುರಿರುವಂಥ ಒಂದು ಕೊಡಿಮರದ ಸಾರ್ಥಕತೆಯನ್ನು ಕಂಡು ಬರಲಿಕ್ಕೆ ನಮ್ಮ ಕಣ್ಣೆದುರು ನಿಂತಿದೆ. ಅದೊಂದು ಮಾಡಲಿಕ್ಕೆ ಸಹಾಯ ಮಾಡಿದಂಥ ಎಲ್ಲ ದಾನಿಗಳಿಗೂ ನಮಸ್ಕರಿಸುತ್ತಾ, ಹಾಗೂ ಎನ್ನ ಪ್ರೀತಿದ ಊರದ ಜನಕ್ಕಲು ಯಾಪನ್ನ ಹೆಚ್ಚಿನಗಲೇ ಗೊತ್ತುಂಡು. ಯಾನೆ 1984 ಮೂಲ ದೇವಸ್ಥಾನ ಬರೋದಿಪ್ಪನಾಗ ಪ್ರತಿ ವರ್ಷ ಎಲ್ಲ ಬತ್ತದು ಮೂಲ ಬರೋದಿತ್ತೆ. ಅದಾಗ ಹೆಚ್ಚಿನಗಳು ಮೂಲಿತ್ತನಗಲೇ ಪೂರ ಗೊತ್ತುಂಡು. ಇತ್ತಾಗಲು ಪ್ರಾಯದ ಎನ್ನ ಗುರ್ತಾಪಂಡ ಇಜ್ಜ ಅಂಡ ಶಿವರಾಮ್ ಶೆಟ್ಟನ ಮೆಗ್ಗೆ ಪಣದು ಗೊತ್ತುಂಡು. ಎನ್ನ ಅಣ್ಣೆ ಈ ದೇವಸ್ಥಾನಗೂ ಅದಗಡ್ದಿಂಚಿಲ್ಲ. ಶಿವರಾಮಣ್ಣ ಇತ್ತೇರಿ, ಶಿವರಾಮಣ್ಣ ಇಡ್ಬೇಕ, ರಘುರಾಮಣ್ಣ ಎಲ್ಲ ಮೂಲ ಬರೋದಿತ್ತೇರಿ, ಯಾನು ಅರ್ನೊಟ್ಟು ಬರೋದಿತ್ತೆ ಯಾಪಲ ದೇವಸ್ಥಾನ ಪಂಡ ಇಂಚಿನ ದೇವಸ್ಥಾನ ಬೋರ್ಡ ನಂಗೆ ದೇವಸ್ಥಾನ ಇಜ್ಜಡ ಆಪುಜ ಪನ್ಪುನ ಇತಿಹಾಸ ಇನಿಯತ್ತು ಸಾವಿರಾರು ವರ್ಷದ ಇಂಚುಂಡು. ಈ ಮಣ್ಣಡು ಭಾರತ ವರ್ಷ ಪನ್ಪನ ಮಣ್ಣಡು ಈನಿಕ್ಲ ಎತೆತೋ ದೇಶ ರಾಜ್ಯರು ಬತ್ಪೋತೇರು ಆಂಡ ಪ್ರತಿ ರಾಜ್ಯರ್ಲ ಅದಾಗ ಒಂಜಿ ದೇವಸ್ಥಾನ ಕಟ್ಟದು ಬೋತೇರು. ಬ್ಯಾಗ್ ಆಗಲು ಒರಿ ಇನಿತ್ತೆ ಅಗಲ್ನ ಪುದಾರತ್ತ ಆಗಲು ಕಟ್ಟಿನ ದೇವಸ್ಥಾನ ಇನಿಕ್ಕಲ ಉಂಡು. ವಾದೆ ರಾಜ್ಯರ್ಲ ಇಪ್ಪಾಡ ಇಡೀ ಭಾರತ ವರ್ಷ ಬಿಡ್ದು ಪಿದೆಯಲ್ಲ ಆಳ್ದೇರು ಅಂಚಿತ್ನಗುಲ್ಲ ಕಟ್ಟದನ್ನು ಮಲ್ಮಲ್ಲ ದೇವಸ್ಥಾನ ನಿಗುಲು ಎಂಚಿನೇ ಕೆಲಸ ಮಲ್ಪಾಡು. ಇನ್ನಿಗಳು 100 ವರ್ಷ ಬದುಕುವ ಬಕ್ಕ ಉಲ್ಲಾನ ಇಜ್ಜ ಅಂತ ಗೊತ್ತಿಜ್ಜಿ. ಕೆಲವು ಜನ ಇತ್ತ 30 ವರ್ಷಡೆ ಬದುಕಿದ್ದೀರಿ ಆಂಡ ನಿಗಲ್ನ ಒಂಜಿ ಸೇವೆ ಎಲ್ಲಿಯ ಸೇವೆ ನಮ್ಮ ಸ್ವಾಮೀಜಿಲು ಬಕ್ಕ ರಾಮಚಂದ್ರ ಭಟ್ರ ಬಲ್ನಕ ಎಲ್ಲಿಯ ಸೇವೆಲ್ಲ ಅಳಿಲ ಸೇವೆಲ್ಲದಲ್ಲ ಕೈಪುಂಡು ಅವು ನಮಗೆ ಶಕ್ತಿ ಕೊರ್ಪುಂಡು. ಆ ಶಕ್ತಿ ಕೆಲವು ಜನ ಕೊರ್ಪುಜಿ ಪನ್ಪೇರು ನಂಕದಾದ ತಾಕತ್ತುಂಡಣ್ಣ ಅಂಚದಾಲೆಜ್ಜಿ ಪ್ರತಿ ಒರಿಯಗ್ಲ ಈ ಜೀವ ರಾಶಿ ನಮ್ಮ ಆದ ಈ ಭೂಮಿಡೆ ಪುಟ್ಟುನಗ ಉಂದೇ ಕೆಲಸ ಮಲ್ಪಲ ಅಂದ ದೇವರ ಮಲ್ತು ಕಡಬಿಡ್ತೇರು ನಮ್ಮನ. ಪ್ರತಿ ಒರಿಯ ಮನುಷ್ಯರ್ಲ ಒಂಜಿ ಆತ್ಮ ಅಂದುಂಡು ಅವೇ ದೇವರನ ಭಾಗ. ಪ್ರತಿಯೊಂದು ಮನುಷ್ಯಲ್ಲ ದೇವರನ ಭಾಗ. ಆ ಭಾಗಡಿತ್ತನ ಆ ಕೆಲಸ ಕಾರ್ಯ ಮಲ್ಪನ ಕರ್ಮ ಭೂಮಿ ಒಂದು ನಮಗೆ ಕರ್ಮ ಮಲ್ಪರ ಕಡಬಿಡ್ತೇರು. ಆ ಕರ್ಮ ಮಲ್ತದು ನಮ್ಮ ಪಿರ ಬರಡು. ಅವು ಸ್ವಾಮೀಜಿಲು ಪಲ್ನಕ ನೆಲ ಅಡಪನ ಜನಕ್ಕಿಪ್ಪಡು ಭಟ್ರನ್ನ ಪೂಜೆ ಮಲ್ಪನ ಭಟ್ರಿಪ್ಪಡು ನಮ್ಮ ಭಕ್ತಾದಿಲು ಸೇರಿದು ಒಂಜಿ 10 ರೂಪಾಯಿ ಕಾಣಿಕೆ ಕೊರಡು ಅತ್ತಡ ದೇವರೇ ಕೈ ಮುಗಿದು ನಮ್ಮ ಆ ದೇವರನ ಆಶೀರ್ವಾದ ಪದ ನಮಗೆ ಶಕ್ತಿ ಬರಡನ್ ಕೆಂಬ ನಮ್ಮ ಇತ್ತನಗಳು ಪೂರ ಆರೆಡ್ದು ಆ ಸ್ವಾಮೀಜಿಡು ಸೇರ್ನೆ ಹಿಡ್ದಿಂಚಿಲ್ಲ ಈ ಭೂಮಿಡೆ ಪುಟ್ಟದು ಈ ನೆಲಟ್ಟೆ ಪುಟ್ಟದು ಇನಿ ಪಿದೇವರು ಪೋದು ಸುಮಾರು ಕೆಲಸ ಮಾಡ್ತದಲ್ಲ ಆರು ಸುಬ್ರಹ್ಮಣ್ಯ ದೇವಸ್ಥಾನದ ಸ್ವಾಮೀಜಿ ಆದುಲ್ಲೇರು ಆಕೆ ಬಾಂಬೆ ಇಡ್ಬೋದು 6ನೇ ಇಂಡಸ್ಟ್ರಿ ಉಂಡು. ಸುಂದರ ಪೂಜಾರ್ 6ನ ಪೂನೆಡು ಉಂಡು ಆಂಡ ಆಗಲ ಇನ್ನು ಪೂರ ಒಂಜಿ ಅಟ್ರಾಕ್ಟ್ ಬಿಂದು ಪನ್ನಾಗ ನಮ್ಮ ಈ ದೇವಸ್ಥಾನ ನಮ್ಮ ತೀರ್ಥಕ್ಷೇತ್ರ ಪೋಪ ತೀರ್ಥ ಪನ್ಪುನ ಒಂಜಿ ವಸ್ತು ಅವು ಈರ್ನ ಯಾತ್ರೆ ಡಿಪ್ಪುಡು ಈರ್ನ ಒಂಜಿ ದ್ರವ್ಯಡು ಬತ್ತನ ಅವು ತೀರ್ಥ ಅಂತ ಪನ್ಪೇರು ಅಂಚೆನೆ ವಿದ್ಯೆಡು ಬತ್ತನ ವಿದ್ಯಾ ತೀರ್ಥ ಆಪುಡು ನಿಗಲನ ಎದುರುಡು ಅಂತೇನೆ ಯಾನೇನಿ ಆ ಒಂಜಿ 6,000 ಜನ ಜೋಕ್ಲೆಗೆ ಶಿಕ್ಷಣ ಕೊರ್ಪನ ಸಂಸ್ಥೆ ನಡ್ತೊಂದಲ್ಲ ನಿಗಲ ಏತು ಖುಷಿ ಆವಡು ಬಂದಾಗ ಎಂಕೆಲ ಆತೆ ಖುಷಿ ಆಪುಂಡು. ಬ್ಯಾಂಗ್ಳೂರುಡು ವಿಜಯನಗರಡು ಸಾಧಾರಣ ಒಂಜಿ 4,000 ಜೋಕ್ಲಿಪ್ಪನ ಒಂಜಿ ಸಂಸ್ಥೆ ಉಂಡು. ಅಂಚೆನೆ ಅವು ಕಡ್ತದೊಂಜಿ 10 ಎಕರೆ ಜಾಗಡು ಕುಡಂಜಿ ಶಾಲೆ ಉಂಡು. RNS ಬಂಡ್ ಸಂಘ ಅಂದು ಐತ ಜವಾಬ್ದಾರಿ ಎಂಕೆ ಉಂಡೀನಿ ಐಟೆ ನಮ್ಮ ಸಾಧಾರಣ ಶಾಲೆದ ಮಕ್ಕಳೇ ಜೋಕ್ಲೆ ವಿದ್ಯಾಭ್ಯಾಸ ಕೊರ್ಪುನ ಮಾತ್ರತ್ತು ಸಾಧಾರಣ 100 ಜನ ಜೋಕ್ಲೆಗೆ ಉಚಿತ ವಿದ್ಯಾಭ್ಯಾಸ ಕೊರ್ಪ ಸಾಧಾರಣ 2 ಕೋಟಿ ಅವನದು ಖರ್ಚು ಮಲ್ಪ ನಮ್ಮ ಆ ಖರ್ಚು ಮಲ್ಪನ ಮಾತ್ರತ್ತ ಆ ಒಂಜಿ ಶಕ್ತಿ ದೇವರೇ ಹೆಂಗೆ ಕೊರ್ತಿರಪ್ಪ ನಂದಾಂಡ ಈ ಮಣ್ಣದ ಈ ದೇವರನ ಆಶೀರ್ವಾದ
ಅವು ಪೂರ ಜನಕ್ಲ ತಿಕ್ಕೊಜ್ಜಿನಿ ಪ್ರತಿಯೊರಿಯಕ್ಲ ಒಲಯಡಿ ಇಪ್ಪುಂಡು ಅವನು ನಮ್ಮ ಪಿದೇ ಕೊಣತನ ಮಾತ್ರ ಅವು ಶಕ್ತಿಯಾದ ಬರ್ಪುಂಡು ನಟ ಕುಲ್ಲಿನಗಲೆ ಪೂರ ಜನಕ್ಲ ಒಂಜಿನ ಶಕ್ತಿ ಉಂಡು ಅವನು ಅಂಕೆ ಗೊತ್ತಿಪ್ಪಿಜಿ ಎಂಗೆ ಗೊತ್ತಿತ್ತಿಜಿ ಒಂಜಿ ದಿನ ಯಾನು ಈ ದೇವಸ್ಥಾನದ ಎದುರು ಬರ್ತದ ಯಾನೇ ಒಂಜಿ ಪಾತಿರ್ವೆ ಜನಕ್ಲಿಗೆ ಪನ್ಪನ ಯೋಚನೆ ಎಂಕಿತ್ತಂಡ ಇಜ್ಜಿ ಯಾನ ಅಂಚನೆ ಕೂತಂತೆ ಒಂಜಿ ದಿನ ಆ ಶಕ್ತಿ ನಿಗಲೆ ಪೂರ ಉಂಡು ಈ ದೇವರು ನಿಗಲೆ ಪೂರ ಆ ಶಕ್ತಿನ ಅನುಗ್ರಹ ಮಲ್ಪಾಡು ಪಣದು ಆ ಲಕ್ಷ್ಮೀ ಜನಾರ್ದನ ದೇವರ ಬರವಾದು ಪೂರ ಜನಲ್ಲ ಪರವಾದು ಸಭಿಯು ಸುಖಿನೋ ಭವಂತು ಈ ದೇವರು ಪ್ರತಿಯೊರೆಗ್ಲ ಏತು ಆಶೀರ್ವಾದ ಮಲ್ಪಾಡು ಪನ್ನಗ ಆ ಆಶೀರ್ವಾದ ಶಕ್ತಿನ ನಮ್ಮ ದೇವರನ್ನ ಉತ್ತೀರ್ಣ ಜೀರ್ಣೋದ್ಧಾರ ಮಲ್ಪನ ತಂದೆ ಈ ದೇವರು ಏತು ಪೊರ್ಲು ತೋಜುವೇರ ಮಲ್ತ ತೋಜಾಗ ಅಂದದು ನಿಗಲೆ ಪೂರ ಬೇಡೋನ್ ಬೇ ದೇವರನ್ನ ಪರವಾದ ನಿಗಲೆ ಪೂರ ನಮಸ್ಕಾರ. ತಮ್ಮ ಶುಭ ನುಡಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ವೇದಿಕೆಯಲ್ಲಿರುವಂಥ ಮತ್ತೋರ್ವ ಅತಿಥಿ ಶ್ರೀಮತಿ ಚಂದ್ರಕಲಾ ನಾಯಕ್, ಮೂಲತಃ ನಮ್ಮ ಎಳ್ಳಾರಿಯ ಭಾಗವತರ ಬೆಟ್ಟುವಿನವರು, ಸದಾ ಕ್ರಿಯಾಶೀಲ ಮತ್ತು ಆದರ್ಶ ವ್ಯಕ್ತಿತ್ವದವರು. ದೂರದ ಮುಂಬಯಿಯಲ್ಲಿದ್ದರೂ ಕೂಡ ಊರಿನ ಹಿತಕ್ಕಾಗಿ ಸದಾ ಮಿಡಿಯುವವರು. ನಮ್ಮೂರಿನ ಶಾಲೆ ಮತ್ತು ದೇವಸ್ಥಾನಗಳಿಗೆ ಸದಾಕಾಲ ಬಹುಮೊತ್ತದ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ. ನೂತನ ಧ್ವಜಸ್ತಂಭ ನಿರ್ಮಾಣದ ಕಾರ್ಯದಲ್ಲಿಯೂ ಕೂಡ ದೇಣಿಗೆಯನ್ನು ನೀಡಿದ ಮೊದಲಿಗರಾಗಿ ಇತರರಿಗೆ ಆದರ್ಶವಾದವರು ಕೂಡ ಶ್ರೀಮತಿ ಚಂದ್ರಕಲಾ ನಾಯಕ್ ಅವರು. ವೇದಿಕೆಯಲ್ಲಿ ಉಪಸ್ಥಿತರಿರುವ ತಾವು ಸಭೆಯನ್ನು ಉದ್ದೇಶಿಸಿ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೇಳಿಸ್ತಾ ನನ್ನ ಸ್ವರ ಸ್ವಲ್ಪ ವೀಕ್ ಆಗಿದೆ. ಹರಿ ಓಂ ಶ್ರೀ ಲಕ್ಷ್ಮೀ ಜನಾರ್ದನಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ನಾನು ಏನು ಮಾತಾಡಬೇಕಂತ ಗೊತ್ತೇ ಆಗಲ್ಲ, ಆದರೂ ಕನ್ನಡದಲ್ಲಿ ಸ್ವಲ್ಪ ತುಳುವಿನಲ್ಲಿ ಸ್ವಲ್ಪ 4 ಶಬ್ದ ಮಾತಾಡ್ತೀನಿ. ತಪ್ಪು ಏನಾದರೂ ಹೇಳಿದರೆ ಕ್ಷಮಿಸಿರಿ. ಯಾಕಂದರೆ ಊರು ಬಿಟ್ಟು 55-60 ವರ್ಷ ಆಗ್ತಾ ಬಂತು. ಸೊ ಫ್ಲೂಯೆಂಟ್ಲಿ ಕನ್ನಡ ತುಳು ಬರಲ್ಲ. ನಮಸ್ಕಾರ. ಮತ್ತು ಏನು ಹೇಗೆ ಶುರು ಮಾಡಲಿ? ತಂತ್ರಿಯವರಿಗೆ ನಮಸ್ಕಾರ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಯೋಗೇಶ್ ಮಲ್ಯವರಿಗೆ ನಮಸ್ಕಾರ. CA ಅಶೋಕ್ ಶೆಟ್ಟಿ ಬೆಂಗಳೂರಿಗೆ ಬಂದವರು ಮತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ನನ್ನ ನಮಸ್ಕಾರ. ಏನು ಹೇಳಲಿ ನಿಮಗೆ, ನಾವೆಲ್ಲರೂ ಸನಾತನ ಧರ್ಮದಲ್ಲಿ ಮನುಷ್ಯರಾಗಿ ಹುಟ್ಟಲಿಕ್ಕೆ ಪೂರ್ವಜನ್ಮದಲ್ಲಿ ಏನೋ ತುಂಬ ಪುಣ್ಯ ಕಾರ್ಯ ಮಾಡಿರ್ಬೋದು. ಇಲ್ಲದಿದ್ದರೆ ಮನುಷ್ಯ ಜನ್ಮ ಸಿಗಲ್ಲ. ಮನುಷ್ಯ ಜನ್ಮ ಎಲ್ಲ ಜನ್ಮಕ್ಕಿಂತಲೂ ಪರಮ ಉತ್ತಮ. ಸೊ ಮನುಷ್ಯ ಜನ್ಮ ತಾಳಿದ್ದಕ್ಕೆ ನಮಗೆ ಕೆಲವು ಕರ್ತವ್ಯ ಮಾಡಬೇಕು. ಅದರಲ್ಲಿ ಮುಖ್ಯವೇನೆಂದರೆ ಸನಾತನ ಹಿಂದೂ ಧರ್ಮವನ್ನು ಬೆಳೆಸಬೇಕು ಅಥವಾ ಉಳಿಸಬೇಕು. ಬೆಳೆಸಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಉಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಅದರಲ್ಲಿ ಮುಖ್ಯ ಏನೆಂದರೆ ನಾವು ಹುಟ್ಟಿದ ಊರು ಅಥವಾ ಪರಿಸರದಲ್ಲಿ ದೇವಸ್ಥಾನ, ಕೆಲವು ದೇರ್ ಆರ್ ಮೆನಿ ಥಿಂಗ್ಸ್. ಅದರಲ್ಲಿ ಮುಖ್ಯವಾಗಿ ದೇವಸ್ಥಾನ, ಕೆರೆ, ಹೊಳೆ, ನದಿ ಮತ್ತು ಮರ ಇತ್ಯಾದಿ ತುಂಬ ವಸ್ತು ಇರುತ್ತದೆ. ಅದನ್ನು ರಕ್ಷಿಸುವುದು ನಮ್ಮ ಮುಖ್ಯ ಕರ್ತವ್ಯ. ಸೊ ನಮ್ಮ ದೇವಸ್ಥಾನ ಇದು ತುಂಬ ಪುರಾತನ ಹಾಗೂ ಮಧ್ಯದಲ್ಲಿ ಸ್ವಲ್ಪ ಅದರ ಕಂಡೀಷನ್ ಚೆನ್ನಾಗಿರಲಿಲ್ಲ, ತುಂಬ ಹಳೆಯದಾಗಿತ್ತು. ಎಲ್ಲರೂ ಕೂಡಿ ಇದನ್ನು ಜೀರ್ಣೋದ್ಧಾರ ಮಾಡಬೇಕಂತ ಶಿವರಾಮ್ ಶೆಟ್ಟಿಯವರು ಬೇರೆ ಜನರೊಡನೆ ಕೂಡಿ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದರು. ಆವಾಗ ಅವರೇ ಹೆಚ್ಚಾಗಿ ಪ್ರಯತ್ನ ಮಾಡಿ ಹೆಚ್ಚಿನಾಂಶ ಹಣ ಹಾಕಿ ಮತ್ತು ಊರಿನವರೆಲ್ಲ ಸಹಕರಿಸಿ, ಊರಿನವರೆಲ್ಲ ಸಹಕರಿಸಿ ಇಷ್ಟು ಭವ್ಯ ದೇವಸ್ಥಾನ
ಜೀರ್ಣೋದ್ಧಾರವಾಯಿತು. ಇನ್ನು ಇಂಥ ದೇವಸ್ಥಾನ ಎಲ್ಲೂ ಇರಲಿಕ್ಕಿಲ್ಲ. ಇಟ್ ಈಸ್ ಯುನಿಕ್. ಅಷ್ಟು ಭವ್ಯ ಮತ್ತು ಚೆಂದ ಆಗಿದೆ. ನಮಗೆಲ್ರಿಗೂ ತುಂಬ ಹೆಮ್ಮೆ. ಮತ್ತು ಇಂಥ ದೇವಸ್ಥಾನ ಇದು ಏನು ಹೇಳ್ತಾರೆ ಅದಕ್ಕೆ, ಶಿಲಾಜಿತ್ ಹೋಗ್ಯ. ಇನ್ನು ಎಷ್ಟು ವರ್ಷ ಆದರೂ ಇದಕ್ಕೇನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನು ಮುಂದೆ ಇದನ್ನು ಒಳ್ಳೆಯ ಪರಿಸ್ಥಿತಿ ಇಡಲಿಕ್ಕೆ ನಾವೆಲ್ಲರೂ ಊರಿನವರು ಸಹಕರಿಸಿ, ಪರೆಯೂರಿಗೆ ಹೋದವರು ಜನ ಕೂಡ ಸಹಕರಿಸಿ ಪ್ರೀತಿಯಿಂದ ಇದನ್ನು ಮುಂದುವರಿಸಬೇಕು. ಅದು ನಮ್ಮ ಕರ್ತವ್ಯ. ಮತ್ತು ಸನಾತನ ಹಿಂದೂ ಧರ್ಮ ಕೂಡ ಅಭಿವೃದ್ಧಿಯಾಗಬೇಕು. ಮತ್ತು ಇಂಥ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಸಹಕರಿಸುವ ಅವಶ್ಯ ನಮಗೆ ಈ ಜನ್ಮದಲ್ಲಿ ಸಿಕ್ಕಿದ್ದಕ್ಕೆ ನಾವು ತುಂಬ ಪುಣ್ಯವಂತರು. ಇದು ನಮ್ಮ ಸೌಭಾಗ್ಯ. ಇನ್ನು ಯಾವಾಗಲೂ ನಮಗೆ ಸಿಗಲಿಕ್ಕಿಲ್ಲ ಇಂಥ ಅವಕಾಶ. ಮತ್ತೇನೆಂದರೆ ಇನ್ನು ನಮ್ಮ ಏನು ಹೇಳಿ, ಐ ಆಮ್ ಸಾರಿ. ಇನ್ನು ನಾನೊಂದೇ ಹೇಳ್ತೀನಿ, ಒಂದೇ ಸೆಂಟೆನ್ಸ್ ಮಾತಾಡ್ತೀನಿ, ಹೆಚ್ಚು ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಮತ್ತು ನಾನಿಲ್ಲೇ ಇದೇ ಹಳ್ಳಿಯಲ್ಲಿ ಹುಟ್ಟಿ, ಅದು ಹೇಳಿದರು ಸ್ವಾಮೀಜಿ ಕಾಣುತ್ತಲ್ಲ, ಇದೇ ಹಳ್ಳಿಯಲ್ಲಿ ಹುಟ್ಟಿ ಇದೇ ದೇವರ ಪ್ರಾಂಗಣದಲ್ಲಿ ಕಲಿತು ಆಟ ಆಡಿದ್ದೀನಿ ಮತ್ತು ಇಲ್ಲೇ ಕಲ್ತಿದ್ದೀನಿ 5ನೇ ಕ್ಲಾಸ್ ತನಕ. ಸೊ ನನಗೆ ತುಂಬ ಹೆಮ್ಮೆ ಆಗುತ್ತೆ ನಾನು ಈ ಊರಿನವಳಂತ. ನನಗೆ ಈ ಊರಿನ ಮೇಲೆ ತುಂಬ ಪ್ರೀತಿ, ದೇವಸ್ಥಾನದ ಮೇಲೆ ತುಂಬ ಪ್ರೀತಿ, ದೇವ್ರ ಮೇಲೆ. ಆ ದೇವರೇನೋ ನನ್ನ ಕರೆಸ್ಕೊಟ್ಟಿದ್ದಾರೆ ಈ ಸಾರಿ. ಇಲ್ಲಿ ನನಗೆ ಬರುವ ಪ್ಲ್ಯಾನೇ ಇರಲಿಲ್ಲ. ಅಚಾನಕ್ ಅಂದರೆ ಆಲ್ ಆಫ್ ಎ ಸಡನ್ ಬರುವ 2-3 ದಿನ ಮೊದಲು ಮಿಸ್ಟರ್ ಯೋಗೇಶ್ ಮಲ್ಯ ಮತ್ತು ಅವ್ರ ಮಿಸ್ಸಸ್ ನನಗೆ ಫೋನ್ ಮಾಡಿ ಹೇಳಿದರು ನೀವು ಬರಲೇಬೇಕಂತ. ಮತ್ತು ಅವರೇ ಎಲ್ಲ ಅರೇಂಜ್ಮೆಂಟ್ ಮಾಡಿದರು. ನನಗೆ ಬಹಳ ಖುಷಿ ಆಗ್ತಿದೆ. ಇಂಥ ಸುಂದರ ಧ್ವಜ ಏನು ಹೇಳ್ತಾರೆ, ಕೊಡಿಮರ ಮತ್ತು ಹೊಸ ಕೊಡಿಮರ ಮತ್ತು ಹೊಸ ರಥ ನೋಡಲಿಕ್ಕೆ ಸಿಕ್ಕಿತು. ಮತ್ತು ಈ ಭಾಗದ ದೇವಸ್ಥಾನದ ಈ ಭಾಗ ನಾನು ನೋಡಿರಲಿಲ್ಲ. ಕಂಪ್ಲೀಟ್ ಆದಮೇಲೆ ಈಗ ನೋಡ್ತಾ ಇದ್ದೀನಿ. ಶಿವರಾಮಣ್ಣ ದಿನರಾತ್ರಿ ಒದ್ದಾಡಿ ಎಷ್ಟೋ ಹಣ ಹಾಕಿ ಬೇರೆ ಜನಗಳು ಕೂಡ ಸಹಕರಿಸಿ ಇಷ್ಟು ಚಂದದ ದೇವಸ್ಥಾನ ಆಗಿದೆ. ನನಗೆ ತುಂಬ ಖುಷಿಯಾಗಿದೆ ಈಗ. ಮತ್ತು ಇನ್ನೊಂದು ಪ್ರಾರ್ಥನೆ ದೇವರಿಂದ ಈ ಊರಿನ ಜನಗಳಿಗೆ, ಈ ಊರಿಗೆ ಮತ್ತು ಎಲ್ಲರಿಗೂ ದೇವರು ಆಶೀರ್ವಾದ ಕೊಡಲಿ. ಅವರಿಗೂ ಎಲ್ಲರಿಗೂ ಆಯುರಾರೋಗ್ಯ ದೀರ್ಘಾಯುಷ್ಯ ಸದ್ಬುದ್ಧಿ ಕೊಟ್ಟು ಒಳ್ಳೇದು ಮಾಡಲಿ ಅಂತ ನನ್ನ ಪ್ರಾರ್ಥನೆ ದೇವರಿಂದ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಮೇಲೆ ನನಗೆ ತುಂಬ ಪ್ರೀತಿ, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಹಿಂದ್. ಹರಿ ಓಂ ತತ್ಸತ್. ತಮ್ಮ ಶುಭ ನುಡಿಗಳಿಗಾಗಿ ಧನ್ಯವಾದಗಳು. ಈ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂಥ ಶ್ರೀ ಯೋಗೇಶ್ ಮಲ್ಯ ಅವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕ್ಷೇತ್ರದ ಅಧಿಪತಿ ಶ್ರೀ ಲಕ್ಷ್ಮೀ ಜನಾರ್ದನ ದೇವರೇನು ಮನಸಾರ ನೆರೆತಂದು ಇನಿತ್ತ ಈ ಎಂಕಲ್ನ ದೇವಸ್ಥಾನದ ಕರೀನ 2014 ಬೊಕ್ಕ ಇನಿ ಮುಟ್ಟಲ್ಲ. ಈ ದೇವಸ್ಥಾನದ ಕರೀನ 40 ವರ್ಷದಿಂಚಿ ಈ ದೇವಸ್ಥಾನದ ಆಡಳಿತ ಒಂಜಿ ಚುಕ್ಕಾಣಿ ಪತ್ತದು ಆರ್ನ ಅನುಪ ಕೀರ್ತಿಶೇಷ ಶಿವರಾಮ್ ಶೆಟ್ಟರನ ಮೆಗ್ಗೆ ಇನಿತ್ತ ಈ ಸಭಾ ವೇದಿಕೆಡು ಉಪಸ್ಥಿತಿರುಪಿನ CA ಅಶೋಕ್ ಶೆಟ್ರೆ ಅಂಚೆನೆ ಎಂಕಲ್ನ ಊರುದಾರೆ ಭಾಗವತರ ಬೆಟ್ಟು ಪಂಡ ಮೂಲೆ ಕೈತಲೆ. ಆ ಭಾಗವತ ಬೆಟ್ಟು ಪುಟ್ಟುದು ಬಾಂಬೆಡ್ ಉದ್ಯೋಗ ನಿಮಿತ್ತ ಇತ್ತಿನಲ್ಲ. ಈ ಕ್ಷೇತ್ರದ ಒಂಜಿ 2014ನೇ ಇಸುವಿಡ್ದಿಲ್ಲ ಇನಿ ಮುಟ್ಟಲ್ಲ. ಪ್ರತಿ ಒಂಜಿ ಹಂತಡ್ಲ ಆರ್ನ ಒಂಜಿ ಮನ ದಿಂಜಿದ ಒಂಜಿ ಆಶೀರ್ವಾದ ಬೊಕ್ಕ ಆರ್ನ ಒಂಜಿ ಕಾಣಿಕೆ ಪಂಡ. ಕೆಲವು ಜನ ಖಾಲಿ ಕಾಣಿಗೆ ಕೊರಪೇರು ಆಗಲ್ಲ ಒಂಜಿ ಅಬ್ಬರದ ಒಂಜಿ ಹಿಂದೆತ್ತ ಮಾಡ್ತಿದ್ದು ಆಂಡ ಚಂದ್ರಕಲಾ ನಾಯಕರನ್ನ ಯಾಪಲ ಏನು ಅಪಗ ಬಾಂಬೆಡ್ ಎನ್ನ ಕಾರ್ಯನಿಮಿತ್ತ ಪೋಂಡಲ್ಲ
ಆರೆಗೆ ಭೇಟಿ ಆಪನೊಂದು ಅಪಗಾರ ಪ್ರತಿ ಸರಿ ಯಾರೇ ಗಂಜಿ ಎರಡು ಕೇಣ್ಣು ಒಡೆಮುಟ್ಟ ಅಂಡ್ ದೇವಸ್ಥಾನ ಅಂದು ಪಣತ್ ಅಂಚನೆ ಇನ್ನಿತ್ತ ಈ ಸಾಧಾರಣ 2014 2025 ಇಸ್ವಿ ಮುಟ ಪ್ರತಿ ಹಂತಡ ಎಂಕಲ್ನ ದೇಣಿಗೆ ಕೊರೊಂದು ಇನಿ ಆರ್ನ ಒಂಜಿ ಕಣ್ತುಂಬ ಆರು ತೂವೋಡು ಪಂಡದ ಅರೆನೆಂಕಲು ಲೆತ್ತಿತ್ತ ಆರು ಎಂಕಲ್ನ ವೇದಿಕೆಡು ಉಪಸ್ಥಿತರಿದ್ದಾರೆ ಅರೆಗಲಯನ ಸೊಲ್ಮೇನು ಸಂದಾವೊಂದು ಈ ದೇವಸ್ಥಾನದ ಪ್ರಧಾನ ತಂತ್ರಿಲಾಯಿನ ರಾಮಕೃಷ್ಣ ತಂತ್ರಿಲೆ ಅಂಚನೆ ವಿದ್ವಾನ್ ಕುಮಾರ ಗುರು ತಂತ್ರಿಲೆ ದೇವಸ್ಥಾನದ ಅರ್ಚಕ ವರ್ಗರಾಯನ ಹಿರಿಯರಾಯನ ಪುಟ್ಟನಡಿಗರೆ ವಾಸು ಭಟ್ರೆ ವಿಷ್ಣುಮೂರ್ತಿ ಭಟ್ರೆ ಕಾರಣ ಸಹೋದರಾಯನ ಶ್ರೀನಿವಾಸ್ ಭಟ್ರೆ ಅಂಚನೆ ಜನಾರ್ದನಾಚಾರ್ಯ ಆರ್ನ ಪುತ್ರೆ ವ್ಯಾಸರಾಜ್ ಆಚಾರ್ಯ ಬೊಕ್ಕ ಈ ದೇವಸ್ಥಾನದ ಮಾತಾ ಚಾಕರಿ ವರ್ಗದಾಗಲೇ ಈ ಸಭೆಟ್ ಉಪಸ್ಥಿತರಿದ್ದ ಮಾತಾ ಮಾಗಡದ ಭಕ್ತರೇ ಹಿರಿಯರಾಯನ ಪ್ರಶಾಂತ್ ಬೆಳ್ರಾಯರೇ ದಯಾನಂದ ಹೆಗ್ಡೆರೆ ಸಂಜೀವ್ ಪೂಜಾರ್ರೆ ಎಂಕಲ್ಲ ಎನ್ನ ಗುರು ಎನ್ನ ಯಾಪಲ ಆಶೀರ್ವಾದ ಮಲ್ತೋರಿಪ್ಪನ ಜೈನರ ಬೆಟ್ಟು ಕರುಣಾಕರ ಹೆಗ್ಡೆರೆ ಸದಾಶಿವ ಮಾಸ್ಟ್ರೆ ಎಂಕಲ್ಲ ಅಪಗಪ್ಪಗ ಪ್ರತಿ ಒಂಜಿ ಹಂತಡ್ ಎಂಕ್ ಪ್ರೋತ್ಸಾಹ ಮಲ್ತೋರ್ಪನ ಸತೀಶ್ ಶೆಟ್ರೆ ಜಿಯಾನಂದ್ ಹೆಗ್ಡೆರೆ ಬೊಕ್ಕ ಮಾತಾ ಎನ್ನ ಆತ್ಮೀಯ ಬಂಧುಲೆ ಕರೀನ 2019 ದಿವಂಗತ ಶೆಟ್ಟನ ನಂತರ ಏರ್ಲ ಒಂಜಿ ದುಂಬು ಬತ್ತದ ಈ ಸ್ಥಾನನ ಅಲಂಕಾರ ಮಲ್ಪರೆಯನ ಭಾರಿ ಪ್ರಯತ್ನ ಮಲ್ತೆ ಅಣ್ಣ ಅನಿವಾರ್ಯವಾದ ಈ ದಯಾನಂದ ಹೆಗ್ಡೆಯರು ಬೊಕ್ಕ ಊರದ ಹಿರಿಯರ ನಗಲು ಏನನೇ ಒಂಜಿ ರಡ್ಡ ಅವಧಿಡ್ಗ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಾದ ಆಯ್ಕೆ ಮಲ್ದೇರು ಎನ್ನಡ್ದು ತೀರಿನಾಥ ಯಾನು ಸೇವೆಯನ್ನು ಮಲ್ದೆ ಮಲ್ತಿನ ಹಿಡ್ದಲ್ಲ ಹೆಚ್ಚು ಕಮ್ಮಿ ಇಪ್ಪು ಪಾತೆರಡದಲ್ಲ ನಿಗ್ಲಿಗೆ ಬೇಜಾರಾಯ್ತಿನ ನಿಗ್ಲು ಕ್ಷಮೆ ಕೊರಡು ಅಂಚೆನೆ ಇನ್ನಿತ್ತ ದಿನಟ್ಟು ಭಾರಿ ಖುಷಿ ಆಪು ಪಂಡ ಈ ದೇವಸ್ಥಾನದ ಎಡ್ಡೆ ಒಂಜಿ ಅಧಿಕಾರನ ಎಂಕ್ ಕೊರ್ತಿನೇಕ್ ನಿಗ್ಲೆಗ್ಲು ಮಾತ್ರೆಗ್ಲ ಸೊಲ್ಮೇನ ಸಮ್ಮಾದ ನನ್ನ ಈ ದೇವಸ್ಥಾನ ದುಂಬದಗಳು ಎರಡ ಬತ್ತದ ಈ ದೇವಸ್ಥಾನ ಚುಕ್ಕಾಣಿ ಬತ್ತದ ನನಾತ್ ಒಂಜಿ ಎಡ್ಡೆ ಅಭಿವೃದ್ಧಿ ಮಲ್ಪೋಡು ಪಂಡದ ಅನ್ನ ಕೇಳಿದ ಎನ್ನ ರಡ್ಡು ಪಾತ್ರ ಮುಗುಪ್ಪ ನಮಸ್ಕಾರ. ದೇವಸ್ಥಾನದ ಆಡಳಿತ ಮಂಡಳಿಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಯೋಗೇಶ್ ಮಲ್ಯ ಅವರು ಸದಾಕಾಲ ದೇವಸ್ಥಾನದ ಅಭಿವೃದ್ಧಿಯ ಚಟುವಟಿಕೆಗಳಿಗೆ ದುಡಿಯುವವರು. ಅವರ ನೇತೃತ್ವದಲ್ಲಿ ಇನ್ನಷ್ಟು ಈ ಅಭಿವೃದ್ಧಿಯ ಕಾರ್ಯಗಳು ನಡೆದು ಇವತ್ತು ಆ ಎಲ್ಲ ನೂತನ ಜೀರ್ಣೋದ್ಧಾರ ಕೆಲಸಗಳು ಲೋಕಾರ್ಪಣೆಗೊಂಡಿದೆ. ಅವರ ಅಧ್ಯಕ್ಷೀಯ ನುಡಿಗಳಿಗಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಮುಂದೆ ಈ ಒಂದು ನೂತನ ಧ್ವಜಸ್ತಂಭ ಪ್ರತಿಷ್ಠೆ ಮತ್ತು ಉಮಾಮಹೇಶ್ವರ ದೇವರ ಸ್ಥಾಪನೆಯ ಈ ಕಾರ್ಯಕ್ರಮಕ್ಕೆ 5,000 ಮತ್ತು ಅದಕ್ಕಿಂತ ಹೆಚ್ಚು ದೇಣಿಗೆಯನ್ನು ನೀಡಿದಂಥ ದಾನಿಗಳನ್ನು ವೇದಿಕೆಯಲ್ಲಿ ಗೌರವಿಸುವಂಥ ಹೊತ್ತು. ದಯವಿಟ್ಟು ಹೆಸರನ್ನು ಕರೆದ ಕೂಡಲೇ ಆ ದಾನಿಗಳು ತತ್ಕ್ಷಣ ವೇದಿಕೆಗೆ ಬಂದು ಗಣ್ಯರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸತೀಶ್ ಕಿಣಿ, ಕೇಶವ ನಿಲಯ ದೊಂಡೇರಂಗಡಿ, ಶ್ರೀನಾಥರ್ ರೇಣುಕಾರಾವ್ ಸಾಂತ್ಯಾರು, ಲಲಿತಾ ಗೋಪಾಲ ಶೆಟ್ಟಿ 41ನೇ ಶಿರೂರು ಬೋಂಟಡ್ಕ, ದಯಾನಂದ ನಾಯ್ಕ್ ಬಾಬಯ್ಯ ಬೆಟ್ಟು ಕುಟುಂಬಸ್ಥರು ಎಳ್ಳಾರೆ, ಬೆಂಟಡ್ಕ ಮೇಲ್ಮನೆ 41ನೇ ಶಿರೂರು, ಎ ಕರುಣಾಕರ ಹೆಗ್ಡೆ ಮೂಕಾಂಬಿಕಾ ಪ್ರಸಾದ ಕಡ್ತಲ, ಶಿವನಾಯ್ಕ ಹೊಯ್ಗೆ ಜಡ್ಡು ಎಳ್ಳಾರೆ, ಸದಾಶಿವ ಜೆ ಶೆಟ್ಟಿ ಪಿಂಗಾರ ದೊಂಡೇರಂಗಡಿ, ಜ್ಯೋತಿ ರಮೇಶ್ ಶೆಟ್ಟಿ ಹೊಯ್ಗೆ ಜಡ್ಡು ಎಳ್ಳಾರೆ,
ಸುಮತಿ ಶೆಟ್ಟಿ ಕಡಂಬಳ್ಳಿ ಎಳ್ಳಾರೆ. ಈ ದಾನಿಗಳ ಪರವಾಗಿ ಮನೆಯವರಿದ್ದರೂ ಕೂಡ ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಇಂದಿರಾ ಶೇಖರ್ ಮೂರ್ಸಾಲು ಕಡ್ತಲ, ಸುಮತಿ ಶೆಟ್ಟಿ ಕಡಂಬಳ್ಳಿ ಎಳ್ಳಾರೆ, ಸುಶೀಲಾ ತಮ್ಮಣ್ಣ ಹೆಗ್ಡೆ ಮಕ್ಕಳು ಆಶ್ರಯ 41ನೇ ಶೀರೂರು, ನೇಮು ಪೂಜಾರ್ತಿ ಮಿತ್ತಲಬೆಟ್ಟು ಬೈರಂಪಳ್ಳಿ, ಶ್ಯಾಮಲಾ ಬಾಲಕೃಷ್ಣ ಶೆಟ್ಟಿ ಮತ್ತು ಮಕ್ಕಳು ಒಳಚಾರು, ರಾಮಕೃಷ್ಣ ತಂತ್ರಿ ಪ್ರಧಾನ ತಂತ್ರಿಗಳು ಎಳ್ಳಾರೆ, ಕುಸುಮ ಪೂಜಾರ್ತಿ ಶ್ರೀರಾಮನಿಲಯ ಎಳ್ಳಾರೆ, ವಾಸುದೇವ್ ಭಟ್ ಮತ್ತು ಮಕ್ಕಳು ಎಳ್ಳಾರೆ, ಲೀಲಾವತಿ ಶೆಟ್ಟಿ ಮತ್ತು ಮಕ್ಕಳು 41ನೇ ಶಿರೂರು ದೊಡ್ಡಮನೆ, ಪ್ರವೀಣ್ ಶೆಟ್ಟಿ 41ನೇ ಶಿರೂರು ದೊಡ್ಡಮನೆ, ವಾಮನ ಭಟ್ ಹಾರಕ್ಯಾರು 41ನೇ ಶಿರೂರು, ರಾಧಾಬಾಯಿ ಪೈ ಮತ್ತು ಮನೆಯವರು ದೊಂಡೇರಂಗಡಿ, ಪ್ರಸಾದ್ ಸುಮನ ದೇವಾಡಿಗ ಎಳ್ಳಾರೆ, ಸೀತಾರಾಮ್ ಪ್ರಭು ಕೋಟೆಬೆಟ್ಟು ಕಡ್ತಲ, ದಿವಂಗತ ಅಕ್ಕು ಹೆಗ್ಡೆ ಸ್ಮರಣಾರ್ಥ ಮಕ್ಕಳು ಮೊಮ್ಮಕ್ಕಳು ರಾಜಲಕ್ಷ್ಮಿ ಮೂಡುಬೆಟ್ಟು 41ನೇ ಶಿರೂರು, ದಿಲೀಪ್ ಕುಮಾರ್ ಎಳ್ಳಾರೆ, ಸುಂದರ ವಿ ಶೆಟ್ಟಿ ಪಡ್ಪಕ್ಕಿಯಾರು, ಪುಟ್ಟಣ್ಣಡಿಗ ತಂಬೆಟ್ಟು ಎಳ್ಳಾರೆ, ಸುಶೀಲಾ ಶೆಟ್ಟಿ ಒಳಚಾರು ಕಡ್ತಲ, ರಾಮಚಂದ್ರ ಸೇರ್ವೆಗಾರ್, ರತಿ ನರಸಿಂಹಶೆಟ್ಟಿ ಮತ್ತು ಮಕ್ಕಳು 41ನೇ ಶಿರೂರು, ಗುಲಾಬಿ ಶೆಟ್ಟಿ ಮತ್ತು ಮಕ್ಕಳು ಜೋಗ್ಲುಬೆಟ್ಟು 41ನೇ ಶಿರೂರು, ದಿವಂಗತ ಪದ್ಮಾವತಿ ಪೂಜಾರ್ತಿ ಜಡ್ಡು ಮನೆ 41ನೇ ಶಿರೂರು, ರಾಮಕೃಷ್ಣ ಕಾಮತ್ ಹೊಯ್ಗೆ ಜಡ್ಡು, ರವೀಂದ್ರ ಶೆಟ್ಟಿ ಪರಮರಬೆಟ್ಟು ಕುಕ್ಕುಜೆ ದೊಂಟರಂಗಡಿ, ಶ್ರೀ ಲಕ್ಷ್ಮೀ ಜನಾರ್ದನ ಭಜನಾ ಮಂಡಳಿ ಎಳ್ಳಾರೆ, ಭಾಸ್ಕರ ಶೆಟ್ಟಿ ಮುಂಡಾರು ಕುಕ್ಕುಜೆ, ವೀರ್ ಧೀರಜ್ ಶೆಟ್ಟಿ ಮುಂಡಾರು, ಅಶೋಕಾಚಾರ್ಯ ಮತ್ತು ಕುಟುಂಬಸ್ಥರು ಮುಳ್ಕಾಡು ಎಳ್ಳಾರೆ, ಕುಮುದಾಬಿ ಶೆಟ್ಟಿ ಮುಳ್ಕಾಡು, ಸ್ಕಂದ ಕೃಷ್ಣಮೂರ್ತಿರಾವ್ ದಶರಥನಗರ ಮಣಿಪಾಲ, ರತ್ನಾವತಿ ದೇವಕಾರಿ ಮತ್ತು ಮಕ್ಕಳು ಎಳ್ಳಾರೆ, ಕಾಳಾಯಿ ಕೋಟೆಮನೆ ಕುಟುಂಬಸ್ಥರು, ಅಕ್ಕು ಪೂಜಾರ್ತಿ ಸ್ಮರಣಾರ್ಥ ಮಕ್ಕಳು ಅಡಿಮಾರು, ಕೇಶವ ನಾಯ್ಕ್ ಅಂಬಾಪ್ರಸಾದ್ ಕಡ್ತಲ, ಸುಗುಣ ಆರ್ ನಾಯಕ್ ದೊಂಡೇರಂಗಡಿ, ಕಾಳಿ ದೇವಾಡಿಗ ಬಿಜಿಲು ದೇವಾಡಿಗ ಕುಟುಂಬಸ್ಥರು ಕಾರ್ಕಳ, ಪ್ರೇಮ ಶಂಭು ಶೆಟ್ಟಿ ಮತ್ತು ಮಕ್ಕಳು ಆಶ್ರಯ ಗುಡ್ತಕ್ಯಾರು, ಅನುಸೂಯ ಅನಂತ ಅಡಿಗ, ಶಕ್ಕಿ ಇಂಪೆಕ್ಸ್ ಸಂತ್ಯಾರು, ಉದಯ್ ಶೆಟ್ಟಿ ಮತ್ತು ಮನೆಯವರು ಮಲ್ಲೇರಬೀಡು, ಶಾಂತಾ ಸನತ್ ಹೆಗ್ಡೆ ಅಡಂದಾಲು ಬೈರಂಪಳ್ಳಿ, ರಾಜೇಶ್ ನೆಲ್ಲಿ, ಸದಾನಂದ ಶೆಟ್ಟಿ ಪುತ್ತೆಮನೆ ಕುಕ್ಕುಜೆ, ಶಶಿಧರ ಹೆಗ್ಡೆ ಪಡಕುಡೂರು, ಜೀವನ್ ಶೆಟ್ಟಿ ಮಲ್ಲೇರಬೀಡು, ಸುರೇಶ್ ಹೆಗ್ಡೆ ಸುಪ್ರಿಯಾ ನಿವಾಸ, ಸರೋಜಿನಿ ಶೆಟ್ಟಿ ಮತ್ತು ಮಕ್ಕಳು ಬಿಜತ್ತಡಿ, ಜಯರಾಜ್ ಹೆಗ್ಡೆ ಜನನಿ ಮಣಿಪಾಲ, ಸರೋಜಾ ನಂದಕುಮಾರ್ ಸಾಂತ್ಯಾರು, ರಾಜೇಶ್ವರಿ ಶ್ರೀಧರ ಭಟ್, ರಾಮಮೂರ್ತಿ ನಾಯಕ್ ಕೆಂಜರಬೆಟ್ಟು, ಗೀತಾ ಹೆಗ್ಡೆ ಅಡಿಮಾರು, ಅರುಂಧತಿ ವಿಶ್ವನಾಥಿ ನಾಲ್ಕೋಡಿ, ಎಸ್ ರಾಘವೇಂದ್ರ ನಾಯಕ್, ಶ್ರೀಕರ ಭಟ್ ಎಳ್ಳಾರೆ, ಜಿಯಾನಂದ ಹೆಗ್ಡೆ ಬೈರಂಪಳ್ಳಿ, ಶಕುಂತಲಾ ನಾಗರಾಜ ಭಟ್, ಸುಬ್ರಾಯನೆಲ್ಲಿ ಮಕ್ಕಳು ಕಡಂಬಳ್ಳಿ, ರಾಮಚಂದ್ರ ಕುಂಜಿತ್ತಾಯ, ಅಮಿತಾ ಜಯಪೂಜಾರಿ ಪೆರಡೂರು, ರಾಘವೇಂದ್ರ ನಾಯಕ್, ಪ್ರಭಾಕರ ಬೆಳ್ಳಿರಾಯ, ಕೃಷ್ಣಮೂರ್ತಿ ಬೆಳ್ಳಿರಾಯ, ಕಿರಣ್ ಬೆಳ್ಳಿರಾಯ, CR ಮಂಜುನಾಥ್ ಬೆಂಗಳೂರು, ಸವಿತಾ ನಾಗೇಶ್ GV ಬೆಂಗಳೂರು, ಶ್ರೀಪತಿ ಬೆಳ್ಳಿರಾಯ, ಸುಧಾಕರ ಬೆಳ್ಳಿರಾಯ, ಅನಂತರಾಮ್ ಬೆಳ್ಳಿರಾಯ, ಜನಾರ್ದನ ಬೆಳ್ಳಿರಾಯ, ಸುಧಾಕರ್ ಶೆಟ್ಟಿ ಅಜ್ಜಕಾರು, ರಾಮಕೃಷ್ಣ ಆಚಾರ್ಯ SKF, ಪ್ರಕಾಶ್ ಪ್ರಭು, ಥಾಮಸ್ ಜೋಸೆಫ್, ನಾಗರಾಜ್ ಕಿಣಿ, ಸುಂದರ ಶ್ರೀಧರ ಶೆಟ್ಟಿ, ದಿನೇಶ್ ಪೈ ಮುನಿಯಾಲು, ಕೃಷ್ಣ ಹೆಗ್ಡೆ ಸ್ಮರಣಾರ್ಥ ಅಶೋಕ್ ಹೆಗ್ಡೆ ಮನೆಯವರು, ದಿವಾಕರ್ ಆಚಾರ್, ರತ್ನಶೇಖರ ಶೆಟ್ಟಿ, ಇಂದಿರಮ್ಮ ಶೇಖರ ಶೆಟ್ಟಿ ಮಕ್ಕಳು, ವನಜಾ ತಿಮ್ಮಪ್ಪ ಶೆಟ್ಟಿ ಮಕ್ಕಳು, ಆಶಾ ಕೃಷ್ಣ ಶೆಟ್ಟಿ ಮತ್ತು ಮಕ್ಕಳು, ಕಲ್ಯಾರಮ್ಮ ಮತ್ತು ಮಕ್ಕಳು ಮೊಮ್ಮಕ್ಕಳು, ಗುರುರಾಜ ವಿಠಲ ಪೂಜಾರಿ, ರುಕ್ಮಿಣಿ ಕುಲಾಲ್ ಕುಟುಂಬಸ್ಥರು, ಚೆಲುವಯ್ಯ ಪೂಜಾರಿ ಗರಡಿಮನೆ, ಗೋಕುಲಾಚಾರಿ ನಿಟ್ಟೂರು, ಉಮೇಶ್ ಆಚಾರ್ ಮತ್ತು ಮಕ್ಕಳು, ಶೇಖರ ಶೆಟ್ಟಿ ಮತ್ತು ಮಕ್ಕಳು, ಜನಾರ್ದನ ಆಚಾರ್ಯ, ದಿವಂಗತ ಕೆ ಕೃಷ್ಣಯ್ಯ ಹೆಗ್ಡೆ ಸ್ಮರಣಾರ್ಥ ಅವರ ಮನೆಯವರು, ಭುವನೇಶ್ವರಿ ಆರ್ನೆಲ್ಲಿ ಕಡಂಬಳ್ಳಿ, ಕಮಲಶೆಟ್ಟಿ ಮತ್ತು ಮಕ್ಕಳು, ಅಕ್ಷತಾ ಪಿ ಶೆಟ್ಟಿ, ರಾಘವ ದೇವಾಡಿಗ, ಲಕ್ಷ್ಮೀ ಹೆಗ್ಗಡ್ತಿ, ಸತೀಶ್ ಪೂಜಾರಿ, ಕರುಣಾಕರ್ ಶೆಟ್ಟಿ ಮತ್ತು ಮನೆಯವರು, ಅರುಣಾ ವಸಂತ ನಾಯಕ್, ಸಂತೋಷ್ ಶೆಟ್ಟಿ ಜಡ್ಡದ ಮನೆ, ರಾಮಬಣ್ಣಾರ ದೊಂಡೇರಂಗಡಿ, ಸಂಜೀವ್ ಪೂಜಾರಿ ಕಂಟೆಬೆಟ್ಟು ಕಡ್ತಲ, ಸುನಂದ ಶೆಟ್ಟಿ ಪಿಜತ್ತಡಿ, ಸತೀಶ್ ಪೂಜಾರಿ ಮುಳ್ಕಾಡು, ಕರುಣಾಕರ್ ಶೆಟ್ಟಿ 41ನೇ ಶಿರೂರು, ಅರುಣಾ ವಸಂತ ನಾಯಕ್ ಒಡ್ಜೆ, ಸಂತೋಷ್ ಶೆಟ್ಟಿ ಜಡ್ಡದ ಮನೆ, ರಾಮಪಾಣಾರ, ಮಹಾಬಲ ಹಾಂಡ ಚೆನ್ನಿಬೆಟ್ಟು, ನಾರಾಯಣ ಪ್ರಭು ಕೋಟೆಬೆಟ್ಟು. ಈ ದಾನಿಗಳು ಅಥವಾ ಅವರ ಮನೆಯವರು ಯಾರಾದರೂ ಇದ್ದರೂ ಕೂಡ ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಈ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀ ದೇವರಲ್ಲಿ ಈಗ ವಿಶೇಷ ಪ್ರಸನ್ನ ಪೂಜೆ ನಡೀತಾ ಇದೆ. ಇದೇ ದಿವಸ ಸಂಜೆ 5 ಗಂಟೆಗೆ ಭದ್ರಕ ಮಂಡಲ ಪೂಜೆ, ಗಣಪತಿ ದುರ್ಗಾದೇವಿಗೆ ವಿಶೇಷ ಪೂಜೆ ಮತ್ತು ಲಕ್ಷ್ಮೀ ಜನಾರ್ದನ ದೇವರಿಗೆ ರಂಗ ಪೂಜೆ ಕೂಡ ನಡೀಲಿಕ್ಕಿದೆ. ಅದೇ ರೀತಿಯಾಗಿ ಸಂಜೆ
ಈ ದೇವಸ್ಥಾನದ ವಠಾರದಲ್ಲಿ ಇದೇ ವೇದಿಕೆಯಲ್ಲಿ ಪಾಂಚಜನ್ಯ ಯಕ್ಷಕಲಾ ಪ್ರತಿಷ್ಠಾನ ಹೆಬ್ರಿ ಇವರಿಂದ ಯಕ್ಷಗಾನ ತಾಳಮದ್ದಲೆ ಶ್ರೀರಾಮ ಸತ್ವ ಪರೀಕ್ಷೆ ಅನ್ನುವ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಕೂಡ ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಭಕ್ತಾಭಿಮಾನಿಗಳು ನಮ್ಮ ಜೊತೆಗಿದ್ದು ಸಹಕರಿಸಬೇಕಾಗಿ ಅನಂತ ಧನ್ಯವಾದಗಳೊಂದಿಗೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾದಂಥ ಸರ್ವರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ಏನು ಹೆಸರು ಮಾಡಿದ್ದಾರೆ?